जनशलाखया चक्षुरुन्मीलितं येन तस्मै श्रीगुरुवे नमः। तस्मै श्रीगुरुवे नमः। ಎಲ್ಲ ಸಾಧಕ ಬಂಧುಗಳಿಗೆ ಗುರುಪೂರ್ಣಿಮೆಯ ಒಂದು ಶುಭ ಪರ್ವದಂದು ನೀವೆಲ್ಲ ಕೂಡಿಕೊಂಡು ನನ್ನ ಮೂಲಕವಾಗಿ ನಿಮ್ಮ ತಂದೆ ತಾಯಿಯಂದಿರ ನಿಮ್ಮ ವಂಶದ ಗುರುಗಳಿಗೆ ನಮಸ್ಕಾರ ಅರ್ಪಿಸ್ತಾ ಇದ್ದೀರಿ, ಥ್ಯಾಂಕ್ಸ್ ಅರ್ಪಿಸ್ತಾ ಇದ್ದೀರಿ ನನ್ನ ಮೂಲಕ. ನಾನು ನಿಮಿತ್ತ ಮಾತ್ರ. ಈ ಶುಭ ಪರ್ವದಂದು ನಿಮ್ಮಲ್ಲಿರೋ ಗುರುಭಕ್ತಿಯನ್ನು ಈ ಮೂಲಕ ಪ್ರಕಟಿಸಿ ಆನಂದ ಪಡೀಲಿಕ್ಕೆ ಬಂದಂಥ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಶುಭಾಶೀರ್ವಾದ. ಶರಣು ಶರಣಾರ್ಥಿ. ಹಂಗೆ ನೋಡಿದ್ರೆ ಒಂದು ಕ್ಯಾಲೆಂಡರ್ ವರ್ಷದೊಳಗೆ ಅನೇಕ ಇಂಥ ಉತ್ಸವಗಳು ಬರ್ತಾವೆ. ನೋಡಿರೇನು? ಮೇ 1 ಬಂದರೆ ಕಾರ್ಮಿಕ ದಿನಾಚರಣೆ ಅಂತಾರೆ, ಸೆಪ್ಟೆಂಬರ್ 5 ಬಂದರೆ ಶಿಕ್ಷಕ ದಿನಾಚರಣೆ ಅಂತಾರೆ, ಎಂದೋ ಒಂದು ದಿನ ಮದರ್ ಡೇ ಅಂತ ಬರ್ತದೆ, ಎಂದೋ ಒಂದು ದಿನ ಫಾದರ್ಸ್ ಡೇ ಅಂತ ಬರ್ತದೆ, ಒಂದು ದಿನ ಬ್ರದರ್ಸ್ ಡೇ ಅಂತ ಬರ್ತದೆ. ಏನೇನೋ ಇಂಥ ದಿವಸಗಳು ವರ್ಷದುದ್ದಕ್ಕೂ ಅದು ಒಂದು ದಿವಸ ನರ್ಸ್ ಡೇ ಅಂತ ಮಾಡ್ತಾರೆ. ಹೀಗೆ ಇದರ ಮಾಡೋ ಉದ್ದೇಶ ಏನಪ್ಪ? ಆ್ಯಕ್ಚುಲಿ ಮಹಾತ್ಮ ಗಾಂಧಿ ಜಯಂತಿ ಅಂತ ಮಾಡ್ತೀರಿ, ವಿವೇಕಾನಂದ ಜಯಂತಿ ಅಂತ ಮಾಡ್ತೀರಿ, ಯಾರನ್ನೋ ಕರೆಸ್ತೀರಿ, ಅವ್ರು ಬಂದು ಏನೋ ಹೇಳ್ತಾರೆ, ನೀವು ಏನೋ ಕೇಳ್ತೀರಿ, ಮಾತಾಡಿ ಮತ್ತು ಮುಗಿತು ನಿಮ್ಮ ಮನೆ, ನೀವು ಹೋಗ್ತೀರಿ, ಅವ್ರು ಮಾತಾಡ್ತಾರೆ, ಅವ್ರು ಹೋಗ್ತಾರೆ, ಮತ್ತು ಆ್ಯಸ್ ಯೂಸ್ವಲ್ ನಡೀತದೆ. ಅವತ್ತು ಯಾರ ಕುರಿತು ನೀವು ಮಾತಾಡಿರ್ತೀರಿ ನೀವು ಮರಿತೀರಿ, ಕೇಳಿ ನೀವು ಮರಿತೀರಿ, ಮಾತಾಡಿ ಅವ್ರು ಮರಿತಾರೆ ಅಷ್ಟೇ. ಅದೊಂದು ಭಾವಗಳು ಮಾತಾಡೋದು ಕೂಡ ಭಾವೋದ್ರೇಕ ಉಕ್ಕಿ ಬರ್ತದೆ, ಬರ್ತಾವೆ ಪುಂಖಾನುಪುಂಖವಾಗಿ ವಿಚಾರಗಳು. ನಮ್ಮ ಬಸವನಗೌಡ ಹಿರೇಗೌಡರಂತೂ ಅದು ಎತ್ತಿದ ಕೈ ಅವ್ರದ್ದು. ಮೊದಲ ವಾಗ್ಮಿ, ಪಾಂಡಿತ್ಯ. ಪಾಂಡಿತ್ಯ ಅನ್ನೋದಕ್ಕಿಂತ ಅವ್ರ ಶೈಕ್ಷಣಿಕ ಕ್ವಾಲಿಫಿಕೇಷನ್ ಏನಿರಲಿಕ್ಕಿಲ್ಲ, ರೈತಾಪಿ ವರ್ಗದವರು. ಆದ್ರೆ ಬಾಯಿ ಬಿಚ್ಚಿದ್ರೆ ವಾಗ್ದೇವಿ ಕುಣಿತಾಳೆ ಅವ್ರು, ನರ್ತನ ಮಾಡ್ತಾಳೆ ಅವ್ರ ಬಾಯಾಗ. ಹಿರೇಗೌಡ್ರ ಮಾತಾಡಿದರು. ನೀವೆಲ್ಲ ಆನಂದದಿಂದ ಕಾರ್ಯಕ್ರಮ ನೋಡ್ತಾ ಇದ್ದೀರಿ. ಎಷ್ಟೋ ಮಂದಿ ಕನ್ಫ್ಯೂಷನ್ ಅದು, ಎಷ್ಟೋ ಮಂದಿ ಕನ್ಫ್ಯೂಷನ್ ಅದು. ಅಂದರೆ ಶಿಕ್ಷಕ ದಿನಾಚರಣೆಗೂ ಮತ್ತು ಗುರುಪೂರ್ಣಿಮೆಗೆ ಏನು ವ್ಯತ್ಯಾಸ ಅಂತ ಗೊತ್ತೈತಿ ನಿಮಗೆ? ಶಿಕ್ಷಕರ ದಿನಾಚರಣೆ ಅಂತ ಮಾಡ್ತಾರೆ, ನಿಮಗೆ ಕನ್ಫ್ಯೂಷನ್ ಅದ ಇನ್ನೂ ತನಕ. ಶಿಕ್ಷಕರನ್ನೇ ಗುರುಗಳಂತ ತಿಳ್ಕೊಂಡಿರಿ, ಗುರುಗಳನ್ನೇ ಶಿಕ್ಷಕರನ್ನು ತಿಳ್ಕೊಂಡ್ರಿ ನೀವೆಲ್ಲರೂ. ಇವತ್ತು ಎಷ್ಟೋ ಮಂದಿ ನಿಮಗೆ ಕಲಿಸಿದ ಶಿಕ್ಷಕರನ್ನ ಸನ್ಮಾನ ಮಾಡ್ತೀರಿ, ಶಿಕ್ಷಕ ದಿನಾಚರಣೆ ದಿವಸ ಗುರುಗಳನ್ನ ಸನ್ಮಾನ ಮಾಡ್ತೀರಿ. ನಿಮಗೆ ಎರಡೂ ಒಂದೇ, ಎರಡು ವ್ಯತ್ಯಾಸವೇ ಗೊತ್ತಿಲ್ಲ ನಿಮಗೆ. ಯಾಕಂದರೆ ಆ ನಾಲೆಜೇ ಇಲ್ಲ ನಿಮಗೆ, ತಾರತಮ್ಯವೇ ಗೊತ್ತಿಲ್ಲ, ಅದಕ್ಕೂ ಇದಕ್ಕೂ ಏನು ಅಂತರ ಗೊತ್ತಿಲ್ಲ. ಶಿಕ್ಷಕ ಮತ್ತು ಗುರುವಿನ ನಡುವೆ ಭಾಳ ಅಂತರದ ಇದು ತಿಳ್ಕೋರಿ ಈ ದಿನದಂದು. ಶಿಕ್ಷಕ ಅಂದರೆ ಯಾರಪ್ಪ? 4 ಗೋಡೆಗಳ ಮಧ್ಯೆ ನಮ್ಮ ಜೀವನಕ್ಕೆ ಬೇಕಾದಂಥ ಏನು ವಿದ್ಯೆಯನ್ನು ಧಾರೆ ಇರ್ತಾನೋ ಆ ಶಿಕ್ಷಕ. ಶಿಕ್ಷಕ ಎಂದೂ ಗುರು ಆಗಲಾರ, ಗುರು ಶಿಕ್ಷಕ ಆಗಬಲ್ಲ. ನೆನಪಿಡ್ರಿ, ಶಿಕ್ಷಕ ಗುರು ಆಗಲಾರ. ಯಾಕೆ? ಗುರು ಶಬ್ದಕ್ಕೆ ಒಂದು ಅರ್ಥ ಅದ. ಶಿಕ್ಷಕ ಶಬ್ದಕ್ಕೆ ಏನು ಅರ್ಥ ಅದ, ಅದರ 1000 ಪಟ್ಟ ಅರ್ಥ ಗುರು ಶಬ್ದಕ್ಕದ. ನಾವೆಲ್ಲ ವಿದೇಶಿ ಆಳ್ವಿಕೆಗೆ ಒಳಗಾಗಿ ವಿದೇಶಿ ಆಳ್ವಿಕೆಯನ್ನು ಒಪ್ಪಿದವರು, ಅವರ ಪಾಲನೆಯನ್ನು ಮಾಡಿದವರು, ಅವರ ತತ್ವವನ್ನು ಆಚರಣೆ ಮಾಡಿದವರು, ಅವರು ಇಂಥ ಅನೇಕ ಡೇಗಳು ಮಾಡ್ತಾರೆ. ನಮ್ಮಲ್ಲಿ ಶಿಕ್ಷಕರ ದಿನಾಚರಣೆ ಬೇಕಾಗೇ ಇರಲಿಲ್ಲ. ಆದರೆ ಪುಣ್ಯಾತ್ಮ ನಮ್ಮ ರಾಷ್ಟ್ರಪತಿ ಸರ್ವಪಲ್ಲಿ ರಾಧಾಕೃಷ್ಣನ್ ಒಬ್ಬರು ಶಿಕ್ಷಕರಿದ್ದರು.
ಅವರು ಜನ್ಮದಿನ ನಮ್ಮ ಜನ್ಮದಿನ ಆಚರಣೆ ಮಾಡಬೇಡ್ರಪ್ಪ, ನನಗೆ ಗೌರವ ಕೊಡೋದಾದ್ರೆ ನಾ ಶಿಕ್ಷಕ ಇದ್ದೀನಿ, ಇಡೀ ಶಿಕ್ಷಕ ಸಮುದಾಯಕ್ಕೆ ಇದನ್ನು ಕೊಡ್ರಿ ಅಂತ ಹೇಳಿದ್ದಕ್ಕೆ ಸೆಪ್ಟೆಂಬರ್ 5 ಅವ್ರ ಜನ್ಮದಿನ ಅದನ್ನು ಕೊಟ್ಟರು. ಆದರೆ ನಮಗೆ ಗೊತ್ತಾಗಲಿಲ್ಲ, ಶಿಕ್ಷಕರನ್ನೇ ಗುರುಗಳಂತ ನಂಬ್ಕೊಂಡ್ವಿ. ಇರಲಿ, ಅಲ್ಲಿ ಶಿಕ್ಷಕರ ಬಗ್ಗೆ ಗೌರವ ಭಾವನೆ ಇರಲಿ, ಆದರೆ ಒಂದು ಅರ್ಥ ತಿಳ್ಕೊಳ್ಳಿ, ಒಂದು ಅಂತರ ತಿಳ್ಕೊಳ್ಳಿ. 4 ಗೋಡೆಗಳ ಮಧ್ಯೆ ನಮಗೆ ಜೀವನಕ್ಕೆ ಬೇಕಾದಂಥ ಲೌಕಿಕ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥವ್ರು ಶಿಕ್ಷಕರು. ಹಾಗೆ ನೋಡಿದ್ರೆ ವರ್ಣ ಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರ. ಒಂದು ಪೂಜೆ ಬರೆಯಕ ಕಲಿಸೋದ್ ಗುರುಗಳಂತಾರ ಅವರು. ತಾಯಿ ಹಂಗೆ ನೋಡಿದ್ರೆ ತಾಯಿ ಗುರು ಹಾಕ್ಕಾನ, ಹಂಗೆ ನೋಡಿದ್ರೆ ತಂದೆ ಗುರು ಹಾಕ್ಕಾನ, ಹಂಗೆ ನೋಡಿದ್ರೆ ಅಣ್ತಮ್ಮರು ಗುರು ಹಾಕ್ತಾರ, ಹಂಗೆ ನೋಡಿದ್ರೆ ನಿಮ್ಮ ಗೆಳೆಯರು ನಿಮ್ಮ ಗುರುಗಳಾಗ್ತಾರ. ಯಾರು ಮಾರ್ಗದರ್ಶನ ಮಾಡ್ತಾರೆ, ಯಾರು ತಿಳುವಳಿಕೆ ಕೊಡ್ತಾರೆ, ಅವರೆಲ್ಲ ಗುರು ಸ್ವರೂಪದವ್ರು ಆಗ್ತಾರೆ ಅಂತಾರೆ. ಅವ್ರು ಇನ್ನೂ ಕನ್ಫ್ಯೂಷನ್ ಆಗ್ತದೆ. ಮತ್ತೆ ಮತ್ತೆ ನಮಗೆ ಶಿಕ್ಷಕ ಮತ್ತು ಗುರುಗಳ ನಡುವೆ ಭೇದ ಭಾವ ಇರೋದು. ಲೌಕಿಕ ವಿದ್ಯೆಯನ್ನು ಯಾರು ಕಲಿಸ್ತಾರ ಅದು ಮರೆತು ಹೋಗುವ ವಿದ್ಯೆ. ಅದು ಈಗ ನೀವೆಲ್ಲ ಕಲಿತೀರಿ. ಈಗ ನಾನು ಒಬ್ಬ ಅಧ್ಯಾಪಕ ಇದ್ದೆ, ಹೌದಾ? BCom ಕಲಿಸ್ತೀವಿ, BA ಕಲಿಸ್ತೀವಿ, MSc ಕಲಿಸ್ತೀವಿ, MCom ಕಲಿಸ್ತೀವಿ, BE ಕಲಿಸ್ತೀವಿ, ಹೌದಾ? ಈಗ ನೀನೊಬ್ಬ BE ಕಲ್ತಿ ಅಂತ ತಿಳ್ಕೊ, 10 ವರ್ಷ ಸುಮ್ಮನೆ ಕೂಡ್ಬೇಕಾರ ಏನು ಗೊತ್ತಲ್ಲ ನಿನಗೆ, ಟೆಕ್ನಾಲಜಿ ಬಗ್ಗೆ ಗೊತ್ತೇ ಆಗೋದಿಲ್ಲ. ಇವರು MSc ಕಲಿತಾರ ಅಥವಾ ಸೈನ್ಸ್ ಕಲಿತಾರ. ಸೈನ್ಸ್ನಾಗ ಫಿಸಿಕ್ಸು, ಮೆಟಾಫಿಸಿಕ್ಸು ಅವು ಏನು ಬರ್ತಾವಲ್ಲ, ಬಯಾಲಜಿ ಏನು ಬರ್ತಾವಲ್ಲ, 15 ವರ್ಷ ಬಿಟ್ಟು ನೋಡಿದ್ರೆ ಅವ್ರಿಗೇನು ಗೊತ್ತಾಗೋದಿಲ್ಲ. ಅದು ಮರೆತು ಹೋಗ್ತದೆ. ಅದು ಕಲಿತ ವಿದ್ಯೆ ಮರೆತು ಹೋಗ್ತದೆ. ಮರೆತು ಹೋಗುವ ವಿದ್ಯೆ ಎಲ್ಲವೂ ಲೌಕಿಕ ವಿದ್ಯೆ. ಅವೆಲ್ಲ ಜನ್ಮಾಂತರಕ್ಕೂ ಬರುವ ನಮ್ಮ ಅಜ್ಞಾನದ ಅಂಧಕಾರವನ್ನು ಸರಿಸಿ ನಮಗೆ ನಿಜವಾದ ಬದುಕಿನ ದಾರಿ ತೋರಿಸ್ತಕ್ಕಂಥ ಯಾವ ಅವನ ನಿಜ ಗುರು ಆಗ್ತಾನ. ಜನ್ಮದುದ್ದಕ್ಕೂ ಸಂಸ್ಕಾರ ಬರ್ತದೆ. ಅದು ಬೇಕಾದ್ರೆ ನೋಡ್ರಿ, ಇವನ್ನ ನಾನು ವಿಂಗಡಣೆ ಮಾಡಿ ಹೇಳ್ತೇನೆ. ಯಾರೋ ಅಲೆಕ್ಸಾಂಡರ್ ಇದ್ದರು, ಅರಿಸ್ಟಾಟಲ್ ಗುರು ಇದ್ದ ಅವನಿಗೆ, ಹೌದಾ? ಕೃಷ್ಣ ಇದ್ದ, ಸಾಂದೀಪನಿ ಅಂತಕ್ಕಂಥ ಗುರು ಇದ್ದ. ರಾಮ ಇದ್ದರು, ವಶಿಷ್ಠ ಮತ್ತು ವಿಶ್ವಾಮಿತ್ರ ಅನ್ನತಕ್ಕಂಥ ಗುರುಗಳಿದ್ದರು. ವಿಜಯನಗರ ಸಾಮ್ರಾಜ್ಯದ ಅಧಿಪತಿ ಕೃಷ್ಣದೇವರಾಯ ಇದ್ದರು, ಅವರಿಗೆ ವಿದ್ಯಾರಣ್ಯ ಗುರುಗಳಾಗಿದ್ದರು. ಶಿವಾಜಿ ಮಹಾರಾಜ ಪ್ರಭುಗಳಿದ್ದರು, ಅವರಿಗೆ ರಾಮದಾಸರ ಗುರುಗಳಾಗಿದ್ದರು. ಸಂಗೀತ ಸಾಮ್ರಾಟ ತಾನ್ಸೇನ್ ಇದ್ದ, ಅವನಿಗೆ ಹರಿದಾಸರ ಗುರುಗಳಾಗಿದ್ದರು, ಹೌದಾ? ವಿವೇಕಾನಂದರು, ಅವ್ರಿಗೆ ಯಾರು ರಾಮಕೃಷ್ಣ ಪರಮಹಂಸರ ಗುರುಗಳಾಗಿದ್ದರು. ಆ ಇತ್ತೀಚಿನ ಗುರುಗಳು ಹೇಳ್ತಾ ಬಂದ್ರಪ್ಪ ಅಂತಂದ್ರೆ ಈ ದ್ರೋಣಾಚಾರ್ಯನು ಗುರುವೇ ಆಗಿದ್ದ. ಆದ್ರೆ ದ್ರೋಣಾಚಾರ್ಯ ನಿಜ ಅರ್ಥದೊಳಗೆ ಗುರು ಆಗಿರಲಿಲ್ಲ. ಕೇವಲ ಬಿಲ್ಲು ವಿದ್ಯೆಯನ್ನು ಮಾತ್ರ ಕೊಟ್ಟವ. ಯಾರು ತತ್ವವಿದ್ಯೆಯನ್ನು ಕಲಿಸ್ತಾರೋ, ಯಾರು ಆಧ್ಯಾತ್ಮ ವಿದ್ಯೆಯನ್ನು ಕಲಿಸ್ತಾರೋ, ಯಾರು ನೀನು ಯಾರೆಂದು, ಯಾತಕ್ಕೆ ಬಂದಿ ಎಂದು ಈ ಬದುಕಿನ ದಾರಿಯನ್ನು ಹೇಳಿಕೊಡ್ತಾರೋ, ಆ ಸಂಸ್ಕಾರವನ್ನು ಕೊಡ್ತಾರೋ, ಆಧ್ಯಾತ್ಮ ಸಂಸ್ಕಾರವನ್ನು ನೀಡ್ತಾರೋ, ಅವರು ಗುರು ಸ್ವರೂಪರು. ಆ ದೃಷ್ಟಿಯೊಳಗೆ ದ್ರೋಣಾಚಾರ್ಯರು ಕೂಡ ಕೇವಲ ಶಸ್ತ್ರವಿದ್ಯೆಯನ್ನು ಕಲಿಸಿದ ಶಿಕ್ಷಕಾಮ. ಇವತ್ತು ಯೋಗದ ಗುರುಗಳು, ಯೋಗವನ್ನು ಕಲಿಸ್ತಕ್ಕಂಥ ಗುರುಗಳಂತೀರಿ ನೀವು. ನನ್ನ ಕೈಯಾಗ ಸುಮಾರು 1000 ನನ್ನ ಶಿಷ್ಯರು ಗುರುಗಳಾಗ್ಯಾರ. ಈಗ ಅವ್ರ ಗುರುಗಳಂತಾರ ಮಂದಿ ಅಂತಾರ, ಕರೆ ಅನ್ಲಿ, ತಪ್ಪೇನಿಲ್ಲ. ಆದ್ರೆ ಅವರು ಬರೀ ಕೈ ಎತ್ತು ಕಾಲೆತ್ತು ಇಷ್ಟ ಕಲಿಸೋದು. ಜೀವನದ ದಾರಿ ತೋರಿಸ್ತಕ್ಕಂಥವ್ರು ಅಲ್ಲ ಅವರು. ಕೈ ಎತ್ತು ಕಾಲೆತ್ತು ಅನ್ನೋರು ಕೋಟಿಗಟ್ಟಲೆ ಮಂದಿ ಅವರ. ಎಷ್ಟೋ ಮಂದಿ ಇವತ್ತು ನಾನು ವಚನ ನನ್ನ ಕ್ಲಾಸಿಗೆ ಅಟೆಂಡ್ ಹಾಕಿದ್ರು, ಸಾಯಂಕಾಲ ಅವ್ರ ಕ್ಲಾಸ್ ತೊಗೊಂತಿದ್ರು. ಇಲ್ಲೇ ನನ್ನ ಕ್ಲಾಸ್ ಮುಂಜಾನೆ ಅಟೆಂಡ್ ಹಾಕಿದ್ರು, ಸಂಜೆ ಮುಂದೆ ನಾ ಏನು ಹೇಳ್ತೀನಿ ಅದನ್ನೇ ಹೇಳ್ತಿದ್ರು ಅವರು. ಗುರುಗಳಂತ ಒಪ್ತಿದ್ರು ಅವ್ರನ್ನ. ಹೆಂಗಾಗುತ್ತದು? ಸಾಧ್ಯವಿಲ್ಲದು ಆಗೋದು. ನಿಮಗೆ ದಾರಿ ತೋರಿಸೋದು ವಿಧಾನ ಅಲ್ಲದು, ಬರೀ ಲೌಕಿಕ ವಿದ್ಯೆ. ಅದು ಪರಾಲೌಕಿಕ ವಿದ್ಯೆಯನ್ನ, ಪರಾವಿದ್ಯೆಯನ್ನ, ಆಧ್ಯಾತ್ಮ ವಿದ್ಯೆಯನ್ನ, ನಾನುತ್ವದ ವಿದ್ಯೆಯನ್ನ ಯಾರು ಕೊಡ್ತಾರೋ ಅವರು ನಿಜ ಗುರುಗಳು. ಇದು ಸ್ಪಷ್ಟ ತಿಳ್ಕೋರಿ. ಇದನ್ನು ಶಿಕ್ಷಕ ಕೊಡಲ್ಲ. ಶಿಕ್ಷಕ ಎಂದು ಕೊಟ್ಟಿಲ್ಲ ಇದನ್ನ. ಅವ ಕೊಡ್ತಾನ. ಬಯಾಲಜಿ ಅಂದ್ರೇನು, ಸೈನ್ಸ್ ಅಂದ್ರೇನು, ಮ್ಯಾಥಮೆಟಿಕ್ಸ್ ಅಂದ್ರೇನು, ಎಕನಾಮಿಕ್ಸ್ ಅಂದ್ರೇನು, ಜಾಗ್ರಫಿ ಅಂದ್ರೇನು, ಇದನ್ನು ಕೊಡ್ತಾನ. ಇದು ನಿಮಗೆ ಉಪಯೋಗ ಬಂದಿಲ್ಲ, ಉಪಯೋಗ ಇಲ್ಲಿದು. ಹೊಟ್ಟೆಪಾಡಿಗೆ ಗಳಿಸ್ತಕ್ಕಂಥ ವಿದ್ಯೆ ಇದು. ಹೊಟ್ಟೆಪಾಡಿಗೆ ಗಳಿಸುವ ವಿದ್ಯೆ ಯಾರು ಕೊಡ್ತಾರೋ ಅವರು ಶಿಕ್ಷಕರಾಗ್ತಾರ, ಪೂಜ್ಯರು ಆಗ್ತಾರ. ಆದರೆ ಈ ಗುರು ಅನಿಸ್ಕೊಳ್ಳೋದಿಲ್ಲ.
ಅದಕ್ಕೆ ಸ್ಪಷ್ಟ ತಿಳ್ಕೊರಿ, ಗುರು ಮತ್ತು ಶಿಕ್ಷಕರಿಗೆ ಅಂತರ ತುಂಬ ಇದೆ. ಪ್ರತಿಯೊಬ್ಬರಿಗೂ ಇವನ್ನ ಗುರುವಿಗೆ ಎಷ್ಟು ಕಿಮ್ಮತ್ತದಪ್ಪ ಅಂತಂದ್ರೆ ಒಂದೇ ಒಂದು ವಾಕ್ಯದಾಗ ಹೇಳ್ತಾರೆ. ಏನಪ್ಪ, ನೀವು ಯಾರ ದೇವ್ರನ್ನ ನೋಡ್ರಿ ಏನು? ಒಬ್ಬರ ದೇವ್ರನ್ನ ನೋಡ್ರಿ ಇನ್ನು ಎಷ್ಟು ಜನ ದೇವ್ರನ್ನ ಪೂಜೆ ಮಾಡ್ತೀವಿ ನಾವು. ಶಿವ ಹಿಂಗದಾನ, ಶಿವ ಹಾಗದಾನ, ಪಾರ್ವತಿ ಹಂಗದಾನ, ಕೃಷ್ಣ ಹಂಗದಾನ. ಇವರೆಲ್ಲ ನಮ್ಮ ಇದು ಗುಡಿ ಗುಂಡಾರದೊಳಗೆ, ನಮ್ಮ ಮನೆಯೊಳಗೆ, ದೇವ ಮಂದಿರದೊಳಗೆ ಯಾವ ಯಾವ ದೇವರುಗಳನ್ನ ನೀವು ಪೂಜೆ ಮಾಡ್ತಿರೋ, ಯಾವ ಯಾವ ದೇವರ ಫಲಕಗಳನ್ನು ಭಿತ್ತಿ ಚಿತ್ರಗಳನ್ನು ಹಾಕಿದಿರೋ ಅವರು ದೇವರು ಅಂತ ಒಮ್ಮೆ ಅನಿಸೈತಿ ನಿಮಗೆ? ಅನಿಸೈತಿ? ಅವರನ್ನು ನಿಜವಾದ ಅರ್ಥದಲ್ಲಿ ಪೂಜೆ ಮಾಡ್ತೀರಿ ನೀವು? ಪೂಜೆ ಮಾಡುವುದೇ ಕರೆ ಆಗಿದ್ದರೆ, ಅವರನ್ನ ದೇವರು ಒಪ್ಪಿಕೊಂಡಿದ್ದೇ ನಿಜ ಆಗಿದ್ರೆ, ನಾ ಹೇಳ್ತೇನೆ, ಹಂಗೆ ಒಂದು ದಿವಸ ಬೆಳಗ್ಗೆ ನಶೀಕ್ನಾಗ ದೇವರು ಪಾರ್ವತಿನ ಕರ್ಕೊಂಡು ಕಾಲ್ಗಂಟ್ ಇದನ್ನ ಒತ್ತಾನ, ಕಾಲ್ಬೆಲ್, ಹೌದಾ? ಕಾಲ್ಬೆಲ್ ಡ್ರರ್ ಒತ್ತಾನ, ಒತ್ತಿದ ಕಾಲ್ತೈತ್ರಿ, ತಗೊಂಡು ನೋಡ್ತೀವಿ ದೇವ್ರಂಗೆ ಕಾಣಿಸ್ತಾನ, ಏನಿದ್ದು ಹಂಗೆ ಕಾಣಿಸ್ತಾನ. ಆದ್ರೆ ನೀವು ಯಾರು ಅಂತ ಕೇಳ್ತೀರಿ? ನಾ ಶಿವ ಪಾರ್ವತಿ, ನೀ ದಿನ ಇದನ್ನ ಮಾಡ್ತಿಲ್ಲ, ಭಜನೆ ಮಾಡ್ತಿ, ಪೂಜೆ ಮಾಡ್ತಿ, ಅದಕ್ಕೆ ಬಂದೀವೋ ಅಂತೀರಿ. ಮಗನ ಯಾಸ್ಗೆ ಸೋಗ ಹಾಕೊಂಡು ಬಂದಿ ಮಗನ, ಏನು ತುಡು ಮಾಡಕ್ಕೆ ಬಂದಿ? ಹಕ್ಕಿಲ್ಲ, ಪೊಲೀಸ್ ಸ್ಟೇಷನ್ ಫೋನ್ ಮಾಡಲಿ ಅಂದರೆ ಸಾಕ್ಷಾತ್ ದೇವ್ರು ಬಂದ್ರು ಸಹಿತ ಈ ಬೇಗಲ ಬೇಗ ಕಳಿಸ್ತಾರೆ. ನೀವು ಸಾಕ್ಷಾತ್ ದೇವರು ಬಂದರು ನಾ ಅಂತೀನಿ. ಮತ್ತು ದೇವರ ಬಂದರೂ ಸಹಿತ ನೀವು ಹಿಂಗೆ ಅನ್ನೋದಾದ್ರೆ ನಿಜ ಅರ್ಥದೊಳಗೆ ದೇವ್ರು ನಂಬಿಲ್ಲ ಅಂತ. ನೀವು ಹೆಂಗೆ ಸಾಧ್ಯದ ಅದು? ಯಾವ ದೇವರನ್ನು ನೀವು ಹಿಂಗೆ ಪೂಜೆ ಮಾಡ್ತೀರಿ ಅದೇ ದೇವ್ರು ಬಂದಿರಲ್ಲ, ಒಪ್ಕೊಳ್ಳಿಲ್ಲ ನೀವು. ಮತ್ತು ಅವ ದೇವ್ರು ಹೆಂಗೆ ಅಕ್ಕನವ? ನೀವು ದೇವರ ಬಗ್ಗೆ ಸ್ಪಷ್ಟ ಕಲ್ಪನೆ ಇಲ್ಲ, ನೀವು ಎಂದೋ ನೋಡಿಲ್ಲ. ಯಾಕಂದರೆ ಇವತ್ತು ನಾನು ಸಂಗಮೇಶ್ ನಾನು ನೋಡ್ಯಾನ, ನನ್ನ ಬಗ್ಗೆ ಸ್ಪಷ್ಟ ಚಿತ್ರಣ ಅವನಿಗದ, ಹೌದಾ? ಕರುಣಾಳಿಯವರು ನಾನು ನೋಡಿಲ್ಲ. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಯಾರೋ ಒಂದು ಫೋಟೋ ತೊಗೊಂಡು ಕರುಣಾಳಿಯವರು ಇದು ಗುರುಗಳ ಫೋಟೋ ಅಂತಂದ್ರಪ್ಪ, ನಾನು ನೋಡಿರಲಿಲ್ಲ. ಅವರು ಹೌದಾ ಹಿಂಗದಾರ ನಿಮ್ಮ ಗುರುಗಳು ಅಂತಾನೆ. ಆದರೆ ಅವರೇ ಅದನ್ನ ನೋಡಿದ್ರೆ, ಅವ್ರು ನಾನು ನೋಡಿದ್ರಪ್ಪ ಅಂತಂದ್ರೆ ತಲೆಗಿರಿ ಕಟ್ಟದ ನಮ್ಮ ಗುರುಗಳು ಅಲ್ಲ, ಅವರು ಬೇರೆಯವ್ರ ಫೋಟೋ ತಂದೆ ಅಂತಾರೆ. ಅಂದ್ರೆ ಇವತ್ತು ಒಬ್ರು ಇಂಥ ಫೋಟೋ ಕೊಟ್ಟರು, ಮತ್ತೊಬ್ರು ಶಿವನಿಗೆ ಗಡ್ಡ ಹಾರಿಸ್ತಾರ, ಶಿವನಿಗೆ 4 ಕೆಜೆ ಹಾರಿಸ್ತಾರ, ಶಿವನಿಗೆ ಡಮರು ಕೊಡ್ತಾರ, ಶಿವನ ಸುಡುಗಾರದ ಕೂಡಿಸ್ತಾರ, ಬುದಿ ಬಡಕ ಹಾರಿಸ್ತಾರ, ತಲಾಗ ಒಂದೊಂದು ಏನು ಮತ್ತು ಪಾರ್ವತಿನ ಇಡ್ತಾರ. ನಾವು ಹೆಂಗೆ ಅದೇವಿ ಹಂಗೆ ಮಾಡ್ಯಾರ ಅವ್ರನ್ನು. ನಾವು ಸಂಸಾರಿಗಳು, ಅವನು ಸಂಸಾರಿ ಮಾಡಿದ್ರು. ನಾವು ಅವ್ನು ಹುಡ್ಸಿದೀವಿ, ಅವ್ನು ನಮ್ಮನ್ನು ಹುಡ್ಸಿದ. ಬರೀ ಇದನ್ನ ಹೇಳಿದವ, ನೀನು ನಮ್ಮನ್ನು ಹುಡ್ಸಿಯಲ್ಲಪ್ಪ, ನಾವು ಥ್ಯಾಂಕ್ಸ್ ಹೇಳ್ಬೇಕಿಲ್ಲ ನಿನಗೆ, ನಿಮ್ಮನ್ನು ಹುಟ್ಟಿಸ್ತೀನಿ. ಅವ ನಮ್ಮನ್ನು ಹುಡ್ಸಿದ, ನಾವು ದೇವ್ರು ಹುಟ್ಟಿಸ್ತೀವಿ. 108 ದೇವರು, 33 ಕೋಟಿ ದೇವರು, ಒಂದು ಅರ್ಥನೇ ಇಲ್ಲ. ಹುಚ್ಚುರಿಚರು ಪೂಜೆ ಮಾಡ್ತೀವಿ. ಏನದ ಅಜ್ಞಾನಿದು? ದೇವ್ರು ಹಂಗೆ ಇಲ್ಲವೇ ಇಲ್ಲ. ಅವರೆಲ್ಲ ದೇವತಾ ಪುರುಷರು. ಕ್ರಿಸ್ತ ಸ್ವಯಂ ಹೇಳ್ತಾನೆ, ಯೇಸು ಕ್ರಿಸ್ತ, ನಾನು ದೇವರಲ್ಲ, ನಾನು ಆಮ್ ಎಂಜಿಲ್, ನಾ ದೇವದೂತ ಅಂತಾನ. ರಾಮನು ಕೂಡ ದೇವರಲ್ಲ. ನಾ ಇದನ್ನ ಅನ್ಬೇಕಾರೆ ಒಮ್ಮೆ ಪ್ರಚಾರ ಆತಪ್ಪ ಅಂತ ನನ್ನ ಬೈಕೋ ಶುರು ಮಾಡ್ತಾರ, ರಾಮ ದೇವರಲ್ಲ ನೀವು ಹೆಂಗಂದ್ರಿ ಅಂತಿಕೊಂಡು ನಾಳೆ ಶುರು ಆಗುತ್ತದು. ದೇವರಲ್ಲ, ದೇವರು ಸಾಧ್ಯವೇ ಇಲ್ಲ ಆಗೋದು. ಕೇಡಿಲ್ಲದ ರೂಹಿಲ್ಲದ, ರೂಪ ಇಲ್ಲ, ಅಗೋಚರ, ಅಪ್ರತಿಮ, ಹಂಗದ ಅಂತೀರಿ ನೀವು. ಆದ್ರೆ ಮತ್ತೆ ಹಿಂಗೆ ಪೂಜೆ ಮಾಡ್ತಿರಲ್ಲ, ಎಂಥ ಬುದ್ಧಿ ನಿಮ್ಮದು? ಅವನು ರೂಪ ಇಲ್ಲ ಅಂತೀರಿ, ಹುಟ್ಟಿಲ್ಲ ಅಂತೀರಿ ನೀವು. ದೇವ್ರ ಗುಣಗಳೇನಪ್ಪ? ಅವನು ಹುಟ್ಟಿಲ್ಲ, ಅವನು ಸಾವಿಲ್ಲ. ಇದನ್ನೇ ಸ್ವಲ್ಪ ಹಿಡ್ಕೋರಿಲ್ಲ. ಮುಂದಿನ ಬುದ್ಧಿಕಪ್ಪ ಅಂತಂದ್ರೆ, ರಾಮ ಹುಟ್ಟಿದ, ರಾಮ ಸತ್ತ. ಕೃಷ್ಣ ಹುಟ್ಟಿದ, ಕೃಷ್ಣ ಸತ್ತ. ಮತ್ತು ಹೆಂಗೆ ದೇವರ ಹಾಕ್ತಾರ? ಹುಟ್ಟಿದವ್ರು ಸತ್ತವ್ರು ಹೆಂಗೆ ಹಾಕ್ತಾರ? ಒಂದು ಕಡೆ ಅಂತೀರಿ ಅವ್ನು ಹುಟ್ಟಿಲ್ಲ, ಸಾವಿಲ್ಲ ಅಂತೀರಿ, ರೂಪ ಇಲ್ಲ ಅಂತೀರಿ. ಇದನ್ನ ಹಿಂಗೆ ಮಾಡ್ತೀರಿ. ಎಂಥ ಬುದ್ಧಿಗಿಡಿದನ ನಿಮ್ಮದು. ಯಾಕಂದರೆ ನೀವು ಸೋತ್ರಿ. ಎಲ್ಲಿ? ದೇವರನ್ನು, ಅಗೋಚರವಾಗಿರತಕ್ಕಂಥ ಪರಮಾತ್ಮನನ್ನು, ನಿರಾಕಾರಿ ಪರಮಾತ್ಮನನ್ನು, ಅವನ ಇರುವಿಕೆಯನ್ನು ಗುರುತಿಸಲಿಕ್ಕೆ ಆಗಲೇ ಇಲ್ಲ. ಅಂದರೆ ಅಗೋಚರವಾದ ಪರಮಾತ್ಮನನ್ನು ನಿರೂಪವಾಗಿ, ಅಂದರೆ ರೂಪ ಇಲ್ಲದ ಪರಮಾತ್ಮನ ಗುರುತಿಸಲಿಕ್ಕೆ ನಿಮ್ಗೆ ಸಾಧ್ಯವೇ ಆಗಲಿಲ್ಲ. ಆದ್ರೆ ನಮ್ಮ ಶರಣರು ಕಂಡ್ರು ಅದನ್ನು. ಶರಣರು ಕಂಡ್ರು ನೋಡ್ರಿ, ಎಂಥ ಗುಡಿಗಳು, ಏನು ಬುದ್ಧಿರು.
ನನ್ನ ದೇಹವೇ ದೇಗುಲವಯ್ಯ, ಕಾಲೇ ಕಂಬ, ಶಿರವೇ ದೇಗುಲ, ಅದು ತಲೆ ಮುಖವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ನಾನೇನು ಮಾಡಲ್ಲಯ್ಯ ಬಡವನಯ್ಯ. ಅಂದರೆ ಸ್ಪಷ್ಟ ಕಲ್ಪನೆ ಇತ್ತು. ಇದಕ್ಕಿಂತ ಹೆಚ್ಚು ಕಲ್ಪನೆ ಅಂತಪ್ಪ ಅಂತಂದ್ರೆ ಬಸವಣ್ಣವರು ಒಂದು ವಾಕ್ಯದ ಒಂದು ಹೇಳ್ತಾರೆ ಅವರು, ಬ್ರಹ್ಮಾಂಡದಿಂದ ತಪ್ತ ನಿಮ್ಮ ಶ್ರೀ ಮುಕುಟ. ಬ್ರಹ್ಮಾಂಡ ಗೊತ್ತಿದೆ ನಿಮಗೆ? ಬ್ರಹ್ಮಾಂಡ ಅಂದ್ರೆ ಏನು ಗೊತ್ತಾಗುತ್ತೆ? ಇಲ್ಲ, ಇಲ್ಲಿ ಗೊತ್ತಿಲ್ಲ. ಆದರೆ ಅವರು ಬ್ರಹ್ಮಾಂಡವನ್ನು ತಿಳ್ಕೊಂಡವರಾಗಿದ್ದರು. ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀ ಮುಕುಟ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ನನ್ನ ಕೈಗೆ ಬಂದು ಚುಳುಕಾರಿದ್ರಯ್ಯ ಅಂತ ಅವ ಅಂತ. ಇದು ದಿವ್ಯವಾದ ಕಲ್ಪನೆ. ಅವ್ರಿಗೆ ಸ್ಪಷ್ಟ ಕಲ್ಪನೆ ಇತ್ತು. ಆದರೆ ಶರಣರೂ ಸೋತರು. ನಿಜ ಹೇಳಬೇಕಂದ್ರೆ ಶರಣರೂ ಸಹಿತ ಸೋತರು. ಯಾಕಂದರೆ ಎಷ್ಟು ಮಂದಿ ಶರಣರು ಇದ್ದಾರಲ್ಲ, ಪ್ರತಿಯೊಂದು ತಮ್ಮ ಅಂಕಿತ ನಾಮವನ್ನು ಬೇರೆ ಬೇರೆ, ಸ್ವತಂತ್ರ ಸಿದ್ಧಲಿಂಗೇಶ್ವರ ಹೇಳಿದ್ರು, ಚನ್ನ ಮಲ್ಲಿಕಾರ್ಜುನ ಅಕ್ಕಮಹಾದೇವ್ ಹೇಳಿದ್ಲು, ಕುರುಡ ಸಂಗಮದೇವ ಬಸವಣ್ಣವ್ರು ಹೇಳಿದ್ರು. ಅವರಿಗೂ ಕೂಡ ಕನ್ಫ್ಯೂಷನ್ ಇತ್ತೇನೋ ಅನ್ಸುತ್ತೆ ನನಗೆ. ನಾವು ತಪ್ಪಿರ್ಬೋದು, ನಾನೇನು ಸರ್ವಜ್ಞ ಅಲ್ಲ. ಆದರೆ ನನಗೆ ಬಂದು ವಿಚಾರ ಏನಪ್ಪ ಅಂತಂದ್ರೆ, ಅದಕ್ಕೆ ಆಕೆ ಪಾಪ ಮಾತಾಜಿಯವರು ಬಸವಪೀಠದ ಮಹಾದೇವಿ ಮಾತಾಜಿಯವರು ಲಿಂಗದೇವ ಅಂತ ಇಟ್ಟರು. ದೊಡ್ಡ ಇದು ಶುರು ಆಗ್ಬಿಡುತ್ತದು, ಕಾಂಟ್ರವರ್ಸಿ ಶುರು ಆಯ್ತು. ಅದು ನಿಜವಾದ ಅವ್ರ ಅಭಿಪ್ರಾಯ ಚೆನ್ನಾಗೇ ಇತ್ತು. ಯಾಕೆ ಎಲ್ಲರೂ ನೀವು ಅದನ್ನು ಹಂಗೆ ಒಂದು ನಂಬ್ಕೊಂಡ್ರಿ, ಲಿಂಗದೇವ ಅಂದ್ಬಿಟ್ರಲ್ಲ, ಅದನ್ನು ಬೇರೆ 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 ಇದನ್ನಾಗಿಡ್ತೀನಿ ಅಂತ್ಕೊಂಡು ಅದು ಅತಿಕ್ರಮಣ ಮಾಡ್ದಂಗೆ ಆಗುತ್ತೆ ಅವ್ರ ಭಾವನೆಗಳ ಮೇಲೆ. ತಪ್ಪು. ಆದರೆ ಅವ್ರ ವಿಚಾರ ಸರಿ ಇತ್ತು ಅಂತ, ಮಾತಾಡಿ ವಿಚಾರ ಸರಿ ಇತ್ತು. ಅಂದರೆ ನಮಗೆ ಸ್ಪಷ್ಟ ಕಲ್ಪನೆ ಇಲ್ಲ ದೇವರ ಬಗೆಗೆ. ಯಾಕೆ ಅದಕ್ಕೆ ನಾವು ಕೃಷ್ಣನನ್ನು ನೋಡ್ತೀವಿ, ಶಿವನನ್ನು ನೋಡ್ತೀವಿ, ಇವರೆಲ್ಲ ಅದು ಭಾಳ ಡೀಪ್ ಅದ ರೀ, ಭಾಳ ಡೀಪ್ ಅದ ಇದು. ಮತ್ತು ಇವನು ಒಪ್ತೀನಿ, ನಾನು ಅವ್ರ ದೇವರಂತ ಒಪ್ತೀನಿ, ಅವ್ರ ದೇವರಂತ ಒಪ್ತೀನಿ. ಆದರೆ ದೇವರ ಅವತಾರಗಳು ದೇವರಾಗ್ಯಾರ ಅಷ್ಟೇ. ಒಂದು ದೇವರ ಒಂದು ಅಂಶ ಅವರು ಆಗ್ಯಾರ. ಅದು ದೇವರು ಆಗೋದಿಲ್ಲ. ದೇವರು ಇರೋ ಅದು ಅವನಿಗೆ ರೂಪ ಇಲ್ಲ, ಏನಿಲ್ಲ, ಇರೋದು ಒಬ್ಬನೇ ಮತ್ತು 108 ದೇವರಿಲ್ಲ. ಏಕಂ ಸತ್ ವಿಪ್ರಾಬಹುದಾ ಉದಂತಿ. ಅದು ಇರೋದು ಒಂದೇ ಅದ. ಆದ್ರೆ ಜ್ಞಾನಿಗಳು ಏನೇನೋ ಹೇಳ್ತಾರೆ ಅಂತ ಒಂದು ಮಾತದ, ಅದು ಸತ್ಯ ಅದ. ಇದನ್ನೆಲ್ಲ ಯಾಕೆ ಹೇಳ್ತೀನಪ್ಪ ಅಂತಂದ್ರೆ, ಗುರು ದೇವರನ್ನು ನೀವು ನೋಡೋದಿಲ್ಲ ಎಂದು ನೋಡಿದ್ರೆ ಎಂದೆಂದೂ ದರ್ಶನ ಮಾಡೋದಿಲ್ಲ. ಅಕಸ್ಮಾತ್ ಎಷ್ಟೋ ಮಂದಿ ನನಗೆ ಅಂತಾರೆ, ಗುರುಗಳು ಈ ನಿಮ್ಮ ಮಂತ್ರ ಕೊಟ್ಟಿರಲ್ಲ ಅಂದಾಗ ನನಗೆ ಸಾಯಿಬ ಪ್ರತ್ಯಕ್ಷ ಅದ, ನನ್ನ ಲಕ್ಷ್ಮೀ ಪ್ರತ್ಯಕ್ಷ ಆದ್ಲು, ನನ್ನ ಶಿವ ಪ್ರತ್ಯಕ್ಷ ಅದ, ನನಗೆ ಆಂಜನೇಯ ಪ್ರತ್ಯಕ್ಷ ಅದ ಅಂತ ಹೇಳ್ತಾರೆ. ಅದು ಭ್ರಮೆ. ನಮ್ಮ ತಲೆಯೊಳಗೆ ಒಂದು ಹಿಪ್ನೋಟಿಸಮ್ ಹಾಕೊಂಡಿತ್ತು ನಾವು, ದೇವ್ರು ಹಿಂಗದಾನ ಅಂತ ತಿಳ್ಕೊಂಡು. ಅದು ಒಂದು ರೂಪ ಕೊಟ್ಟು ನಿಮ್ಮ ಮುಂದೆ ನಿಂದಿರ್ತದೆ ಅಷ್ಟೇ. ನಾ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ, ನೀವು ಯಾವುದನ್ನು ಸೋತಿರಿ, ನೀವು ದೇವರ ಕೂಡ ವ್ಯವಹಾರ ಮಾಡೋದಕ್ಕೆ ಸೋತಿರಿ. ನೀವು ದೇವರನ್ನು ಮುಟ್ಟಲಾರಿರಿ, ಸಾಕ್ಷಾತ್ ಹೆಂಗದನ್ನ ನೋಡಲಾರಿರಿ, ಅವನು ಕೂಡ ಮಾತಾಡಲಾರಿರಿ. ಹೀಗೆ ದೇವರ ಕೂಡ ನೀವು ಏನನ್ನ ಮಾಡಲಾರಿರೋ, ಅದನ್ನೆಲ್ಲ ಗುರುವಿನ ಕೂಡ ಮಾಡ್ಬೋದು ಅಂತ. ದೇವರ ಕೂಡ ನಿಮಗೆ ಏನು ಮಾಡ್ಲಿಕ್ಕೆ ಆಗುದಿಲ್ಲ, ಅದನ್ನೆಲ್ಲವನ್ನು ಗುರುವಿನ ಕೂಡ ಮಾಡ್ಬೋದು. ಏನ್ ಮಾಡ್ಬೋದು? ಗುರುವಿನ ಕೂಡ ಮಾತಾಡ್ಬೋದು, ಗುರುವನ್ನು ಸ್ಪರ್ಶಿಸ್ಬೋದು, ನಮಸ್ಕಾರ ಮಾಡ್ಬೋದು, ಗುರುವಾಣಿಯನ್ನು ಕೇಳ್ಬೋದು. ದೇವರ ಕೂಡ ನೀವು ಏನು ಮಾಡ್ಲಿಕ್ಕೆ ಶಕ್ತಿ ಇಲ್ವೋ ಅದನ್ನು ಗುರುವಿನಿಂದ ಮಾಡ್ಬೋದು. ಅದಕ್ಕೆ ಗುರು ಶ್ರೇಷ್ಠ. ಅದಕ್ಕೆ ಇನ್ನೊಬ್ರು ಹೇಗೆ ಕೇಳ್ತಾರ, ಗುರು ಮತ್ತು ಗೋವಿಂದ. ಇದು ಬಹಳ ಪ್ರಸಿದ್ಧವಾದ ವಾಕ್ಯ ಇದು. ಗುರು ಮತ್ತು ಗೋವಿಂದ ಒಂದೇ ಕಡೆ ಕಬೀರ್ ದಾಸರು ಕೇಳ್ತಾರೆ, ಬಹುಶಃ ಅನಿಸುತ್ತೆ. ಗುರು ಮತ್ತು ಗೋವಿಂದ ಬಂದು ಒಂದೇ ಕಡೆ ನಿಂತರಪ್ಪ ಅಂತಂದ್ರೆ, ನೀ ಫಸ್ಟ್ ಯಾರಿಗೆ ನಮಸ್ಕಾರ ಮಾಡ್ತೀನಿ ಅಂತ ಶಿಷ್ಯ ಕೇಳ್ತಾರೆ ಅವರು. ಒಬ್ಬ ಗುರು ಬರ್ತಾನ, ಗೋವಿಂದ ಅಂದ್ರೆ ದೇವರು. ಗುರು ಮತ್ತು ಕೃಷ್ಣ, ಗುರು ಮತ್ತು ಗೋವಿಂದ ಅಂತಂದ್ರೆ ಗುರುಗಳೇ ಬರ್ತಾರೆ, ದೇವರು ಬರ್ತಾರೆ. ಈಗ ನೀ ಯಾರಿಗೆ ಫಸ್ಟ್ ನಮಸ್ಕಾರ ಮಾಡ್ತೀವಿ ಅಂತ ಕೇಳ್ತಾರೆ. ಯಾರಿಗೆ ಫಸ್ಟ್ ನಮಸ್ಕಾರ ಮಾಡ್ತೀವಿ? ಗುರುವಿಗೆ ಅಂತ ಹೇಳ್ತಾರ. ಗುರುವಿಗೆ ಸಿಟ್ಟು, ದೇವ್ರಿಗೆ ಸಿಟ್ಟು ಬಿಡುತ್ತಾ? ಇವನ ಅಲ್ಲೋ ಸಾಕ್ಷಾತ್ ನಾಳೆ ಬಂದೀನಿ, ಮೊದಲು ಅವ್ನು ನಮಸ್ಕಾರ ಮಾಡ್ತೀವಿ. ಹೌದು ದೇವ್ರ, ನೀ ಸಿಟ್ಟಿಗೆರೆ ಏನೇ ಮಾಡೋ, ನಿನ್ನ ಪರಿಚಯ ಮಾಡಿಸ್ತವನ ಗುರು. ನೀ ಹೆಂಗದಿ ಅನ್ನೋ ಹೇಳಿಕೊಟ್ಟೆ ಗುರು, ಅದಕ್ಕೆ ನಾನು ಹಿಂಗೆ ಕಾಣ್ತೇನೆ. ಆದ್ರೆ ಮೊದಲು ಹೇಳಿಕೊಟ್ಟೆ ನಮಸ್ಕಾರ ಮಾಡ್ಬೇಕಲ್ಲ. ಆಮೇಲೆ ನಿನಗೆ ನೀ ಇದ್ದಿದ್ದ ಗೊತ್ತಿಲ್ಲ, ನಿನ್ನ ಬಗ್ಗೆ ಕಲ್ಪನೆ ಇರಲಿಲ್ಲ, ನಿನ್ನ ಬಗ್ಗೆ ನನಗೆ ಗೊತ್ತೇನೂ ಇರಲಿಲ್ಲ.
ಅದನ್ನೆಲ್ಲವನ್ನು ಹೇಳಿಕೊಟ್ಟ ಗುರು. ಅದಕ್ಕೆ ನಾ ಫಸ್ಟ್ ಗುರುವಿಗೆ ನಮಸ್ಕಾರ ಮಾಡ್ತೇನೆ ಅಂತಾರೆ. ಅದಕ್ಕೆ ಹೇಳ್ತೀನಲ್ಲ, ನಮ್ಮ ಹಿಂದೂ ಪರಂಪರೆಯೊಳಗೆ ಗುರುವಿಗೆ ಅತ್ಯಂತ ಶ್ರೇಷ್ಠ ಸ್ಥಾನಮಾನದ. ತಂದೆ ಮತ್ತು ತಾಯಿ ಮತ್ತು ಗುರು ಜೀವಂತ ದೇವರುಗಳು, ತಿಳ್ಕೊಂಬಿಡ್ರಿ. ಆ ಉಳ್ಕಿದ್ದು ನೀವು ಯಾವ ದೇವ್ರನ್ನ ಪೂಜೆ ಮಾಡ್ತೀರೋ ನೋಡ್ತೀರೋ, ಸಾಯಿವರೆಗೂ ನೋಡೋ ಶಕ್ಯವೇ ಇಲ್ಲ. ಅದನ್ನು ನೋಡಿದರೆ ಭ್ರಮೆ, ನೋಡಲಿಕ್ಕೆ ಆಗುವುದೂ ಇಲ್ಲ ನನ್ನ ಮಟ್ಟಿಗೆ. ಆದರೆ ತಂದೆ ತಾಯಿ ಜನ್ಮ ಕೊಟ್ಟಾರ ನಿಮಗೆ, ಗುರು ವಿದ್ಯಾ ಕೊಟ್ಟಾನ. ಹಾಗಾಗಿ ಗುರುವಿಗೆ ಶರಣಾಗತಿ ಆಗಬೇಕು. ತಂದೆ ತಾಯಿಗಳಿಗೆ ನಿಮ್ಮ ತನುವನ್ನು, ಮಡದಿಗೆ ಮನವನ್ನು, ಗುರುವಿಗೆ ತನು ಮನ ಧನವನ್ನು ಅರ್ಪಿಸಿ ಪುಣ್ಯಾತ್ಮರಾಗ್ರಿ ಅಂತೇಳಿ ಶಾಸ್ತ್ರ ಬರ್ತಿರ್ತದೆ. ತಂದೆ ತಾಯಿಗೆ ನಿಮ್ಮ ತನುವನ್ನು ಅಂದರೆ ದೇಹದಿಂದ ಸೇವೆ ಮಾಡಿರಿ, ಅವರಿಗೆ ಸೇವೆ ಮಾಡಿರಿ, ಅವರಿಗೆ ಸೇವೆ ಮಾಡಿರಿ. ಸೇವಾ ನೀವು ಅವ್ರಿಗೆ ಏನು ಬೇಕಾಗಿ ನೀವು ಅವರೇ ಕೊಟ್ಟರೆ, ನೀವು ಹಣವನ್ನು ಕೊಟ್ಟರೆ ಎಲ್ಲ ಕೊಟ್ಟರೆ ಅವರು ಸೇವೆ ಮಾಡಿರಿಪ್ಪ. ತನುವನ್ನು ಕೊಟ್ಟರಲ್ಲ, ಸೇವಾ ಮಾಡಿರಿ. ಹೆಂಡತಿಗೆ ಮನವನ್ನು ಕೊಡ್ರಿ, ಹೆಂಡತಿಗೆ ಮನಸ್ಸು ಕೊಡ್ರಿ ಒಪ್ಪ. ಹೌದಾ? ಮುಂದೆ ದೇವರಿಗೆ ಗುರುಗಳಿಗೆ ತನುವನ್ನು ಕೊಡು, ಮನವನ್ನು ಕೊಡು, ಧನವನ್ನು ಕೊಡು ಅಂತ ಹೇಳ್ತಾರೆ. ಅದಕ್ಕೆ ಗುರು ಮಹಾನ್ ಅಂತ ತಿಳ್ಕೊಂಡು ಹಿಂದೂ ಧರ್ಮದೊಳಗೆ ಪದೇ 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 ಹೇಳ್ತಾರೆ. ಕಣ್ಣಿಗೆ ಕಾಣುವ ದೇವ್ರಂತ ಹೇಳ್ತಾರೆ, ಪರಮ ಪವಿತ್ರ ಅಂತ ಹೇಳ್ತಾರೆ. ಗುರು ಪರಂಪರೆ ಅನೂಚಾನವಾಗಿ ನಡೆದು ಬಂದಿದೆ. ಅಂಥ ಗುರು ಪರಂಪರೆ ಇವತ್ತು ಒಂದು ಸಾಕ್ಷಾತ್ ಆಗಿ ಒಂದು ಗುರುಪೂರ್ಣಿಮೆ ಅಂತ ಹೆಸರು ಬರ್ತದೆ. ಈ ಗುರುಪೂರ್ಣಿಮೆ ಅಂತ ಯಾಕೆ ಬಂತು ಮತ್ತು ಯಾರನ್ನು ಗುರು ಅಂತಾರೆ, ಹೆಂಗೆ ಶುರು ಆಯಿತು ಅಂತ ಸ್ವಲ್ಪ ನೋಡೋದಾದ್ರೆ ಭಾಳ ಮಜಾ ಆದ ಇತಿಹಾಸ. ಯಾಕೆ ಗುರುಪೂರ್ಣಿಮೆ ಶುರು ಆಯಿತು ನಿಮ್ಗೆ ಗೊತ್ತದನ್ನು ಗೊತ್ತಿಲ್ಲ. ನಾವು ಕೃಷ್ಣನನ್ನು ಒಪ್ಕೊಂತೀವಿ. ಆ ಕೃಷ್ಣನ ಒಪ್ಪಕ್ಕಿಂತ ಮುಂಚೆ ಕೃಷ್ಣ ಒಂದು ಅವತಾರ ಅಂತ ಒಪ್ಕೊಂತೀವಿ. ಅದು ಯಾರ ಅವತಾರ ಅಂದರೆ ವಿಷ್ಣುವಿನ ಅವತಾರ ಅಂತ ಒಪ್ಕೊಂತೀವಿ. ಹೌದಾ? ಇಲ್ಲಿ ಮುಖ್ಯವಾಗಿ ನಮಗೆ ಹೇಳೋದು ನೂರಾರು ದೇವತೆಗಳು, 33 ಇದ್ವೇ ಇಲ್ಲವೇ ಇಲ್ಲ. ಎಲ್ಲ ಹಿಂದೂ ಮೈಥಾಲಜಿ ಪುರಾಣ ಹೇಳುವ ಹಾಗೆ 3 ದೇವರುಗಳು: ಬ್ರಹ್ಮ, ವಿಷ್ಣು, ಮಹೇಶ. ಅದು ಹೆಂಗೆ ಸಾಂಕೇತಿಕದ ಸೃಷ್ಟಿಸ್ತಕ್ಕಂಥವು ಬ್ರಹ್ಮ, ಅದನ್ನು ಮೇಂಟೈನ್ ಮಾಡ್ತಕ್ಕಂಥವ ವಿಷ್ಣು, ಆನಂತರ ನಾಶ ಮಾಡ್ತಕ್ಕಂಥವ. ಇದು ಚಲೋ, ಅದು ಇದು ಒಪ್ಕೋರಿ. ಇದನ್ನು ಮುಂದೆ ವಿಚಿತ್ರ ಅಂದ್ರೆ ನಮ್ಮ ದೇವತೆಗಳು ಹೆಂಗೆ ಸೃಷ್ಟಿಯಾದ್ರು ಅನ್ನೋದು ಭಾಳ ವಿಚಿತ್ರ ಅದು. ಈಗ ಬ್ರಹ್ಮ ಹುಟ್ಟಿದ್ನ ಒಬ್ಬ ಮನುಷ್ಯನಿಗೆ ಹುಟ್ಟಿಸ್ಲಿಕ್ಕೆ ಏನು ಬೇಕು? ಜ್ಞಾನ ಬೇಕಲ್ಲ. ಏನು ಕ್ರಿಯೇಟ್ ಮಾಡ್ಬೇಕು, ಕ್ರಿಯೇಟಿಂಗ್ ಅಂತಾರ. ಏನೋ ಒಂದು ಮಾಡ್ಬೇಕಾದ್ರೆ ಒಂದು ಜ್ಞಾನ ಬೇಕಿಲ್ಲ. ಅದಕ್ಕೆ ಬ್ರಹ್ಮಗೆ ಸಾಥಿ ಕೊಟ್ಟರು ಸರಸ್ವತಿನ ಹೆಂಡತಿ ಮಾಡಿದ್ರು. ಅವಂಗ ಬ್ರಹ್ಮ ಹುಟ್ಟಿಸಿದ್ನ, ಅವ್ನ ಸಾಥಿ ಅರ್ಧಾಂಗಿ ಯಾರೋ ಒಂದು ಸರಸ್ವತಿ. ಮತ್ತು ವಿಷ್ಣು ಮೇಂಟೈನ್ ಮಾಡ್ಬೇಕಲ್ಲ, ಅವನು ಸಾಥಿ ಯಾರು ಕೊಟ್ಟರು? ಲಕ್ಷ್ಮಿ. ಮತ್ತು ಪರಶಿವ ನಾಶ ಮಾಡ್ತಾನ, ನಾಶ ಮಾಡಕ್ಕೆ ಏನು ಬೇಕು? ಶಕ್ತಿ. ಅದಕ್ಕೆ ಪಾರ್ವತಿನ ಕೊಟ್ಟರು. ಭಾಳ ಚಂದ ಅದ ಇದು, ಭಾಳ ಚಂದದ ಹಿಂದೂ ಮಾಹಿತಿ. ಹೌದಾ? ಅದು ಇರಲಿ. ಈಗ ವಿಷ್ಣುನ್ ತೋಡೋಣ. ವಿಷ್ಣುನ್ ಪುರಾಣ ಕೇಳಿದ್ದೀರಿ ನೀವು. ಒಬ್ಬ ಬಲಿಚಕ್ರವರ್ತಿ ಅಂತಿದ್ದ. ಅಂತಿದ್ನಲ್ಲ, ಭಾಳ ಉಪಟಾರ ಕೊಡ್ತಿದ್ದ. ಎಲ್ಲ ಲೋಕಗಳಿಗೆ ಹೋಗವ, ದಾಳಿ ಮಾಡವ, ಅವನ್ನೆಲ್ಲ ಇದು ಮಾಡವ, ಬಟ್ ಉಪಟಾರ ಕೊಡವ. ಬೆಂಗಳೂರಿನ ಪುಡಿ ಗ್ಯಾಂಗ್ ಇರ್ತಾವಲ್ಲ, ರೋಡಿಗಳು, ಹಂಗೆ ದೊಡ್ಡ ಗ್ಯಾಂಗ್ ಇರ್ತಾವಲ್ಲ, ಹಂಗೆ ಉಪಟಾರ ಕೊಡವ. ಒಟ್ಟು ಸೋತು ಹೋಗಿದ್ರು. ಅದಕ್ಕೆ ವಿಷ್ಣು ಹೋಗಿ ಬೇಡಿಕೊಂಡ್ರು ನಾರದನ ಮೂಲಕ ವಿಷ್ಣು ಹೋಗಿ ಬೇಡಿಕೊಂಡ್ರು. ವಿಷ್ಣು ಏನು ಮಾಡಿದ? ವಾಮನ ಅವತಾರ ತಾಳಿದ. ದಶಾವತಾರಗಳನ್ನು ಬರ್ತಾವೆ, ಆ ವಾಮನ ಅವತಾರ ತಾಳಿದ. ಬಲಿನ ಚಕ್ರವರ್ತಿ ಅಂತ ತಗೋಬೇಕಂತ ತಿಳ್ಕೊಂಡು ಅವಾಗ ಹೋಗ್ತಾನ. ಅವ ಬ್ರಾಹ್ಮಣ ಆಗಿ ಬ್ರಾಹ್ಮಣ ವೇಷದ ಒಟ್ಟುವಾಗಿ ಸಣ್ಣ ಬಾಲಕ ಬಂದ. ಅವನು ತನ್ನ ವಾಕ್ಚಾತುರ್ಯದಿಂದ ಅವನ ಮನಸ್ಸನ್ನು ಗೆಲ್ತಾನ, ಏನೇನೇ ಮತ್ತು ಮಾಡ್ತಾನೆ. ಅವಾಗ ಅವನ ಮನಸ್ಸು ಒಲಿಸಿ, ಏನು ಬೇಕು ನಿನಗೆ, ಅದನ್ನು ಕೊಡಲೇ, ಇದನ್ನು ಕೊಡಲೇ, 14 ಲೋಕಗಳು ನನ್ನವೇ, ಚತುರ್ಥ ಲೋಕ ನನ್ನವದ, ಏನು ಬೇಕಾದ ಕೇಳಂತಾನ. ನನಗೇನು ಬೇಕಾಗಿಲ್ಲ, 3 ಹೆಜ್ಜೆ ಇರ್ತಕ್ಕಂಥದ್ದನ್ನು ಒಂದು ದಾನ ಮಾಡು ಭೂಮಿಯನ್ನು ಅಂತಾನೆ. ನಗತಾನವ. ಎಂಥ ಮಳ್ಳ ಐತಪ್ಪ ಹುಡುಗನಂದ್ರೆ ಮಳ್ಳ ಐತಿದು. 3 ಹೆಜ್ಜೆ ಇರ್ತಕ್ಕಂಥದ್ದು ಭೂಮಿ ದಾನ ಮಾಡ್ಬೇಕಾ? ತಗೋಲೆ ಶಾಂಕ್ಷನ್ ಅಂದ್ಬಿಟ್ಟ. ಶಾಂಕ್ಷನ್ ಮಗ್ಳು ಶುಕ್ರಾಚಾರ್ಯ ಕುಂತಿದ್ರು. ಅವನು ಲೇ ಅಮ್ಮ ಕಥನವ 3 ಹೆಜ್ಜೆ ಕೇಳ್ತಾನಪ್ಪ, ಏನೇ ಇರ್ಬೇಕು ಒಳಗ.
ನೋಡಿ ಕೊಡು ಅಂತಾನ. ತಗೊಂಡು ಕೊಟ್ಟೆ ಬಿಟ್ಟ. 3 ಹೆಜ್ಜೆ ಅಂತ ಸಿಕ್ಕೊಂಡ. 3 ಹೆಜ್ಜೆ. ಒಂದೇ ಹೆಜ್ಜೆ ಎಲ್ಲಿ ಇಡ್ಲಿ ಅಂತ ಕೇಳ್ದ ಅವ. ಒಂದೇ ಹೆಜ್ಜೆ ಮತ್ತೆ ಎಲ್ಲಿ ಹಿಡಿತೀರಿ ಅಂತ ಇಲ್ಲಿಟ್ಬಿಟ್ಟ. ಭೂಮಿ ನಂದಾತು. ಹಿಂಗೆ ಬೆಳೆದ್ಬಿಟ್ಟ. ಇಡೀ ಭೂಮಿಯನ್ನು ಆವರಿಸ್ತು ಒಂದು ಪಾದ. ಭೂಮಿ ನಂದಾತು. ನೀ ಕಾಣಿಕೆ ಕೊಟ್ಟೆ ನನಗೆ. ಭೂಮಿ ಮುಗಿತಲ್ಲ ಮತ್ತೆ. ಮುಂದೆ 2ನೇ ಹೆಜ್ಜೆಯಲ್ಲಿ ಇಡ್ತೀವಿ ಅಂತ ಕೇಳಿದ. ಈ ಕಾಲನ ಮೇಲೆತ್ತಿ ಹಿಂಗೆ ಮಾಡಿದ. ಇಡೀ ಆಕಾಶ ತುಂಬ್ತದು. ಭೂಮಿನೂ ನಂದು, ಆಕಾಶನೂ ನಂದು. ಇನ್ನು 3ನೇ ಹೆಜ್ಜೆಯಲ್ಲಿ ಇಡ್ಲಿ ಅಂತ ಕೇಳಿದ. ಗಾಬರಿ ಬಿಟ್ಟವ. ತೋಚಲೇ ಇಲ್ಲ. ಪ್ರಭು ನನ್ನ ತಲೆ ಮೇಗಿಡು ಅಂತಂದ. ತಲೆ ಮೇಲೆ ಕುಂತು ಇವತ್ತು ಸತ್ಯನಾಶ ಮಾಡಿಬಿಟ್ಟವ. ಅವಾಗ ಅವನು ಸೊಕ್ಕು ಹೋಗ್ಬಿಡುತ್ತು. ಅವಾಗ ವಿಷ್ಣು ರೂಪ ಅಂತ ಪ್ರಕಟ ಆಗುತ್ತೆ. ಅವಾಗ ನಮಸ್ಕಾರ ಮಾಡ್ತಾನೆ. ಪ್ರಭು ನನ್ನ ಸೊಕ್ಕು ಅಳಿತು, ಅದನ್ನು ನೀ ನನ್ನ ಅವ ಸ್ವರ್ಗದೊಳಗೆ ಇಂದ್ರಾಧಿಪತಿ ಇದ್ದ, ಇವ ಪಾತಾಳಕ್ಕೆ ಇವ ಅಧಿಪತಿ ಇದ್ದ. ಅದಕ್ಕೆ ಅವನು ಕಸ್ಕೊಂಡಿದ್ದ ಇಂದ್ರನ ಇದನ್ನು. ಅದಕ್ಕೆ ವಿಷ್ಣು ಏನು ಮಾಡಿದ, ಅವನು ಇಂದ್ರನಿಗೆ ಕೊಟ್ಟು ಇವ ಪಾತಾಳಕ್ಕೆ ಕೊಟ್ಟು ಮುಂದೆ ಹಂಗಾರೆ ನೀ ನಂದೆಲ್ಲ ಮುಗಿಸಿದಲ್ಲ, ನಮಸ್ಕಾರ ಮಾಡ್ತಾನೆ, ಏನು ಮಾಡಬೇಕಂತೇಳಿ ಇವಾಗ ಕೇಳ್ತಾನೆ ಈ ವಿಷ್ಣು. ಅವಾಗ ಕೇಳಿದ್ದ, ಇವಾಗ ಕೇಳ್ತಾನೆ, ನೀನು ನನ್ನ ಕಡೆಗೆ ಬಂದು ವಾಸಿಸ್ಬೇಕು ಅಂತ ಕೇಳ್ಕೊಂಡ್ಬಿಡ್ತಾನೆ. ನನ್ನ ಕಡೆಗೆ ಬಂದು ವಾಸಿಸ್ಬೇಕಂತಾನೆ. ಶಾಂಕ್ಷನ್ ಅಂತಾನೆ ಇವನು ಮಾತು ಕೊಟ್ಟಿದ್ದಕ್ಕೆ. ಹೋಗಿ ಅಲ್ಲಿ ಕುಂತು ಬಿಟ್ಟ ಬಲಿಚಕ್ರವರ್ತಿ ಕೂಡ. ಇಲ್ಲಿ ಮತ್ತೆ ಲಕ್ಷ್ಮಿ ಏನು ಮಾಡಬೇಕು, ಎಲ್ಲಿ ಹೋದಿ ಪುಣ್ಯಾತ್ಮ ಅಂತ ತಿಳ್ಕೊಂಡು ಹುಡುಕು ಬಂದ್ಲು. ಇಲ್ಲಿ ಹೋಗಿ ಅಂದ್ರೆ ಗೊತ್ತಾಯ್ತು ಪಾತಾಳಕ್ಕೆ ಬಂದ್ಲಕ್ಕೆ. ಮತ್ತು ಇವನು ಹೆಂಗಾರ ಹೊಂಟ ಇದು ಮಾಡ್ಬೇಕಲ್ಲ. ಅದಕ್ಕೆ ರಕ್ಷಾಬಂಧನ ತೊಗೊಂಬಿದ್ಲಕ್ಕೆ. ರಕ್ಷಾಬಂಧನ ತೊಗೊಂಡು ಬಲಿ ಕಟ್ಟಿ ಇದು ಮಾಡಿಕೊಡೆ. ಯಾರು ರಾಖಿ ಕಟ್ಟಿರ್ತಾರೋ ಅವರು ಮತ್ತು ತಂಗಿಯರು ಹಾಕಾರಲ್ಲ. ಅದಕ್ಕೆ ನೀನು ತಂಗಿ ಅದೇವ, ಏನು ಬೇಕು ಕೇಳು ಅಂತ ಅವ ಕೇಳ್ತಾನೆ. ಮತ್ತೆ ಹೊಳ್ಳಿ ಅವು ಹಿಂದಕ್ಕೆ ಹೊರಗಡೆ ಭಾಳ ಸಲೀಸಾಗಿ ಕೊಡ್ತಿದ್ರು ಅವರು. ಒಟ್ಟ ಏನು ಮಾಡಬೇಕು ಕೇಳು ಅಂತಿದ್ರು. ನನಗೆ ಅಡ್ರಿ ಬಿಟ್ಟು ಕೊಡ್ಬೇಕು. ನಿನ್ನ ಗಂಡ ಯಾರು? ನನ್ನ ಗಂಡ, ನಾ ಲಕ್ಷ್ಮಿ ಅಂತಾಳಕ್ಕೆ. ಹಂಗಾಗಿ ಮಾತು ಕೊಟ್ಟಿನಿ, ಕರ್ಕೊಂಡು ಹೋಗು ಅಂತಾನೆ. ಅದಕ್ಕೂ ಅಂತ ಇಷ್ಟು ಗೊತ್ತಾಗತ್ತೆ. ಹೌದಾ, ದುಃಖ ಆತಲ್ಲ ನಿನಗಂತ. ಹೌದು, ಏನು ಮಾಡಲಿ ಅಂತಾನೆ. ಹಂಗಾರೆ ಅಳಬೇಡ. ಪ್ರತಿ ವರ್ಷದ ಏನು ಆಷಾಢ ಏಕಾದಶಿ ಬರುತ್ತೆ, ಆ ಆಷಾಢ ಏಕಾದಶಿಯಿಂದ ಕಾರ್ತಿಕ ಏಕಾದಶಿ ಮಠ 4 ತಿಂಗಳು ನಾನೇನು ಕಡೆ ಬಂದು ಇರ್ತೀನಿ ಅಂತ ಹೇಳ್ಬಿಡ್ತಾನೆ ಅವನು. ಪಟ್ಟ ಇದು ಪುರಾಣ. ಅದಕ್ಕೆ ಆಷಾಢ ಏಕಾದಶಿ ದಿವಸ ಇದಕ್ಕೆ ಗುರುಪೂರ್ಣಿಮೆ ಆಗುತ್ತೆ. ಅವಾಗ ಅವನು ಚಿಂತೆ ಮಾಡ್ತಾನೆ. ಇಷ್ಟು ಮೇಂಟೈನ್ ಮಾಡಬೇಕಲ್ಲ, ಇಡೀ ಜಗತ್ತು ಮೇಂಟೈನ್ ಮಾಡಬೇಕಲ್ಲ. ಹೌದಾ, ನೀವು ಹೋಗಿ ಮುಂದೆ ಕಾಶಿ ಯಾತ್ರೆ ಹೋಗ್ತಿರ್ತೀರಿ, ಮನೆಗೆಲ್ಲ ನೀವನ್ನ ಹೋಗ್ಕೊಂತಿರ್ತೀರಿ. ನಿಮ್ಮ ತಲೆಗೆ ಹುಳ ಶುರು ಹಾಕಾವು. ಅಂಗಡಿ ಕೀಲಿ ಯಾರು ಕೈ ಕೊಡಲಿ, 3 ಮಕ್ಕಳ ಕೈ ಹೋಗ ಯಾರು ಕೈ ಕೊಡಲಿ ಅಂತ ವಿಚಾರ ಮಾಡ್ತೀರಿ. ಒಬ್ಬನ ನೋಡ್ತೀರಿ, ಅವನು ಕುಡಿಸೋ ಮಗ, ಮತ್ತು ನಾ ಬಡ್ತೀರಿ ಕುಡಿದು ಎಲ್ಲ ಹಾಳು ಮಾಡ್ತಾನೆ ಅಂದ್ಕೊಂಡು ಬೇಡ ಅಂತ 2ನೇ ನೋಡ್ತೀರಿ. ಹಿಂಗೆ ನೋಡಿದಿಲ್ಲ. ಹಂಗೆ ಅವಾಗ ನೆನಪಿ ಬಂದಿದ್ದು ಏಕದಮ್ ಈ ಕೆಲಸವನ್ನು, ನಾನು ಮಾಡ್ತಕ್ಕಂಥ ಕೆಲಸವನ್ನು ಸಮರ್ಥವಾಗಿ ನಿಭಾಯಿಸ್ತಕ್ಕಂಥ ಯಾರಿದ್ರಪ್ಪ ಅಂದ್ರೆ ಒಬ್ಬ ಗುರು ಅಂತ ತಿಳ್ಕೊಂಡು ಇವತ್ತಿನ ದಿವಸ, ಇವತ್ತೇನು ಹುಣ್ಣಿಮೆ ಐತಲ್ಲ, ಕಾರ್ತಿಕ ಶುದ್ಧ ಏನೋ ಇವತ್ತಲ್ಲ ಪೌರ್ಣಿಮೆ ದಿವಸ. ಹೌದಾ, ಶುಕ್ಲ ಪಕ್ಷ ಪೌರ್ಣಿಮೆ ದಿನದಿಂದ ಅವನು ಕರೆಸ್ತಾನ. ನೋಡಪ್ಪ, ನಾಳೆಯಿಂದ ಅವನು ನಿರ್ಗಮನ ಪಾತಾಳೋಕಕ್ಕೆ ಅದಕ್ಕೆ ದೇವಶೈನಿ ಏಕಾದಶಿ ಅಂತಾರೆ. ನಾಳೆಗೆ ದೇವಶೈನಿ ಏಕಾದಶಿ ಅಂತಾರೆ. ಹೌದಾ, ಇದಕ್ಕೆ ದೇವಶೈನಿ ಅಂತಾರೆ. ಮುಂದೆ ಕಾರ್ತಿಕ್ ಮಾಸದೊಳಗೆ ಉತ್ಥಾನ ಶೈನಿ ಏಕಾದಶಿ ಅಂತ ಬರ್ತದೆ. ಅದು ಅವಾಗ ಹೇಳ್ತಾನೆ, ಅದೊಂದು ಆಚರಣೆ ಮಾಡ್ತಾರೆ. 4 ತಿಂಗಳು ಇದಕ್ಕೆ ಚಾತುರ್ಮಾಸ ಅಂತಾರೆ. ಇವತ್ತಿನಿಂದ ಶುರು ಹಾಕೋ ಎಲ್ಲ ಪೂಜೆ ಪುನಸ್ಕಾರ, ಗುಡಿ ಗುಂಡಾರ, ಹರಿಕೀರ್ತನ ಎಲ್ಲ ಶುರು ಆಗೋದು ಇವಾಗಲೇ. ಕೀರ್ತನ ಪುರಾಣ ಎಲ್ಲ ಇವತ್ತು 4 ತಿಂಗಳ ಬರೀ ಶುರು ಆಗ್ಬಿಡ್ತಾವೆ ಎಲ್ಲ. ಅವ ತಣ್ಣಗೆ ಹೋಗ್ಬೇಕು ಅಂತಾನೆ. ಅದಕ್ಕೆ ದೇವಶೈನಿ ಏಕಾದಶಿ. ಅದಕ್ಕೆ ಕೃಷ್ಣ ಇದು ವಿಷ್ಣುವಿನ ಸ್ಥಾನವನ್ನು ಗುರು ತುಂಬ್ತಾನ. ಅದಕ್ಕೆ ಗುರು ಹೆಂಗಿರ್ತಾನ, ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕೆ ಪಂಚರಾತ್ರಿ ಅಂತಿಕೊಂಡು ಸಂಚಾರವಾಗಿ ಇರ್ತಾನವ. ಸಂಚಾರಿ ಇರ್ತಾರೆ ಅವ್ರು ಗುರುಗಳು. ಇವತ್ತು ವಿಷ್ಣು ಮಾತು ಕೊಟ್ಟಂಗೆ ಇವತ್ತಿದ್ದ ಅವ್ರು ಅಡ್ಡಾಡೋದಿಲ್ಲ ಯಾರು. ಬೇಕಾದ್ರೆ ನೋಡ್ಬೇಕಾದ್ರೆ ಎಲ್ಲ ಶುರುವಾಗೋದು ಇವಾಗಲೇ. ಗುರುಗಳು ಒಂದೇ ಸ್ಥಾನದಾಗ ಇರ್ತಾರೆ. ನಿಮ್ಮ ಮ್ಯಾಗ ಅಡ್ಡಾಡ್ದಲ್ಲ ಅವರು, ಅಡ್ಡಾಡ್ದಲ್ಲ ಒಂದೇ ಸ್ಥಾನದ ಕೂತು. ಮತ್ತು ಒಂದೇ ಸ್ಥಾನಕ್ಕೆ ಕೂತು ಏನು ಮಾಡಬೇಕು, ದಿನ ಶಿಷ್ಯರಿಗೆ ಬೋಧನೆ ಶುರು ಮಾಡ್ತಾರೆ ಅವರು. ಕೀರ್ತನ, ಪ್ರವಚನ, ನಾನು ಯಾರು, ನೀನು ಯಾಕೆ ಬಂದು, ಅದು ಇದು ಆಧ್ಯಾತ್ಮದ ಬೋಧನೆ ಶುರು ಆಗುತ್ತದೆ. ಮತ್ತಿದು ಒಂದು ಕಥೆ ಹಿಂಗಾತಪ್ಪ ಅಂತಂದ್ರೆ, ಈ ಚಾತುರ್ಮಾಸ ಅನ್ನೋದು ಏನಂತಲ್ಲ, ಭೌಗೋಳಿಕವಾಗಿ ಮಳಿ ಬೆಳಿ ಸಮೃದ್ಧ ಇರ್ತದೆ, ಬಿಸಿಲು ಇರೋದಿಲ್ಲ, ತಣ್ಣಗಿರ್ತದೆ, ಹವಾಮಾನ ಬೆಸ್ಟ್ ಇರ್ತದೆ. ಎಂಥದ್ದು ರೀ ಭೌಗೋಳಿಕವಾಗಿ.
ಅದು ಎಷ್ಟೋ ಮಂದಿ ಆಷಾಢದಾಗ ಅತ್ತೆ ಸಸಿ ಕೂಡಿರಬಾರ್ದು ಅಂತಾರೆ. ಪ್ರತಿಯೊಂದಕ್ಕೂ ಭೌಗೋಳಿಕವಾಗಿರ್ತದೆ. ಅತ್ತಿ ಸಸಿ ಕೂಡಿರಬಾರ್ದು ಅಂತಾರಲ್ಲ, ಅದಕ್ಕೆ ಏನು ಮಾಡ್ತಾರೆ, ಸಸಿ ಹೊರಗೆ ಬಿಡ್ತಾರೆ ಅವ್ರು. ಯಾರು ಇನ್ನು ಈಗ ಅತ್ತಿನ ಕಳಿಸ್ತಾರ, ಈಗ ಅತ್ತಿನ ಕಳಿಸ್ತಾರ, ಈಗ ಸಸಿನ ಕಳಿಸಿದ್ರೆ ಹೆಚ್ಚಾಗಿ ಪರಂಪರೆ ಏನಪ್ಪ ಅಂತಂದ್ರೆ ಆಷಾಢದಾಗ ಅತ್ತಿ ಸಸಿ ಕೂಡಿರಬಾರ್ದು ಅಂದ್ರೆ ಸಸಿನ ಮತ್ತು ಅವ್ರ ಮೇಲೆ ಕಳಿಸ್ಬಿಡೋದು. ಅದು ಚಂದಾಗಿರ್ಲಿ, ಆಕಿನ ಟೆನ್ಷನ್ ಬೆಳೆಸ್ತು ಅಂತಿಕೊಂಡು ಆಕೆ ಹೋಗಿ ಅಲ್ಲಿ ಹೊಲ್ದಾನ ಇದು ಕೆಲಸ ಮಾಡಲಿ, ಮನೇನ ಕೆಲಸ ಮಾಡಲಿ, ಇದನ್ನು ಮಾಡಲಿ ಅಂತಿಕೊಂಡು. ಯಾಕಂದ್ರೆ ವೈದ್ಯಕೀಯ ಇದೇನೇನಪ್ಪ ಅಂತಂದ್ರೆ ಇವತ್ತು ಅಕಸ್ಮಾತ್ ಗಂಡ ಹೆಂಡತಿ ಕೂಡಿದ್ರೆ ಆಕಿನ ಗರ್ಭ ನಿಂತ್ರ ಹಿಂಗೆ ವಿಚಾರ ಮಾಡ್ಯಾರ ಅವರು. ಆಕಿನ ಗರ್ಭ ನಿಂತ್ರಪ್ಪ ಅಂತಂದ್ರೆ ಸುಡ್ಡು ಬಿಸಿಲಾಗ ಏಪ್ರಿಲ್ ಮೇಲೆ ಹಡಿತಾವು. ಅದು ತಪ್ಪಿಸ್ಬೇಕಾಗೈತಿ. ಎಂಥ ಇದು ರೀ, ಅದು ತಪ್ಸಾಕ ಈ ತಿಂಗಳು ಕೂಡಬೇಡ್ರಿ ಮಕ್ಕಳು ಅಂತಂತಾರೆ ಅವರು. ಅಂತ ಬೆಸ್ಟ್ ನೋಡ್ರಿ. ಇದನ್ನು ನಾವು ಅದೇ ಅಂದ್ಕೊಂತೀವಿ ಇದು ನಮಗೆ. ಯಾಕಂದ್ರೆ ಅದು ಈಗ ಬಹುಶಃ ಔಟ್ಡೇಟೆಡ್ ಆತ ಅನ್ಸುತ್ತೆ. ಯಾಕಂದ್ರೆ ಸುಡು ಬಿಸಿಲಾಗಿರ್ತೀವಿ ಅಂತಂದ್ರೆ ಎ ಸಿ ಬಂದವಲ್ಲ, ನಮಗೇನು ಮಾಡೋದು, ಎ ಸಿ ಅದಾವಲ್ಲ, ಈಗೇನು ಸುಡು ಬಿಸಿಲು ಹೋಗೇ ಬಿಟ್ಟತಿ ಅಂತಂದ್ರಪ್ಪ ಅಂದ್ರೆ ಹಂಗೆ ಪ್ರತಿಯೊಂದು ನಮ್ಮ ಪೌರಾಣಿಕ ಪರಂಪರೆ, ನಮ್ಮ ರೀತಿ ರಿವಾಜುಗಳು, ನಮ್ಮ ಪದ್ಧತಿಗಳು, ವೃತ ಪೂಜೆ ಎಲ್ಲ ಏನದವ ಒಂದು ವೈಜ್ಞಾನಿಕ ಹಿನ್ನೆಲೆ ಅದಾವ, ಭೌಗೋಳಿಕ ಹಿನ್ನೆಲೆ ಅದಾವ. ಆಯಿತಾ? ಒಂದು ಅಂತ ಗುರು ಅಂದರೆ ಯಾರು ಗೊತ್ತಾಯ್ತಾ? ಇದನ್ನೇ ದೇವಸೇನಿ ಏಕಾದಶಿ ಯಾಕೆ ಮಾಡ್ತಾರೆ ಗೊತ್ತಾಯ್ತಾ? ಗುರುವಿಗೆ ಕೊಟ್ರಂತ ಗೊತ್ತಾಯ್ತಾ? ಹಾಗಾದ್ರೆ ಗುರು ಪರಂಪರೆ ಹೆಂಗೆ ಶುರು ಆತಪ್ಪ, ಇದೊಂದು ಸ್ವಲ್ಪ ತಿಳ್ಕೊಂಡ್ಬಿಡ್ರಿ. ಇದು ಭಾಳ ಅದ್ಭುತ ಅದ. ಇದು ಮಹಾಭಾರತಕ್ಕೆ ಟಚ್ ಅದ. ಇದು ಹೆಂಗೆ ಟಚ್ ಅದಪ್ಪ ಅಂದ್ರೆ ನಾನು ಒಬ್ಬ ಕನ್ನಡ, ಸಂಸ್ಕೃತ, ಫಿಲಾಸಫಿ, ಸೈಕಾಲಜಿ ಇವನ್ನೆಲ್ಲ ಓದಿದವ. ನಾನು ಭಾಳ ಆಳವಾಗಿ ಅಧ್ಯಯನ ಮಾಡ್ತಿದ್ದೆ. ನನಗೇನು ಗೊತ್ತಿರೋದು ಭಾಳ ಅಧ್ಯಯನ ಮಾಡ್ತಿದ್ದೆ ನಾನು. ಮಹಾಭಾರತ ನನ್ನ ಫೇವ್ರೇಟ್ ನನಗೆ. ಈ ಮಹಾಭಾರತ ಮತ್ತು ವ್ಯಾಸ ಪರಂಪರೆ ಏನು ಎಲ್ಲಗುತ್ತೆ ಅಂದ್ರೆ ಯಯಾತಿ ಮತ್ತು ಶರ್ಮಿಷ್ಠ ಅನ್ನೋ ದಂಪತಿಗಳನ್ನು ಶುರು ಆಗ್ತದೆ. ಯಯಾತಿ ನಮ್ಮ ಹಿಂದೂ ಪರಂಪರೆಯೊಳಗೆ ಪೌರಾಣಿಕ ಒಬ್ಬ ರಾಜ, ಹೌದಾ? ಯಯಾತಿ ಒಬ್ಬ ಮಹಾರಾಜ. ಇಲ್ಲಿ ಈ ರಾಜ ಅಂತ ಬಂತ ಗೊತ್ತಾಯ್ತಾ? ಇಲ್ಲಿ ಒಂದು ಕಥೆ ಬರ್ತದೆ, ದೇವಯಾನಿ ಮತ್ತು ಶರ್ಮಿಷ್ಠೆ ಅಂತ ತಿಳ್ಕೊಂಡು. ಒಬ್ಬ ರಾಕ್ಷಸ ರಾಜ, ಆ ರಾಕ್ಷಸ ರಾಜನ ಮಗಳು ಶರ್ಮಿಷ್ಠೆ, ಹೌದಾ? ಆ ನಾ ಹೇಳಿದೆ ರಾಕ್ಷಸ ರಾಜ ಪ್ರತಿಯೊಂದು ರಾಜ್ಯದೊಳಗೆ ಮಂತ್ರಿಗಳಿರ್ತಾರ, ವಿತ್ತ ಮಂತ್ರಿ ಹಾಗೆಲ್ಲ ಮಾಡಿತಾರಲ್ಲ. ಹಂಗೆ ಶುಕ್ರಾಚಾರ್ಯರ ರಾಕ್ಷಸರ ಗುರುಗಳವರು, ಆ ಗುರುಗಳನ್ನು ರಾಜ ಇಟ್ಕೊಂಡಿದ್ದ, ರಾಜಗುರು ಅಂತ ತಿಳ್ಕೊಂಡು, ರಾಜಗುರು ಅಂತ ಇಟ್ಕೊಂಡಿದ್ದ. ಬಟ್ ಪ್ರಕಾಂಡ ಪಂಡಿತವ, ದೇವತೆಗಳಿಗೂ ಗೊತ್ತಿರದಂಥ ಅನೇಕ ವಿದ್ಯೆಗಳು ಅವ್ನು ಗೊತ್ತಿದ್ದು. ಮೃತ ಸಂಜೀವಿ ವಿದ್ಯೆ ಶುಕ್ರಾಚಾರ್ಯರಿಗೆ ಗೊತ್ತಿತ್ತು. ಚಿನ್ನ ಪಾರ್ದ ಹೋಗಿ ತಾಮ್ರ ಹೋಗಿ ಎಲ್ಲ ಬಂಗಾರ ಮಾಡೋ ವಿದ್ಯೆ ಗೊತ್ತಿತ್ತು ಶುಕ್ರಾಚಾರ್ಯರಿಗೆ, ಅಲ್ಲಿಂದೇ ಶುರುವಾಗಿದ್ದು. ಆದ್ರೆ ಅವಂತ ಶುಕ್ರಾಚಾರ್ಯರ ಪರಂಪರೆ ತಪ್ಪು ಮಾಡ್ತಾರೆ. ಯಾಕಂದ್ರೆ ಶುಕ್ರಾಚಾರ್ಯರ ವಂಶಜರೇ ಈ ಮುಸಲ್ಮಾನರು. ಶುಕ್ರಾಚಾರ್ಯರ ಮೂಲ ಪುರುಷನೇ ಇದು ಮುಸಲ್ಮಾನರ ಮೂಲ ಪುರುಷನೇ ಶುಕ್ರಾಚಾರ್ಯ. ಎಷ್ಟೋ ಜನರಿಗೆ ಗೊತ್ತೇ ಇಲ್ಲಿದ್ದು. ಅವನಿಂದಲೇ ಹುಟ್ಟಿದ್ದೀವಿ ಸಂತತಿ, ಶುಕ್ರಾಚಾರ್ಯನ ಸಂತತಿಗಳಿವು ಎಲ್ಲ. ಮಹಾರಾಕ್ಷಸ ಗುರು ಅವ, ಮಹಾಜ್ಞಾನಿ, ಹೌದಾ? ಏನಾಯ್ತು? ಇಬ್ರು ಇವತ್ತಿವ ಅಲ್ಲಿ ಗುರು ಇದ್ದ, ಅವ ರಾಜ ಇದ್ದ. ಈ ರಾಜನ ಮಗಳು ದೇವಯಾನಿ, ರಾಜನ ಮಗಳು ಇದು ಶರ್ಮಿಷ್ಠೆ, ಈ ಗುರುವಿನ ಮಗಳು ದೇವಯಾನಿ. ಕಚಾ ದೇವಿಯಾನಿ ಅಂತ ಕೇಳಬೇಕು ಬಹುಶಃ ನೀವು. ಕಚಾ ದೇವಿಯಾನಿ ಅಂತ ಅಗದಿ ಬೆಸ್ಟ್ ಲವರ್ಸ್ ಅವರು. ಹೆಂಗೆ ರೋಮಿಯೋ ಜೂಲಿಯಟ್ ಲವರ್ಸ್ ಅದಾರಲ್ಲ, ಹಂಗೆ ಕಚಾ ದೇವಿಯಾನಿ ಅನ್ನೋದು ಲವ್ದು ಭಾಳ ಪ್ರಸಂಗದ್ದು ಹೆಚ್ಚು ಬರ್ತದೆ. ಅದು ಫೇಲ್ ಆಗುತ್ತೆ. ಅದು ಏನೋ ಅವರು ಲವ್ ಮಾಡ್ತಿದ್ರು, ಲವ್ ಮಾಡೋಕೊತ್ತನ ಅವ್ರ ಕಚಾ ಯಾರಪ್ಪ ಅಂತಂದ್ರೆ ದೇವತೆಗಳ ಗುರು ಬೃಹಸ್ಪತಿ ಇದ್ನಲ್ಲ, ದೇವತೆಗಳ ಗುರು ಬೃಹಸ್ಪತಿ ಮಗ ಅವ ಕಚ. ಅವನ್ನ ವಿದ್ಯಾ ತಗೊಳಕ್ಕೆ ಕಳಿಸ್ತಾರ ಅವರು ದೇವತೆಗಳು. ಇದನ್ನ ಮಾಡಿ ಎದಕ್ಕೆ ಕಳಿಸ್ತಾರಪ್ಪ ಅಂದ್ರೆ ಅವನಲ್ಲಿ ಏನೇನು ವಿದ್ಯಾ ತಗೊಂಬ ಅಂತ. ಅವ್ರು ಗೊತ್ತಿಲ್ಲ ಅವಕ್ಕೆ, ದೇವತೆ ಯಾರು ಗೊತ್ತಿಲ್ಲ ಅವಕ್ಕೆ, ಹೌದಾ? ತಗೊಂಬ ಅಂತ ಕಳಿಸ್ತಾರ. ಇವ ವಿಶ್ವಾಸ ಕಳಿಸ್ಕೊಂತಾನ. ಅವನು ಕೂಡ ಬೃಹಸ್ಪತಿ ಇವ ಶುಕ್ರಾಚಾರ್ಯ ಕೂಡ ಇದು ಮಾಡ್ತಾ ಮಾಡ್ತಾ ಅವ ದೇವಯಾನಿ ಕೂಡ ಲವ್ ಮಾಡಕ್ಕೆ ಶುರು ಮಾಡ್ತಾನ. ದೇವಯಾನಿ ಕೂಡ ಲವ್ ಮಾಡಕ್ಕೆ ಶುರು ಮಾಡ್ತಾನವ ಆ್ಯಕ್ಚುಲಿ, ಹೌದಾ? ಮುಂದೆ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಶುಕ್ರಾಚಾರ್ಯ ಶಿಷ್ಯರಿಗೆ ಇವ ಬೃಹಸ್ಪತಿ ಮಗ ನಮ್ದೆಲ್ಲ ವಿದ್ಯೆ ತಗೊಳಕ್ಕೆ ಬಂದವನು ಗೊತ್ತಾಗಿ ಕಡಿತಾರ ಅವನ್ನ. ಹೆಂಗೆ ಕಡಿತಾರಲ್ಲ ಇವರು, ಈ ಬಾಂಧವರು ಕಡಿತಾರಲ್ಲ, ಹಂಗೆ ಕಡಿದ್ರು ಅವನು.
ತುಂಡು ಮಾಡಿ ಅವನು ಊಟದ ಹಾಕಿದಂತ. ಇದು ಪುರಾಣ, ಎಷ್ಟರ ಮಟ್ಟಿಗೆ ಕರೆಣ ಗೊತ್ತಿಲ್ಲ, ಪುರಾಣ ಮಾತ್ರ ಹಿಂಗೈತಿ. ಅವನು ಊಟ ಮಾಡಿದಂತ. ಊಟ ಮಾಡಿ ಒಳಗೆ ಹೋಗೋಣ ದೇವಿಯಾನಿಗೆ ಗೊತ್ತಾದಂತ. ಅವ್ನು ನಾನು ಲವ್ ಮಾಡ್ತಿದ್ದೆ, ಅವ್ನು ನನ್ನ ಲವರ್, ನೀ ಹೆಂಗೆ ನುಗ್ಗಿದ್ದೆ ಅವನ್ನ ಅಂತ ಕೇಳಿದಂತ. ನಾ ಸಾಯ್ತೀನಿ ಅಂದಂತ. ಅವಾಗ ಅವರು ದೇವತೆಗಳು ಇದನ್ನ ಮಾಡಕ್ಕೆ ಹಚ್ಚಿದ್ರಂತ. ಅವಾಗ ಶುಕ್ರಾಚಾರ್ಯ ತಲೆ ಕೆಡ್ತಂತ. ಮತ್ತು ಹೆಂಗೆ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡಾಗ ಅವ ಮತ್ತೆ ತನ್ನ ಶಕ್ತಿಯಿಂದ ಅವನು ಹೊರಗೆ ತಂದಂತ. ಹೊಟ್ಟೆಯಿಂದ ಅವ ಹೊರಗೆ ಬಂದ. ಮತ್ತು ದೇವಿಯಾನಿ ಬಾ ಲವ್ ಮಾಡು ಬಾ ಅಂತಂತ. ಈ ನೀನು ಲವ್ ಮಾಡಲಾರೆ ಅಂದಂತ. ಯಾಕೆ ನೀವು ಹೊಟ್ಟೆಯಿಂದ ಹುಟ್ಟಿ, ಅದು ಶುಕ್ರಾಚಾರ್ಯದಿಂದ ನಾನು ಹೊಟ್ಟೆಯಿಂದ ಹುಟ್ಟಿ, ನಾ ಅಣ್ಣ ತಂಗಿ ಆದೀವಿ, ನಾನು ಲವ್ ಮಾಡೋದಿಲ್ಲ, ಅಕ್ಕಿ ಶಿಟ್ಟಿಗೆ ಹೇಳ್ತಾಳ, ಇದೆಲ್ಲ ನೋಡ್ಬೇಡ, ಹಂಗೆ ಮಾಡಬೇಡ, ಹಿಂಗೆ ಮಾಡಬೇಡ ಅಂದ್ಕೊಂಡು ಲವ್ ಫೇಲಿಯರ್ ಆಯ್ತು. ಮುಂದೆ ಇವರು ಏನದಾವ ಕತೆ ಹೆಂಗೆ ಬರ್ತಪ್ಪ ಅಂದ್ರೆ ಭಾಳ ಚಂದ ಅದಾವ್ರಿ. ಈ ಕತೆ ನೋಡ್ಬೇಕು ಇವನ್ನ ಪೌರಾಣಿಕ ಕಥೆಗಳನ್ನ. ಈಕಿ ದೇವಯಾನಿ ಮತ್ತು ಶರ್ಮಿಷ್ಠೆ ಗೆಳತಿಯರು, ಅತ್ಯಂತ ಪಕ್ಕ ಗೆಳತಿಯರು ಇವರು. ಹೌದಾ? ಈಕೆ ರಾಜನ ಮಗಳು, ಇವರು ಗುರುವಿನ ಮಗಳು. ಇಬ್ಬರು ಆಟ ಆಡೋರು. ಒಂದು ದಿವಸ ಇವರು ಸರೋವರಕ್ಕೆ ಜಳಕ ಮಾಡಕ್ಕೆ ಹೋಗಿರ್ತಾರೆ. ಶರ್ಮಿಟ್ಟೆದು ಇದನ್ನ ದೇವಿಯಾನಿ ಹಾಕೊಂಡ್ಬಿಡ್ತಾಳೆ ಬಟ್ಟೆ. ಅಕ್ಕಿ ಶಿಟ್ಟು ಬರ್ತದ. ಅದು ಏನೋ ಗೆಳತಿಯರ್ದ್ರ ಸಹಿತ ಒಂಥರ ಅಹಂ ಇರ್ತದೆ ನೋಡ್ರಿ. ನೀ ಹೆಂಗೆ ನನ್ನ ಇದನ್ನ ಹಾಕೊಂಡೆ ಅಂತ್ಕೊಂಡು ಆಕಿನ ಏನು ಸಿಕ್ಕಾಪಟ್ಟೆ ಹೆರೆಸ್ ಮಾಡ್ತಾಳೆ. ಆಕೆ ಹೆರೆಸ್ ಮಾಡಿ ಆಕಿಂದ ಎಲ್ಲ ಶರ್ಟ್ ಇದನ್ನ ಕಳೆದು ಆಕಿನ ಬಾವೆ ನುಗ್ಗಿಸಿ ಹೋಗ್ಬಿಡ್ತಾಳೆ. ಆಕೆ ಸಾಯಿ ಅಂತಿಕೊಂಡು. ಅವಾಗ ನಳ್ಕೊಂತಿದ್ದಾಗ ಈ ಯಯಾತಿ ಅಂತ ಹೇಳಿದ್ಯಲ್ಲ, ಈ ಯಯಾತಿ ಪುರುಷ ರಾಜ ಮಹಾರಾಜ ಅಲ್ಲಿ ಬ್ಯಾಟಿ ಬರ್ತಾನೆ. ಕತಿ ಹೆಂಗೈತೆ ನೋಡ್ರಿ. ಇಲ್ಲಿಂದ ಮಹಾಭಾರತ ಶುರುವಾಗುತ್ತೆ, ನೆನಪಿಡ್ರಿ ಇದನ್ನ. ಮಹಾಭಾರತ ಶುರುವಾಗೋದೇ ಇಲ್ಲೇ, ವೇದವ್ಯಾಸರು ಶುರುವಾಗೋದು, ಸಂಬಂಧ ಶುರುವಾಗೋದೇ ಇಲ್ಲೇ. ಸ್ಪಷ್ಟ ಕೇಳ್ರಿ, ನೀವು ಎಲ್ಲೂ ಕೇಳಿಲ್ಲ, ಎಲ್ಲಿ ನೋಡುವುದಿಲ್ಲ ಇದನ್ನು. ಆಯ್ತಾ? ಬಂದ ಯಯಾತಿ ಬಂದ, ನೋಡಿದ, ಆಕಿನ್ನ ಒಂದು ಹಗ್ಗ ಕೊಟ್ಟ, ಇಳಿದು ಮ್ಯಾಗ ಹತ್ತಿ ಬಾ ಅಂದ. ಲಾಸ್ಟಕ್ಕೆ ಆಕಿನ ಇನ್ನು ಕೈ ಜರಿತಿದ್ದಂತೆ ಬಲಗೈ ಹಿಡಿದು ಎತ್ತಿ ಇದನ್ನು ಮಾಡಿದ, ಕರೆಕ್ಟ್ ಅದ. ಈಗ ಆಕಿ ದೇವಯಾನಿ ಏನು ಹೇಳ್ತಾಳ, ನಮ್ಮ ಹಿಂದೂ ಪರಂಪರೆ ಒಳಗೆ ಬಲಗೈಲಿಂದ ಯಾವ ಮುಡ್ತಾನ ಪುರುಷ ಅವ ಗಂಡನ ಅವ ಅಂತ ಕೊಡ್ತಾಳಕ್ಕೆ. ಮ್ಯಾಗ ಬಂದ ಕೂಡಲೇ ನನ್ನ ಗಂಡ ನೀವು ಅಂದ್ಬಿಡ್ತಾಳಕ್ಕೆ. ಹೌದಾ? ಇಷ್ಟು ಹೇಳ್ತರಿಗೆ ಇಲ್ಲೇ ಒಂದು ಇದಾಗ್ಬಿಟ್ಟಿರ್ತದೆ. ಶರ್ಮಿಷ್ಠೆಯಿಂದ ಬಾಳೆ ಹಾಕಿ ಬಂದಿದ್ದು ಎಲ್ಲ ಗೊತ್ತಾಗ ಶುಕ್ರಾಚಾರ್ಯಗೆ. ಸಿಟ್ಟಿಗೆದ್ದು ನಿಯಂತವಾದಿ ಅಂತಕೊಂಡು ಒದರಾಡಿ ಶಾಪ ಕೊಟ್ಟು ಹೊರ ಹೋಗ್ತಾನ. ಅವ ರಾಜ ಇದ್ರು ಸಹಿತ ಕೈ ಮುಗುದು ಕಾಲು ಮುಗುದು ಈ ಬೇಡ್ಕೊಂತ, ನೀವು ಏನು ಬೇಕಾದ ನಾ ಕೇಳ್ತೀನಿ, ಇದು ಮಾಡೋಣ. ಅವ ಏನು ಇದನ್ನು ಕೊಡ್ತಾನ, ದೇವಯಾನಿನ ಮದುವೆ ಆದವ ಏತೆ. ಹಂಗಾರ ಆಕೆ ದೇವಯಾನಿ ಮದುವೆಯಾಗಿ ಹೋಗ್ತಾಯಿಲ್ಲ, ನಿನ್ನ ಮಗಳು ಅವಳು ದಾಸಿಯಾಗಿ ಹೋಗ್ಲಿ ಅಂತ ಮಾಡ್ತಾನೆ ಕತಿ. ನಿನ್ನ ಮಗಳು ಶರ್ಮಿಷ್ಠೆ ರಾಜಕುಮಾರ್ ಇದ್ರು ಸಹಿತ ನನ್ನ ಮಗಳು ದಾಸಿಯಾಗಿ ಅಲ್ಲಿ ಅಂತಃಪುರಕ್ಕೆ ಹೋಗ್ಬೇಕು ಅಂತ ಹೋದ್ರಪ್ಪ ಇಬ್ರು. ಒಪ್ಕೊಂಡ್ಲಾಕಿ ಈಗ, ಯಾಕಂದ್ರೆ ಸೊಕ್ಕ ಮುಡ್ದಿತ್ತಕ್ಕಿದು. ಮುಂದೆ ಇರ್ತಾ ಮನುಷ್ಯನ ಅವಾಗೂ ಇತ್ತದು. ಯಾಕಂದ್ರೆ ಹೆಂಡತಿನ ಬಿಟ್ಟು ಪರಸ್ತ್ರೀಯ ಮೇಲೆ ಕಣ್ಣು ಹಾಕೋದು ಅವಾಗೂ ಇತ್ತದು. ದೇವಯಾನಿ ಅತಿ ಸುಂದರಿ, ಶರ್ಮಿಷ್ಠ ಅವಳಷ್ಟು ಸುಂದರ ಇರಲಿಲ್ಲ. ಆದರೂ ಚಲನ ಮರಣ ಹಾವ ಭಾವ ಯಯಾತಿಯನ್ನು ಆಕರ್ಷಿಸಿದ್ದು. ಆಕಿನ ಕುಡಿದು ಕೂಡಿಬಿಟ್ಟ, ಶಾಪ ಕೊಟ್ಟವ ಮತ್ತು ಶುಕ್ರಾಚಾರ್ಯ. ಹಿಂಗೆ ಸುರಾಗದ ಕಥೆ ಇದು. ಈಗ ಬಂತಲ್ಲ ಒಂದು ಲಿಂಕ್. ಯಯಾತಿ ಮತ್ತು ದೇವಯಾನಿ ದಾಂಪತ್ಯದೊಳಗೆ ಏನು ಹುಡ್ತಾನ, ಅದು ಯದು ಒಬ್ಬ ಅರಸ ಅಂತ ಹುಡ್ತಾನ. ಅಲ್ಲೇ ಯದು ಅವನ ಹೆಸರು. ಅಲ್ಲಿ ಕೃಷ್ಣನ ವಂಶಸ್ಥರು ಯದುವಂಶ ಅಂತ ಕೇಳ್ತಾರಲ್ಲ, ಯದುವಂಶ ಪುರುಷ ಅಂತ ಕೇಳ್ತಾರಲ್ಲ, ಅದು ಕೃಷ್ಣನ ಮಣಿತನದ ಸುರಾಗುತ್ತೆ ಆ ಕಡೆ. ಇಲ್ಲಿ ಯಯಾತಿ ಮತ್ತು ಶರ್ಮಿಷ್ಠರಿಗೆ ಏನು ಹುಡ್ತಾರಲ್ಲ, ಇಲ್ಲೊಂದು ಶುರುವಾಗುತ್ತೆ. ಯಯಾತಿ ಪುರು ಅಂತ್ಕೊಂಡು 3 ಮಂದಿ ಹುಡ್ತಾರ, ಅಲ್ಲಿ ಪುರು ಅಂತ ಹುಡ್ತಾರ. ಹೌದಾ? ಪುರು ಅಂತ ಹುಟ್ಟಿದ್ರಪ್ಪ ಅಂದ್ರೆ ಇವ್ರಿಗೆ ಏನಾಗುತ್ತೆ, ಕೆಟ್ಟ ಕಾಮುಕ ಯಯಾತಿ. ಅನೇಕ ಹೆಣ್ಣುಗಳು ಕೂಡ ಸಂಪರ್ಕ ಬೆಳೆಸ್ತಾನೆ, ಇವ್ರಿಗೂ ಕೂಡ ಸಂಪರ್ಕ ಬೆಳೆಸ್ತಾನ. ಹೌದಾ? ಸಂಪರ್ಕ ಬೆಳೆಸ್ತಾನೆ. ಇವಾಗ ಶುಕ್ರಾಚಾರ್ಯ ಗೊತ್ತಾಗುತ್ತೆ ಏನು ಕಾಮುಕದಿಲ್ಲ ಏಪ್ಪ ಮೆತ್ತಿ. ನೀವು ನಿನ್ನ ಯೌವನದಿಂದ ಇಷ್ಟು ದಿಮಾಕ್ ಮಾಡಕತ್ತಿ ಮಗನ, ನೀನು ಮುದುಕಾಗಿ ಹೋಗ್ಬಿಡು ಅಂತಕೊಂಡು ಶಾಪ ಕೊಟ್ಬಿಡ್ತಾನ. ಅವು ವರ ಮತ್ತು ಶಾಪ ಅಂದ್ರೆ ಅಗದಿ ಸಿದ್ಧ ಹಸ್ತಾವಕ್ಕೆಲ್ಲ. ಮತ್ತು ವರ ಕೊಡ್ತಾವ, ಆಮೇಲೆ ಶಾಪ ಕೊಡ್ತಾವ. ನೀ ಮುದುಕಾಗಿ ಹೋಗ್ಬಿಡು ಅಂತಿಕೊಂಡು ಗುದಿ ಹೊರೆ ಯೌವನ ಇವು ಮುದುಕಾಗು ಅಂತ ಹೇಳ್ಬಿಡ್ತಾನೆ. ಆವಾಗ ಏನಾಯ್ತು, ಕಂಗಾಳ ಬಿಟ್ಟವ. ನಾ ಯೌವನವನ್ನು ಅನುಭವಿಸ್ಕೆ ಮಾಡಿದ್ದೆ, ಹ್ಯಾಂಗಿದು ಅಂದು ನಮ್ಮ ಕೈಕಾಲು ಮುಗಿತಾನ ಶುಕ್ರಾಚಾರ್ಯಗೆ. ನಿನಗೆ ನಾನು ಶಾಪ ಹಿಂತೊಕ್ಕೊಳಕ್ಕೆ ಆಗೋದಿಲ್ಲ, ಅದಕ್ಕೆ ಒಂದು ಕೆಲಸ ಮಾಡು, ನಿನಗೆ ಯಾರು ತಮ್ಮ ಯೌವನವನ್ನು ಧಾರೆ ಎರೆದು ಕೊಟ್ರಪ್ಪ ಅಂತಂದ್ರೆ ನೀವು ಮತ್ತೆ ಇವಕ್ಕೆ ಹಾಕಿ ಅಂತ ಹೇಳ್ತಾನೆ. ಹುಡುಕ್ಯಾಡ್ತಾನೆ, ಎಲ್ಲರನ್ನೂ ಕೇಳ್ತಾನೆ, ನನಗೆ ಯೌವನ ಕೊಡ್ರಿ, ನಿಮ್ಮದು ಯೌವನವನ್ನು ದಾನ ಮಾಡಿರಿ.
ಯಾರು ಕೊಡೋದಿಲ್ಲ. ಅವಾಗ ಶರ್ಮಿಷ್ಠೆಯ ಮಗ ಪುರು ಅಂತಿರ್ತಾನೆ, 3 ಮಂದಿ ಮಕ್ಕಳೊಳಗೆ ಪುರು ಅವ ಸನಿಯಕ್ಕೆ ಬರ್ತಾನೆ. ಅಪ್ಪ ನಾನು ನಿನಗೆ ನನ್ನ ಯವನನ್ನು ಕೊಡ್ತೀನಿ ತಗೋ ಅಂತ ತಿಳ್ಕೊಂಡು ಅದು ನೋಡಿ ಹೆಂಗಿರ್ಬೇಕ್ರಿ, ಇದು ಕತ್ತಿಯಾರ ಕೇಳ್ರಿ. ಇದು ತನ್ನ ಇಡೀ ಯವನವನ್ನು ಕೊಡ್ತಾನ, ಅವ ಮುದುಕ್ ಹಾಕಾನ, ಯುವಕ ಹಾಕಾನ. ಅವರು ಎಲ್ಲ ಮೊದಲಿನ ಮಂದಿ ಸಾವಿರಾರು ವರ್ಷ ಬದುಕ್ತಿದ್ರು. ಅವರು ವಿಶ್ವಾಮಿತ್ರನ ತೋರಿ ಅವ್ರು ತೋರಿ ಇವ ಸಾವಿರಾರು ವರ್ಷ ಭೋಗಿಸಿದಂತೆ ಎಲ್ಲ ಎಂಜಾಯ್ಗಳನ್ನ, ಲೈಂಗಿಕ ಸುಖವನ್ನು ಭೋಗಿಸಿದ ಜಿಗುಪ್ಸೆ ಆತ. ಎಷ್ಟು ಭೋಗಿಸ್ತಾನೆ ಮನುಷ್ಯ. ನೀವೆಲ್ಲರೂ ಹಂಗಾಗಿದ್ದೀರಿ. ಮೊದಲು ಯುವಕರಿದ್ದಾಗ ಅಥವಾ ಮದುವೆ ಆದಾಗ ನಾವು ಬಿಟ್ಟು ಅಗಲಾಡೋದಿಲ್ಲ, ಒಟ್ಟ ತಿಂತೀನಿ ಬಿಟ್ಟರು. ಈಗ ಸಿರುವುದಿಲ್ಲ, ಸಾಕಾಗ್ಬಿಡತ್ತೆ. ನೋಡಿ ಅವ್ರನ್ನ ಅವಾಯ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಿ, ಉಲ್ಟಾ. ಹಂಗೆ ಅವನಿಗೆ ಬೇಸರಾಗನ ಬುದ್ಧಿ ಬಂತು. ನನ್ನ ಮಗಂದು ಯವನ ಕಸ್ಕೊಂಡು ನಾ ಏನು ಮಾಡಿದೆ, ಏನು ಸಿಕ್ತು ಅಂತ ತಿಳ್ಕೊಂಡು ಮತ್ತೆ ಅವನ ಪುರುನ ಕರೆಸ್ತಾನ. ತಮ್ಮ ನನಗೆ ಸಾಕಪ್ಪ ಎಂಜಾಯ್ ಮಾಡಿದ್ದು, ಮತ್ತೆ ನಿನ್ನ ಯವನವನ್ನು ಹೊಳ್ತು ಅಂತಾನ, ಮುದುಕಾಕನ ಅವ ಇದಾಗ್ತಾನೆ. ಅಲ್ಲಿ ಪುರು ಮತ್ತು ಅವನ ಸಂಸಾರ ಮಾಡಿ ಒಬ್ಬ ದುಷ್ಯಂತ ಅನ್ನೋವನ್ನ ರಾಜಕುಮಾರನ ಹಡಿತಾನೆ. ಇಲ್ಲಿ ಬರುತ್ತೆ ನೋಡ್ರಿ. ದುಷ್ಯಂತ ಅಂದ್ರೆ ಯಾರು ಗೊತ್ತಾಗ್ತಲ್ಲ, ಶಕುಂತಲ. ಅದು ಲವ್ ಸ್ಟೋರಿನ ಅದು. ಶಕುಂತಲ ಲವ್ ಮಾಡ್ತಾನೆ, ಮುಂದೆ ಅದು ಅಗಲ್ತಾರ, ಅದು ಆಯ್ತು, ಮುಂದೆ ಇದು ಮಾಡ್ತಾರ. ದುಷ್ಯಂತ ಮತ್ತು ಶಕುಂತಲೆಯರ ಹೊಟ್ಟೆಯಿಂದ ಭರತ ಹುಡ್ತಾನೆ ಅಂತ ಕೇಳಿದಿಲ್ಲ. ಭಾರತ ಅಂತ ಆಗಿದ್ದು ಅದಕ್ಕೆ ಭರತ ಹುಡ್ತಾನ. ಭರತನ ಹೊಟ್ಟೆಯಿಂದ ಯಾರು ಬರ್ತಾನ, ಶಂತನು, ಭರತ ಇಲ್ಲ, ಕುರು 4 ಮಂದಿ ಹುಡ್ತಾರ. ಹೌದಾ? ಭರತನ ಹೊಟ್ಟೆಯಿಂದ ನನಗೆ ಈಗ ಸದ್ಯ ನೆನಪು ಬರ್ತಾ ಇಲ್ಲ, ಯಾಕಂದ್ರೆ ಎಂದೋ ಓದಿದ ಕಥೆಗಳಿವೆಲ್ಲ. ಅದು ಹಂಗಾದ್ಮೇಲೆ ಎಲ್ಲ ಆದಮೇಲೆ ಕೊನೆಗೆ ಬರೋ ಶಂತನು, ಈ ಲಿಂಕ್ನೊಳಗೆ ಬರ್ತಕ್ಕಂಥ ಶಂತನು ಅಂತಿಕೊಂಡು, ಈ ಶಂತನಿಂದ ಶುರುವಾಗುತ್ತೆ ಇದು ಮಹಾಭಾರತ. ಶಂತನು ಏನು ಮಾಡ್ತಾನ, ಅವ ಗಂಗಾಮಾಯಿನ ಮದುವೆ ಹಾಕಾನ, ಅಲ್ಲಿ ಭೀಷ್ಮಂದ ಹಡಿತಾನ, ಅದು ಸಕ್ಸಸ್ ಆಗುವುದಿಲ್ಲ. ಹೌದಾ? ಅವ ಭೀಷ್ಮ ಈ ಕಡೆ ಒಂದು ಹುಡುಗಿನ ಲವ್ ಮಾಡ್ತಾನೆ, ಯಾವುದು ಅಂಬಿ ಅಂತಿಕೊಂಡು. ಹೌದಾ? ಅದು ಸಕ್ಸಸ್ ಆಗುವುದಿಲ್ಲ. ಇಲ್ಲಿ ಈ ಕಡೆ ಶಂತನು ಇದು ಮಾಡಿದ, ಇಲ್ಲಿ ಸತ್ಯವತಿ ಅಂತ ಒಬ್ಬನ ಮದುವೆ ಹಾಕಾಳಕ್ಕೆ. ಈ ಸತ್ಯವತಿ ಅನ್ನಕ್ಕೆ ಹೆಸರು ಮೂಲತಃ ಮತ್ಸ್ಯಗಂಧಿ. ಆಕೆ ಬೆಸ್ತರ ಪೈಕಿ ಮೀನುಗಾರರ ಹುಡುಗಿ. ಅದು ಹೊಲೂಸ್ ನಾರ್ತದ, ಮೀನದ ವಾಸನೆ ಅಲ್ಲ, ಬರೇ ಮೀನದ ವಾಸನೆ ಅಲ್ಲ. ಒಮ್ಮೆ ಶಂತನು ರಾಜ ಅಲ್ದಾಡ್ಕೊಂತ ಬಂದಾಗ ಒಂದು ಏನು ಹೊಲಸು ವಾಸನೆ ಅಂತಕೊಂಡು ಹಿಂಗೆ ಹೋಗ್ತಾನೆ, ಹಿಂದೋಗೋಣ. ಅಲ್ಲಿ ಹೊಲಸು ವಾಸನೆ ಎಲ್ಲಿ ಐತಿ, ಅಲ್ಲಿ ಮತ್ಸ್ಯಗಂಧಿ ಕುಂತಿದ್ಲು, ಅನುಪಮ ಸುಂದರಿ. ಡೋಣ್ಯಾಗ ಕುಂತಿದ್ಲು ಒಂದು ದ್ವೀಪದೊಳಗೆ. ಅವಾಗ ಹೋದ, ಐ ಲವ್ ಯು ಒಂದು ಮಾತು ಇವನು ಶುರು ಆತಪ್ಪ. ಹೌದಾ? ಐ ಲವ್ ಯು ಅಂದ. ಐ ಲವ್ ಯು ಅನ್ನೋಣ. ಮತ್ತು ಯಾರು? ಶಂತನು. ಇದಕ್ಕಿಂತ ಮುಂಚೆ ಒಂದು ಘಟನೆ ಆಗಿರ್ತೈತಿ ಭಾಳ. ಅದಕ್ಕೆ ಇವು ಎಲ್ಲ ಕತೆ ಓದಿರಪ್ಪ ಅಂದ್ರೆ ಪ್ರಭುಲಿಂಗ ಲೀಲೆ ಅಂತ ಒಂದು ಇದು ಬರ್ತದೆ, ಕೇಳಿ. ಪ್ರಭುಲಿಂಗ ಲೀಲೆ ಅಂತ ತಿಳ್ಕೊಂಡ ಚಾಮರಸ ಕವಿ ಬರೆದದ್ದು ಪ್ರಭುಲಿಂಗ ಲೀಲೆ. ಮಹಾಭಾರತ ಹೆಂಗೈತೆ ಒಂದು ವಾಕ್ಯ ಹೇಳ್ತಾನ ನಾವು, ಸೋದರರ ವಧೆಯಲ್ಲ. ಹೆಂಗೆ ಎಷ್ಟು ವ್ಯಂಗ್ಯವಾಗಿ ಹೇಳಿ ನೋಡ್ರಿ. ಸೋದರರ ವಧೆಯಲ್ಲ, ಆ ನಂತರ ಏನಪ್ಪ, ಸೋದರರ ವಧೆಯಲ್ಲ, ಹಾದರದ ಕಥೆ ಅಲ್ಲ, ಸೋದರರ ವಧೆಯಲ್ಲ, ಹಾದರದ ಕಥೆಯಲ್ಲ. ಸತ್ಯ ಶರಣರು ಪುಂದರ ಏನು ಹೊತ್ತು ಹೋಗದೆ ಪುಂಡರಾಲಿಪ, ಕತ್ತಿನ ಕುತ್ಕೊಂಡು ಇದು ಮಾಡ್ತಾರಲ್ಲ, ಹೊತ್ತು ಹೋಗದೆ ಪುಂಡರಾಲಿಪ ಸತ್ಯ ಶರಣರು ತಿಳಿಯುವುದೀ ಪ್ರಭುಲಿಂಗ ಲೀಲೆ ಅನ್ನೋ ತ್ಯಾತ ನಾವು. ಅದು ಒಂದು ವಾಕ್ಯ ಏನು ಹೇಳಿದಪ್ಪ ಅಂದ್ರೆ, ಮಹಾಭಾರತ ಅಂದ್ರೆ ಹಾದರದ ಕತೆ ಅಂತ ನಾವು ಹಂಗೆ ಐತೆ ಕರೆ ಹೇಳ್ಬೇಕಂದ್ರೆ. ಆದ್ರೆ ನಾವು ಅದನ್ನು ಹೇಳೋದು ಬೇಡ, ವ್ಯಂಗ್ಯವಾಗಿ ಹೇಳೋದು ಬೇಡ. ಅದು ಏನೈತಿ ಯಥಾವತ್ ಸ್ಟೋರಿ ನೋಡಿದ್ರೆ ರಮ್ಯ ಅನಿಸುತ್ತೆ. ನಾ ಹೇಳಿದ್ನಲ್ಲ, ಇದಕ್ಕಿಂತ ಮುಂಚೆಗೆ ಏನಿತ್ತು, ಶಂತನು ಮತ್ತು ಸತ್ಯವತಿ ಅಂತಿಲ್ಲ, ಅದು ಮತ್ಸ್ಯಗಂಧಿ. ಇದಕ್ಕಿಂತ ಮುಂಚೆಗೆ ಪರಾಶರ ಮಹರ್ಷಿ ಅಂತಕೊಂಡು, ಪರಾಶರ ಮುನಿ ಮತ್ತು ಸತ್ಯವತಿ, ಇದು ಮತ್ಸ್ಯಗಂಧಿ ಕೂಡ್ತಾರೆ. ಹಾಗೆ ಸತ್ಯವತಿ ಅಂತ ಹೆಸರಿಡ್ತಾರೆ. ಅವರು ಕೂಡ ಮುಂದೆ ಈಕೆಯನ್ನು ಒಂದು ಇದು ಇಡ್ತಾರಪ್ಪ, ನಾ ಹೊಲಸು ನಾಡ್ತೀನಿ, ಮತ್ತು ನೀ ಏನು ಇದನ್ನು ಮಾಡಲ್ಲ ಅಂತಕೊಂಡು. ಅದಕ್ಕೆ ಹೂವಿನ ವಾಸನೆ ಬರುವಂಗೆ ಇದನ್ನು ಮಾಡ್ತಾಳೆ ಅವ್ನು ಪರಾಶರ ಮುನಿ. ಹೌದಾ? ಅದು ಆಕೆ ಕೂಡ ಒಳ್ಳೆ ಅಂತಾಳ, ಇಲ್ಲ ನನ್ನಲ್ಲಿ ಅತ್ಯುನ್ನತ ಶಕ್ತಿ ಅದ, ನಾನು ಅದಕ್ಕೆ ಔಟ್ಲೆಟ್ ಕೊಡಬೇಕು, ನನ್ನಿಂದ ಒಬ್ಬ ಪುರುಷನನ್ನು ಹುಟ್ಟಿಸ್ಬೇಕಾಗಿದೆ ಅಂತ್ಕೊಂಡು ಸಮಜಾಯಿಸ್ತಾನೆ. ನಿಮ್ಗೆ ಹೇಳೇನು, ಪರಾಶರ ಮುನಿ ಮತ್ತು ಮತ್ಸ್ಯಗಂಧಿ ಕೂಡಿ ಇದನ್ನು ಮಾಡಿದಾಗ, ವಿಲೀನರಾದಾಗ ಹುಟ್ಟಿದ್ದೇ ವೇದವ್ಯಾಸರು. ಪರಾಶರ ಮುನಿ ಮತ್ತು ಸತ್ಯವತಿ ಅಂತ 3 ಹೆಸರು ಆಕೆಗೆ. ಮತ್ಸ್ಯಗಂಧಿ ಅಂತ ಹೆಸರು,
ಆಮೇಲೆ ಅದನ್ನು ಆಕೆ ಇದಾಗಿಂದ ಬೇರೆ ಹೆಸರು ಕೊಡ್ತಾರೆ, ಆಕೆ ಸತ್ಯವತಿ. ಅವಾಗ ಇವನ್ನ ವೇದವ್ಯಾಸರು ಹುಡ್ತಾರೆ. ವ್ಯಾಸರ ಬರೀ ವ್ಯಾಸ ಹುಡ್ತಾರ. ದ್ವೀಪದಾಗ ಹುಟ್ಟಿದ್ದಕ್ಕೆ ಅವಾಗ ದ್ವೈಪಾಯನ ಅಂತ ಹೆಸರಿಡ್ತಾರೆ, ದ್ವೀಪದಾಗ ಹುಟ್ಟಿದ್ದಕ್ಕೆ. ಆನಂತರ ಅವ ಕರುಪಿದ್ನಂತ, ಕೆಟ್ಟ ಕರಗಿದ್ನಂತ ವ್ಯಾಸ ಮಹರ್ಷಿ, ಅದಕ್ಕೆ ಕೃಷ್ಣ ದ್ವೈಪಾಯನ ಅಂತ ಹೆಸರಿಡ್ತಾರೆ. ಅವಾಗ ದ್ವೀಪದಾಗ ಹುಟ್ಟಿದ್ದಕ್ಕೆ ದ್ವೈಪಾಯನ, ಕರಗಿದ್ದಕ್ಕೆ ಕೃಷ್ಣ ದ್ವೈಪಾಯನ ಅಂತ ಹೆಸರಿಟ್ಟರು, ಬಾದರಾಯನ ಅಂತ ಹೆಸರಿಟ್ಟರು. ಮುಂದೆ ಎಂಥದ್ದು ಅನರ್ಘ್ಯ ರತ್ನ. ವೇದವ್ಯಾಸರು ವೇದಗಳು ಹಂಚಿ ಎಲ್ಲೋ ಹೋಗಿದ್ದು ಅವನ್ನ ಕ್ರೋಢೀಕರಣ ಮಾಡಿ ವೇದಗಳನ್ನು ಬರೆದರು, ಉಪನಿಷತ್ತುಗಳನ್ನ ಬರೆದು. ನೀವು ಊಹಾ ಮಾಡ್ಲಿಕ್ಕೆ ಶಕ್ಕಿಲ್ರಿ. ಎಂಥದ್ದು ಯಾವ ಕಾಲೇಜಿನ ಕಲೀಲಿಲ್ಲ, ಎಲ್ಲೂ ಟ್ರೈನಿಂಗ್ ತೋಳಿಲ್ಲ. ನೀವು ಒಂದು ಡಿಗ್ರಿ ಮಾಡಬೇಕು ಒದ್ದಾಡ್ತೀರಿ. ಆದ್ರೆ ವೇದವ್ಯಾಸರು ಪುರಾಣಗಳನ್ನ ಬರೆದ್ರು, ಅಷ್ಟಾದಶ ಪುರಾಣಗಳು ಬರೆದ್ರು, ಭಾಗವತ ಬರೆದ್ರು, ಹೆಚ್ಚಿಗೆ ಮಹಾಭಾರತ ಬರೆದ್ರು. ಮಹಾಭಾರತ ಜೊತೆಗೆ ಇಡೀ ಜಗತ್ತಿಗೆ ಅವರು ಕಾಣಿಕೆ ಕೊಟ್ಟದ್ದು ಗೀತಾ ಮತ್ತು ವಿಷ್ಣು ಸಹಸ್ರನಾಮ. ಗೀತಾ ಮತ್ತು ವಿಷ್ಣು ಸಹಸ್ರನಾಮ ಗೊತ್ತಾ? ಭಾಳ ಅದ್ಭುತದ ಪರಾಕಾಷ್ಠತೆ ಯಾರಪ್ಪ ಅಂದರೆ ವೇದವ್ಯಾಸರು. ಮುಂದೆ ಅವರು ಹುಟ್ಟಿದ ದಿನ ಇವತ್ತು, ಅವರು ಹುಟ್ಟಿದ ದಿನ, ಅದಕ್ಕೆ ವ್ಯಾಸ ಪೂರ್ಣಿಮಾ ಅಂತಾರೆ. ಇದು ಇಷ್ಟಕ್ಕೆ ನಿಲ್ಲುದಿಲ್ರಿ. ಬುದ್ಧ ಹುಟ್ಟಿದ್ದು ಇವತ್ತೇ. ಬುದ್ಧ ತನ್ನ 5 ಜನ ಸಾರನಾಥಕ್ಕೆ ಬಂದು 5 ಜನ ಶಿಷ್ಯರಿಗೆ ಅವ್ರ ಹೆಸರು ಅದಾವ, ಇದುವರೆಗೆ ಬಾಯಾಗಿದ್ದು ಈ ಕ್ಷಣಕ್ಕೆ ಬರ್ತಾ ಇಲ್ಲ. ಆ 5 ಮಂದಿ ಇವತ್ತು ದೀಕ್ಷಾ ಕೊಟ್ಟ ಅಂತ. ಇದು ಅಲ್ಲದೆ ಜೈನ ಮಹಾವೀರರು ಇವತ್ತೇ ಅವ್ರು ದೀಕ್ಷಾ ತಗೊಂಡ್ರು. ಯಾರಿಂದ? ಗೌತಮ ಮುನಿ ಅಂತ ತಿಳ್ಕೊಂಡು, ಒಬ್ಬ ಹಿಂದೂ ಪರಂಪರೆ ಇರ್ತಕ್ಕಂಥ ಗೌತಮ ಮಹರ್ಷಿ ಅಂತ ತಿಳ್ಕೊಂಡು ಅವನಿಗೆ ಶಿಷ್ಯತ್ವ ಸ್ವೀಕಾರ ಮಾಡಿ ಅವ್ರು ಮತ್ತೆ ಉಪದೇಶ ಮಾಡಿದ ದಿನ ಇದೆ. ಹೀಗೆ ಹಿಂದೂಗಳಿಗೆ, ಬುದ್ಧರಿಗೆ, ಜೈನರಿಗೆ ಇವತ್ತಿನ ದಿನ ಅತ್ಯಂತ ಪವಿತ್ರ ದಿನ. ಇವತ್ತು ವೇದವ್ಯಾಸ ಪರಂಪರೆ ಶುರುವಾಗಿದ್ದು ಹಿಂಗೆ. ಎಷ್ಟು ಜ್ಞಾನ ಹಂಚಿದ್ರಪ್ಪ ಅಂತ ಜಗತ್ತಿಗೆ. ಈ ಜ್ಞಾನವನ್ನು ಉಳಿಸ್ಕೊಂಡು ಬಂದರು ಗುರು ಪರಂಪರೆಯ ಮೂಲಕ. ಈ ಪರಂಪರೆ ಮುಂಚೂಣಿಯ ಬರೋರು ಶಂಕರಾಚಾರ್ಯರು ಈ ಪರಂಪರೆಯೊಳಗೆ. ಇನ್ನು ಈ ನಡುವೆ ಭಾಳ ಮಂದಿ ಬರ್ತಾರ. ಅವರು ಅದ್ವೈತವನ್ನು ಬೋಧಿಸ್ತಾರೆ. ಇದೇ ವೇದಗಳನ್ನ ಅಧ್ಯಯನ ಮಾಡಿ, ಉಪನಿಷತ್ತನ್ನು ಅಧ್ಯಯನ ಮಾಡಿ ಅದರ ಸಾರ ಸರ್ವಸ್ವ ಅದ್ವೈತ ಪ್ರತಿಪಾದಿಸಿದರು. ನೀನು ಎಲ್ಲೂ ಹೋಗಬೇಡ, ಯಾವ ದೇವರನ್ನು ನೋಡಬೇಡ, ನೀನೇ ಸಾಕ್ಷಾತ್ ದೇವರದೆ ಅಂತಂದ್ರು ಅವರು. ನೀನೇ ಸಾಕ್ಷಾತ್ ದೇವರದೆ, ಮತ್ತೆ ದೇವರು ಹುಡುಕ್ತೆ ಅಂದರು. ಅಹಂ ಬ್ರಹ್ಮಾಸ್ಮಿ ಅಂದರು ಅವರು. ಅಹಂ ಬ್ರಹ್ಮಾಸ್ಮಿ, ನಾನೇ ಪರಬ್ರಹ್ಮ ಸ್ವರೂಪ. ಗೊತ್ತದಲ್ಲ? ಕಣ್ಣಲ್ಲ, ಮೂಗಲ್ಲ, ಕಿವಿಯಲ್ಲ, ಬಾಯಲ್ಲ, ನಾಲಿಗೆಯೂ ನೀನಲ್ಲ. ನೀನು ಸಾಕ್ಷಾತ್ ಏನದಪ್ಪ? ಚಿದಾನಂದ ರೂಪ ಶಿವೋಹಂ. ನೀ ಸಾಕ್ಷಾತ್ ಚಿದಾನಂದ ರೂಪ ಇದ್ದಿ. ನೀನು ಮನಸ್ಸ ಒಪ್ಪೋದಲ್ಲ. ನೀವು ಹೇಳಿದ್ರೆ ಕೇಳ್ತಾನೆ, ಹುಡುಗ ನಾ ಹಿಂಗೆ ಚಿದಾನಂದ ಇದ್ರೆ ಹಂಗೆ ಇರ್ತಿದ್ದೆ ಅಳ್ಕೊಂತ ಅಂತ ನೀವಂತೀರಿ. ಒಪ್ಪವಲ್ರಿ, ನಿಮ್ಮನ್ನು ನೀವೇ ಒಪ್ಪವಲ್ರಿ. ಸಾಕ್ಷಾತ್ ದೇವರ ಸ್ವರೂಪನೇ ನೀವಿದ್ದೀರಿ. ಇದನ್ನು ಹೇಳಿರೋ ಸಹಿತ ಒಪ್ಪಲಿಲ್ಲ. ಇದಕ್ಕೆ ಅದ್ವೈತ ಸಿದ್ಧಾಂತ ಅಂದರು ಶಂಕರಾಚಾರ್ಯರು. ಮುಂದೆ ಇದನ್ನು ಎಷ್ಟೋ ಮಂದಿ ಒಪ್ಕೊಳ್ಳಿಲ್ಲ. ಎಲ್ಲರೂ ಒಪ್ಕೊಂತ ಏನು ಸಾಧ್ಯತೆ ಅದು. ಆಮೇಲೆ ಇವ್ರ ನಂತರ ರಾಮಾನುಜಾಚಾರ್ಯರು ಬಂದರು, ಮಧ್ವಾಚಾರ್ಯರು ಬಂದರು. ಅವರು ದ್ವೈತವನ್ನು ಪ್ರತಿಪಾದಿಸಿದರು. ನಾನೇ ಬೇರೆ, ಪರಮಾತ್ಮನೇ ಬೇರೆ, ಅದೆಂಗೆ ಹಾಕ್ತೀನಿ ಅಂತ ಅವರು ಪ್ರತಿಪಾದಿಸಿದ್ರು. ಅವರು ದೇವರೇ ನೀನು, ನಾನು ನಿನ್ನ ಒಂದು ರೂಪ, ನಿನ್ನ ಜವಸ್ ಕಾಪಿ ನಾನು ಅಂದರು ಅವರು. ಹೀಗೆ ದ್ವೈತ ಬಂತು. ಮುಂದೆ ರಾಮಾನುಜಾಚಾರ್ಯ ಬಂದರು, ವಿಶಿಷ್ಟಾದ್ವೈತ ಅಂತ ಮಾಡಿದ್ರು ಅವರು. ಒಂದು ದ್ವೈತ, ಅದ್ವೈತ, ದ್ವೈತ, ವಿಶಿಷ್ಟಾದ್ವೈತ ಅಂತ ಬಂತು. ಇವೆಲ್ಲ ಆದಮೇಲೆ ಶರಣರು ಬರೋಕೆ ಅದು ಶಕ್ತಿ ವಿಶಿಷ್ಟಾದ್ವೈತ ತಯಾರು ಮಾಡಿದರು ಅವರು. ಅದರ ಮೂಲಕ ಲಿಂಗವಂತ ಪರಂಪರೆ ಸ್ಟಾರ್ಟ್ ಆಗುತ್ತದೆ. ಹೀಗೆ ಇವೆಲ್ಲ ಗುರು ಪರಂಪರೆಗಳು. ಇವತ್ತು ಇಂಥ ಎಲ್ಲ ಗುರು ಪರಂಪರೆಯನ್ನು ನಾವು ನೆನೆಸ್ತೀವಿ. ಮತ್ತು ಯಾವ ದಿನ ಅದು ಹೇಳ್ರಿ, ಮತ್ತು ಅವ್ರು ಮರ್ತು ಬಿಡ್ತೀವಿ. ಇರ್ಲಿಕ್ಕಂದ್ರೆ ಇಂಥದ್ದೊಂದು ವ್ಯಾಸ ಪೂರ್ಣಿಮೆಯನ್ನು ವ್ಯಾಸನ ಹೆಸರಿನೊಳಗೆ ಮಾಡದೆ ಹೋದ್ರೆ ಇವನ್ನೆಲ್ಲರೂ ಸ್ಮರಿಸ್ತೀವಿ. ಯಾವಾಗ ಅದಕ್ಕೆ ಪುಣ್ಯ ಸ್ಮರಣೆ ಮಾಡಲಿಕ್ಕೆ ಜೈನರು ಬಂದರು, ಬುದ್ಧರು ಬಂದರು, ಹಿಂದೂಗಳು ಬಂದರು, ಎಲ್ಲರೂ ಸೇರಿ ಇಂಥದ್ದೊಂದು ಪವಿತ್ರ ದಿನವನ್ನು. ಮತ್ತು ವಿಚಿತ್ರ ಅಂದ್ರೆ ಇವತ್ತು ನೀವೇನು ಮಾಡ್ತೀರಿ ಸಕ್ಸಸ್ ಬಸವ ಜಯಂತಿ ಅಂತೀರಿ ನೀವು. ಪ್ರತಿಯೊಂದಕ್ಕೂ ಸಾರಥಿನ ಮೂರ್ತಿ ಅಂತೀವಿ ನಾವು. ಸಾರಥಿನ ಮೂರ್ತಿ ಅಂತೀವಿ ನಾವು. ಉಳ್ಕಿದ್ದು ಮೂರ್ತ ಕೇಳ್ತೀವಿ. ಯಾವ್ಯಾವ ಸಾರಥಿನ ಮೂರ್ತ? ಒಂದು ದೀಪಾವಳಿ ಪಾಡ್ಯ, ಮತ್ತೊಂದು ಯುಗಾದಿ ಪಾಡ್ಯ, ಮತ್ತೊಂದು ಬಸವ ಜಯಂತಿ.
ಮತ್ತು ಇನ್ನು ಅರ್ಧ ಯಾವುದು? ಅರ್ಧ ಯಾವುದು? ಬಸವ ಜಯಂತಿ ಯಾವುದು ಮತ್ತೆ ಗೊತ್ತಿಲ್ಲ. ಯುಗಾದಿ, ದಸರಾ, ಪಾಡ್ಯ, ಮೂರು ಬಂದು ಮರಿತ್ರೇನು? ಯುಗಾದಿ, ದೀಪಾವಳಿ, ದಸರಾ, ವಿಜಯದಶಮಿ ಇವು ಅತ್ಯಂತ ಪವಿತ್ರ ಮೂರ್ತಿಗಳು. ಮತ್ತು ಬಸವ ಜಯಂತಿ ಇವೆಲ್ಲ ಕೂಡ್ಕೊಂಡು 3.5 ಮೂರ್ತಿ ಅಂತ ಆಗುತ್ತಲ್ಲ, ಇದು ಹಾಗೇನೆ ಅದ. 3.5 ಮೂರ್ತಿ ಕೂಡಿ ಹೆಂಗದು ಹಂಗೆ ಗುರುಪೂರ್ಣಿಮೆಯು ಎಲ್ಲ ಮೂರ್ತಿ ಕೂಡಿ ಒಂದದ. ಇವತ್ತು ಎಷ್ಟು ಅಂಗಡಿ ಓಪನ್ ಹಾಕವ, ಇವತ್ತು ಕೆಲಸ ಶುರು ಮಾಡೋದು, ಇವತ್ತು ಜ್ಞಾನಾರ್ಜನೆ ಶುರು ಮಾಡೋದು, ಇವತ್ತು ದೀಕ್ಷಾ ತೊಗೊಳೋದು, ಇವತ್ತು ದೀಕ್ಷೆ ಇವತ್ತೇ ಕೊಡ್ತಾರೆ ಹೆಚ್ಚಿಗೆ. ಈಗ ಇವತ್ತು ಗದಗಿನಿಂದ ಅವ್ರು ದೀಕ್ಷಾ ತೊಗೊಳಕ್ಕೆ ಬಂದಾರೆ. ಇಲ್ಲಿಂದ ಇವತ್ತು 3 ದೀಕ್ಷಾ ಅದು. ನಿನ್ನೆ ಆ್ಯಕ್ಚುಲಿ ಇದು ನಿನ್ನೆ ಶುರು ಆಗೈತಿದ್ದು, ಇವತ್ತು ಅಂತ ಅಲ್ಲ. ನಿನ್ನೆ ಮಧ್ಯಾಹ್ನ 3:45 ಶುರು ಆಗೈತಿ, ಈಗ 5ಕ್ಕೆ ಮುಗಿತೈತಿ. ನಾವು ದಿನಾಲು ಪ್ರತಿ ಇದನ್ನು ನಾವು ಸಾಯಂಕಾಲ ಮಾಡ್ತಿದ್ದೀವಿ. ಇವತ್ತು ಮತ್ತೆ ಹೋಗುತ್ತೆ ಅಂತ ತಿಳ್ಕೊಂಡು ಇವತ್ತು ಮಧ್ಯಾಹ್ನದಾಗ ಇಟ್ಟಿವಿ. ಮತ್ತು ಸಂಡೇ ಅದ, ನಿಮ್ಗೆ ಬರೋಕ್ಕೂ ಅನುಕೂಲ ಆಗುತ್ತೆ ಅಂತ ತಿಳ್ಕೊಂಡು ನೀವು ಬಂದಿದ್ದೀರಿ. ಹೌದಾ? ನಾನು 62 ವರ್ಷ ಪರ್ಯಂತ ಯೋಗ ವಿದ್ಯೆಯನ್ನು ಕಲಿಸ್ತಾ ಇದ್ದೀನಿ. ಯೋಗದ ಜೊತೆಗೆ ತಂತ್ರ, ಮಂತ್ರ, ಆಧ್ಯಾತ್ಮ ವಿದ್ಯೆಯನ್ನು ಬೋಧಿಸ್ತಾ ಇದ್ದೀನಿ. ಜಗತ್ತಿನಾದ್ಯಂತ 19 ಲಕ್ಷ ಜನ ನನ್ನ ಶಿಷ್ಯರದಾರ. ಅನೇಕ ದುಗುಡ ದುಮ್ಮಾನಗಳನ್ನು, ನೋವುಗಳನ್ನು ನನ್ನೊಂದಿಗೆ ಹಂಚ್ಕೊತಾರೆ. ಅವರಿಗೆ ನಾನು ತಿಳಿದ ಮಟ್ಟಿಗೆ ನಾನು ಅನೇಕ ಪರಿಹಾರಗಳನ್ನು ನಾನು ಕೊಡ್ತಾ ಇದ್ದೀನಿ. ವಿಚಿತ್ರ ಅಂದ್ರೆ ದೇವರು ಎಂಥ ಶಕ್ತಿ ಕೊಟ್ಟ ನನಗೆ ಗೊತ್ತಿಲ್ಲ. ಇವತ್ತಿನವರೆಗೆ ಯಾವುದೂ ಫೇಲ್ ಇಲ್ಲ. ಎಷ್ಟು ಮಂದಿ ಬರ್ತಾರೆ, ಗಂಡು ಹಿಂಸಾ ಕೊಡ್ತಾನಂತ ಬರ್ತಾರೆ. ನಾನು ಹೇಗೆ ವಿಚಿತ್ರ ನೀವು ಊಹಾ ಮಾಡಲಿಕ್ಕೆ ಶಕ್ತಿಲ್ಲ. ಅವು ನಿಮ್ಮ ಪ್ರತಿಯೊಬ್ಬರು ಸಮಸ್ಯೆ ಅದಾವ. ಪ್ರತಿಯೊಬ್ಬರು ಇವಾಗೂ ಅದಾವ. ಶ್ರೀಮಂತರು ಸಮಸ್ಯೆ ಅದಾವ, ಮಕ್ಕಳಿದ್ದರೂ ಸಮಸ್ಯೆ ಅದಾವ. ಸಮಸ್ಯೆಗೆ ಯಾರೂ ತಪ್ಪಿಲ್ರಿ. ಮಕ್ಕಳಿದ್ದವ್ರಿಗೆ ಮಕ್ಕಳಿದ್ದ ಸಮಸ್ಯೆ, ಮದುವೆ ಆದವರಿಗೆ ಹೆಂಡತಿದ್ದೇ ಸಮಸ್ಯೆ, ಮದುವೆ ಆದವ್ರಿಗೆ ಮದುವೆ ಆಗಿದ್ದ ಸಮಸ್ಯೆ, ಮಕ್ಕಳಿದ್ದಾರೆ ಮಕ್ಕಳದೇ ಸಮಸ್ಯೆ, ವ್ಯವಹಾರ ಮಾಡುವವರಿಗೆ ವ್ಯವಹಾರ ಮಾಡೋದೇ ಸಮಸ್ಯೆ ಆಗ್ಯದ, ನೌಕರಿ ಮಾಡೋದು ಸಮಸ್ಯೆ. ನಾ ಮೊದಲು ಆರಾಮಿದ್ನಲ್ಲಪ್ಪ ಯಪ್ಪ ಅಂತ ಅನಿಸುತ್ತೆ ಎಲ್ಲರಿಗೂ. ಇದ್ದಾಗ ಬಿಟ್ಟು ಉಳಿದಾಗ ಹುಡುಕ್ತಾರೆ. ಹಂಗೆ ಒದ್ದಾಡ್ತಿರ್ತಿರಲ್ಲ. ಒಂದು ದಿವ್ಸ ನಾನು ಕೂಡಿರ್ಬೇಕಾರೆ, ಒಂದು ದಿವ್ಸ ನನ್ನ ಮಕ್ಳು ಹಿಂಗೆ ಕೂಡ್ರಿ, ಸಂಘ ಕುಂತಾರಲ್ಲ ಹಂಗೆ ಫೋನ್ ಬರ್ತಾವೆ. ಫೋನು ಜಾಸ್ತಿ ಮಾಡಿ ಕೊಡ್ತೀನಿ, ಕೇಳ್ರಿ. ಒಂದು ದಿವ್ಸ ಎಲ್ಲರ ಸಮಸ್ಯೆ ಕೇಳಿ ನಿಮ್ಗೆ ಅನಿಸುತ್ತೆ ಇವ್ರ ಮುಂದೆ ನಾನು ಧ್ಯಾನ ಬಿಡೋದು ನಕ್ಕೊಂತ ಹೋಗ್ತೀರಿ ನೀವು. ಇವ್ರ ಮುಂದೆ ನಾನು ಸಮಸ್ಯೆ ಏನೂ ಅಲ್ಲ ಅಂತ ನಕ್ಕೊಂತ ಹೋಗ್ತೀರಿ ನೀವು. ಅಷ್ಟು ಸಮಸ್ಯೆಗಳು ತೊಗೊಂಬರ್ತಾರೆ. ಆದ್ರೆ ವಿಚಿತ್ರ ಅಂದ್ರೆ ಭಗವಂತ ಏನು ಶಕ್ತಿ ಕೊಟ್ಟನೋ ಗೊತ್ತಿಲ್ಲ, ಸಾಧನಾ ಬಲದಿಂದ. ಮತ್ತು ಯಾಕಂದ್ರೆ ಅಷ್ಟು ವಿದ್ಯೆ ಕಲ್ತೀನಿ ನಾನು. ಹೆಮ್ಮೆಯಿಂದ ಹೇಳ್ಕೊತೀನಿ, ಗರ್ವದಿಂದ ಅಲ್ಲ, ಹೆಮ್ಮೆಯಿಂದ ಹೇಳ್ಕೊತೀನಿ. ಎಷ್ಟು ವಿದ್ಯೆ ಬಾಬಾ. ನಾ ಅದಕ್ಕೆ ಒಂದು ವಿಡಿಯೋ ಕ್ಲಿಪ್ನ ಹೇಳಿನಿ. ನೀವೆಲ್ಲರೂ 4 ಜನ್ಮ ತೆತ್ತು ಬಂದ್ರೆ ಏನು ಗಳಿಸ್ತೀರಿ, ನಾ ಅಷ್ಟು ಒಂದೇ ಜನ್ಮದಾಗ ಗಳಿಸ್ತೀನಿ. ರೊಕ್ಕ ಅಲ್ಲ, ವಿದ್ಯಾ. ನೀವೆಲ್ಲ ರೊಕ್ಕ ಅಂತ ತಿಳ್ಕೊಂಡಿರ್ಬೇಕು. ಎಷ್ಟೋ ಮಂದಿ ಬರ್ತಾರೆ, ಇದು ನೋಡ್ತಾರೆ, ಹೌಹಾರ್ತಾರೆ. ಮೊದಲು ಗುರುಗಳ ಗೌರ್ಮೆಂಟ್ ಎಷ್ಟು ಕೊಟ್ಟರು ರೊಕ್ಕ ಅಂತ ಕೇಳ್ತಾರೆ ಫಸ್ಟ್. ಯಾರು ಏನೂ ಕೊಟ್ಟಿಲ್ಲ. ನಂದಣ್ಣ ಮತ್ತೆ ಕೆಟ್ಟು ಉಳಿತದ ಮೈಯಾಗ ಮಚ್ಚರ, ಹೊಟ್ಟೆ ಕಿಚ್ಚು ಎಲ್ಲ ಇವ್ರದ್ದು. ಅಯ್ಯಪ್ಪ ಎಷ್ಟು ಗಳಿಸ್ಯಾರ ಅಂತೇಳಿ ಹನೇ ಬರ್ರಿ ಇಲ್ಲಿ ನೋಡ್ರಿ ಮಕ್ಕಳು. 1 ವರ್ಷ ನಾನು ತೊಗೊಂಡಿಡ್ರಿ, ಇವೆಲ್ಲ ಬರ್ಕೊಡ್ತೀನಿ ನಾವು. 1 ವರ್ಷ ನಿಮಗೆ ಮಾಡಿರಿ, ಮೇಂಟೈನ್ ಮಾಡಿರಿ ನೋಡೋಣ. ಕಟ್ಟುದು ಹೆಂಗೆ ಆಗೈತಿ, ಮೇಂಟೈನ್ ಮಾಡೋದು ಆಗೋದಿಲ್ಲ. ಈಗ ನಿಮಗೆ ನೋಡಕಟ್ಟ ಚಂದ ಅದ, ಅರಮನೆ ಶೀನ್ ಇದೆಯಲ್ಲ, ಒಳಗಿನ ಗೊತ್ತಿಲ್ಲ ನಿಮಗೆ ಹಕೀಕತ್ತು. ತಿಂಗಳ 2 ಲಕ್ಷ ತೆಗಿಡ್ಬೇಕಿದೆ ಮೇಂಟೈನ್ ಮಾಡೋಕೆ. ನಾನು ಅಷ್ಟು ರೆವೆನ್ಯೂ ಜನ್ರೇಷನ್ ಆಗೋದಿಲ್ಲ. ನಿಮ್ಗೆ ನೋಡಿಕೊಳ್ಳಿ ಅನಿಸುತ್ತೆ, ಯೋಪ್ಪೋ ಮಂದಿಗೆ ಒಟ್ಟು ಹುಚ್ಚಿಡುತ್ತೆ. ತಮಗೆ ಬೇಕಾದಟ್ಟಿರಲಿ ಐತೆ, ಎಲ್ಲ ಕೂಡ 1.5 ಕೋಟಿ ಐತೆ, 10 ಕೋಟಿ 20 ಕೋಟಿ ಮನೆಗೆ ಕೂತಿರ್ತಾರೆ. ಏನು ನೋಡು, ಅಯ್ಯಪ್ಪ ಯಾಕಪ್ಪ ಸಂಗಮೇಶ 20 ಕೋಟಿ ಸಂಗಮೇಶ ಮನೆಗೈತಿ, 20 ಕೋಟಿ ಸಂಗಮೇಶ ಮನೆಗೈತಿ, ಅದು ಯಪ್ಪ ಅಂತಾನ ಬಂದ. ಗುರುಗಳ ಕಡೆ ಭಾಳ ಐತಿ ಅಂತ ನಾವ ಮತ್ತೆ ಅಲ್ಲೂ ಇಲ್ಲ. ಶಿಷ್ಯ ಅದೇ ಅನ್ನೋದಿಲ್ಲಪ್ಪ, ಉಳಿಕೆದವರು ಅಂತಾರ. ಹೌದಾ? ಕಾರಣ ಅನೇಕ ವಿದ್ಯೆಗಳನ್ನು ಕಲ್ತಿದ್ದೀನಿ. ಮತ್ತು ಮನಸಾರಿ ಹೇಳ್ತೀನಿ, ನನ್ನ ಗುರುಗಳು ನನಗೆ ಹೇಳಿದರು, ಪಾಪಕ್ಕೆ ಅಂಜು ಅಂತ ಹೇಳಿದರು, ಪಾಪಕ್ಕೆ ಅಂಜಿದೆ.
ದೈವಿಕ ಅಂಜಂದರು ದೈವಿಕ ಅಂಜನಿ. ಹೌದಾ? ಮರ್ಯಾದೆಗೆ ಅಂಜು ನಡಿ, ದೈವಿಕ ಅಂಜು ನಡಿ, ಪಾಪಕ್ಕೆ ಅಂಜು ನಡಿ. ಅವ್ರು ಲಾಸ್ಟಿಗೆ ಹೇಳಿದ್ದು ನಿನಗೆ ನೀ ಅಂಜು ನಡಿ ಅಂತಂದರು. ನಿನಗೆ ನೀ ಅಂಜು ನಡಿ ಅಂತಂದರು. ಅದನ್ನು ಪಾಲನೆ ಮಾಡ್ಕೊಂಡು ಬಂದೆ ನಾನು. ನನ್ನ ಜೀವನ ನನಗೆ ಹೇಳ್ತೀನಲ್ಲ ಧನ್ಯತಾ ಭಾವದಿಂದ ಕೂಡಿದ್ದು. ಹೌದಾ? ನಿಮಗೇನು ಅನಿಸಿರ್ಬೋದು, ಬಟ್ ದೇವರು ನನಗೆ ಭಾಳ ಕರುಣ ಕೊಟ್ಟಾನ, ನನ್ನ ಮ್ಯಾಗ ಭಾಳ ಕರುಣ ಕೊಟ್ಟಾನ. ಮತ್ತು ವಿಚಿತ್ರ, ಇನ್ನೂ ವಿಚಿತ್ರ ಅಂತಂದ್ರೆ ನಾ ಏನು ಕೇಳ್ತೀನಿ ನಂದು ಅಲ್ಲ, ನಿಮ್ಮ ಬಗ್ಗೆ ಕೇಳಿದ್ರು ಕೊಡ್ತಾನೆ. ಇಂಥವ್ರು ಕಮ್ಮಿ ಆಗಲಿಪ್ಪ ಅಂದ್ರೂ ಕೊಡ್ತಾನೆ, ಇಂಥವ್ರ ಮಕ್ಕಳು ಕೂಡ ಅಂದ್ರೂ ಕೊಡ್ತಾನೆ. ನಾವು ಏಜೆಂಟ್, ಪರಮಾತ್ಮನ ಪೂಜಾರಿ ನಾನು ಅಷ್ಟೇ, ಪರಮಾತ್ಮನ ಪೂಜಾರಿ ನಾನು. ನಿಮ್ಮ ಸಲುವಾಗಿ ಕೇಳಿದ್ರು ಕೊಡ್ತಾನವ. ನನಗೆ ಆಶ್ಚರ್ಯ ಅನಿಸುತ್ತೆ, ಪರಮ ಆಶ್ಚರ್ಯ ಅನಿಸುತ್ತೆ. ಇವತ್ತಿನವರೆಗೂ ಎಷ್ಟು 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 ಕಠಿಣ ಇದು ಪ್ರಸಂಗಗಳು ಬಂದರೂ ಸಹಿತ ನಿವಾರಣೆ ಮಾಡೋಣ ದೇವರು. ನನಗೆ ಅದೇ ಆಶ್ಚರ್ಯ, ಹೆಂಗೆ ಆಗ್ತದೆ ಎಲ್ಲ ಅಂತ ತಿಳ್ಕೊಂಡು. ಅದಕ್ಕೆ ಇದೆಲ್ಲ ಹೆಂಗಾಗುತ್ತಪ್ಪ ಅಂತಂದ್ರೆ ನಾನು ನಂಬಿದ ಗುರು ಪರಂಪರೆ, ಆ ಗುರು ಪರಂಪರೆಯನ್ನು ನಾನು ನಂಬೀನಿ, ನನ್ನನ್ನು ನೀವು ನಂಬಿರಿ. ಆ ಗುರು ಪರಂಪರೆಯ ವಾಹಕದೊಳಗೆ ನಾನೊಬ್ಬ ನಡಬರ್ಕ. ಹೌದಾ? ಐ ಆಮ್ ದ ಮೀಡಿಯಾ. ನನ್ನ ಮಾಧ್ಯಮದ ಮೂಲಕ ನೀವೆಲ್ಲ ಗುರುಗಳನ್ನ ಪೂಜೆ ಮಾಡ್ತೀರಿ ಅಂತ ಹೇಳಿದ್ನಲ್ಲ, ನಾನು ಸುಮ್ಮನೆ, ನಾನೇ ಯಾರ್ರೀ? ನಾ ಹುಲು ಮನುಷ್ಯ ನಿಮ್ಮಂದನ. ಈಗ ಇಲ್ಲಿ ಕುಂತೇನೆ ಅಂತಿಗೂ ಗುರು ಅಷ್ಟೇ, ಹೊರಗೆ ಬಂದ್ರೆ ನಾ ಗುರು ಅಲ್ಲ. ಆ ಬುದ್ಧಿ ನನಗದ. ಎಷ್ಟೋ ನಾನು ಹೇಳ್ತಿರಲ್ಲ, ನಾ ಎಂದು ಪ್ರಚಾರಕ್ಕೆ ಹೋಗಲಿಲ್ಲ, ಎಂದೆಂದು ನನ್ನನ್ನು ಎಕ್ಸ್ಪ್ಲೋರ್ ಮಾಡ್ಕೊಳ್ಳಿಕ್ಕೆ ಹೋಗಲಿಲ್ಲ. ಎಷ್ಟೋ ಮಂದಿ ಬರ್ತಾರೆ, ಒಮ್ಮೊಮ್ಮೆ ಕಸ ಹುಡ್ಕೊಂಡು ಕುಂತಿರ್ತೀನಿ, ಒಮ್ಮೆ ಏನೋ ಮಾಡ್ಕೊಂಡು ಕುಂತಿರ್ತೀನಿ. ಎಷ್ಟೋ ಮಂದಿ ಯಾರೋ ಹೊಸರು ಬರ್ತಾರೆ, ಯಾರು ಇದು ಸರ್ ನಾನು ಇಲ್ಲಿ ಗುರುಗಳನ್ನ ಭೇಟಿ ಆಗ್ಬೇಕಾಯ್ತಲ್ರಿ ಅಂತ ಬರ್ತಾರೆ. ನಾವು ಸ್ವಲ್ಪ ಗುರುಗಳು ಭೇಟಿ ಆಗ್ಬೇಕಾಯ್ತಲ್ರಿ ಅಂತ ಬರ್ತಾರೆ ಅವರು. ಹೌದಾ? ಬರ್ರಿ ಈಗ ಕೂಡ್ರಿ ಗುರುಗಳು ಬರ್ತಾರೆ ಅಂತ ಅಂತೀನಿ. ಮತ್ತೆ ಶಲ್ಯ ಹಾಕೊಂಡು ಬಂದ್ಬಿಡ್ತೀನಿ, ನೀವೇ ಅನ್ರಿ ಅಂತಂತಾರೆ. ಅದಕ್ಕೆ ಮನುಷ್ಯ ಎಲ್ಲ ಇದ್ದು ಸಹಿತ ಏನೂ ಇಲ್ಲದಂತಿರಬೇಕು, ಎಲ್ಲವಿದ್ದು ಏನೂ ಇಲ್ಲದಂತಿರಬೇಕು. ನಾನು ಹಂಗದೀನಿ. ಮತ್ತು ಇದು ನಂದಂತ ಎಂದೂ ಅನಿಸೇ ಇಲ್ಲ ನನಗೆ. ನೀವು ಅಂತಿರಲ್ಲ ನಂದು ಅಂತ ನನಗೆ ಎಂದೂ ಅನಿಸೇ ಇಲ್ಲ. ಈ ಆಶ್ರಮ ನಂದು ಅಂತ ಯಾವಾಗ ತಿಳ್ಕೊಂತೀನಿ ಮೈ ಎಲ್ಲ ಬೆಂಕಿ ಹತ್ತದ ನನಗೆ. ಯಾಕೆ ನೀವು ಮೇಂಟೈನ್ ಮಾಡೋದು ಹೆಂಗೆ ಅಂತ್ಕೊಂಡು ನಾನು ನಿಂದು ಅಂತೀನಿ. ನಿಂದ ಹಾಳಾಗಿತ್ತು ಮಗ, ನ್ಯಾಯ ಮಾಡೋದು ತಣ್ಣಗಿರ್ತೀನಿ ಅವಾಗ. ನಾನು ನಿಂದ ಹಾಳಾಗಿದೆ, ನೀನೇ ಕೊಟ್ಟು ನೀನೇ ಹಾಳು ಮಾಡ್ಕೊಂಡು ನನಗೇನು ಮಾಡೋದೈತಿ. ಮತ್ತು ಇಷ್ಟು ಎಲ್ಲ ಕಡೆ ಇರೋದು ಯಾವಾಗಲೂ ಇರೋದಿಲ್ಲದು. ಮತ್ತು ಯಾವಾಗ ಒಮ್ಮೆ ನಂತ ಅನ್ಸುತ್ತೆ ಬರ್ತೈತ್ರಿ. ಹೋಗೋದು ನಾನು ಸನ್ಯಾಸಿ ಅಲ್ಲ, ನಾನು ದೇವರಲ್ಲ, ಅದಕ್ಕೆ ನಾನು ಮನುಷ್ಯ ಆಗೀನಿ ಅನ್ನೋ ಆಟ ಯಾವಾಗಾರ ಬರುತ್ತಂತ ತಿಳ್ಕೊಂಡು ಸೊಕ್ಕು. ಆದ್ರೆ ವಿಚಿತ್ರ ಅಂತಂದ್ರೆ ಸ್ವಲ್ಪ ಸೊಕ್ಕು ಬಂದ್ರೆ ಸಾಕು, ದೇವರು ತಟಕ್ಕೆ ಮುರಿದ ಬಿಡ್ತಾನೆ. ಸ್ವಲ್ಪ ಬರೆಸ್ಕೊಳಂಗಿಲ್ರಿ, ಸ್ವಲ್ಪ ನನ್ನಲ್ಲಿ ಸೊಕ್ಕು ಬರ್ತೈತೆ ತಟಕ್ಕೆ ಮುರಿದಿರ್ತಾನೆ. ಹೆಂಗಾರ ಬಟ್ ಟಕ್ಕರ್ ಕೊಡ್ತಾನೆ ನೋಡು. ಆಯ್ತು ಅಪ್ಪ ಅಂತ ನಾನು. ಸೊ ಸದಾ ನನಗೆ ಆ ಪರಮಾತ್ಮ ನಿಮಗೇನು ಕಂಡಿರೋಕ್ಕಿಲ್ಲ, ಆದ್ರೆ ನಾನು ಕಂಡಿದ್ದೀನಿ ಅವನ್ನ. ಎಲ್ಲಿದ ನನಗೆ ಗೊತ್ತದ. ಎಂಜಾಯ್ ಮಾಡ್ತಾಯಿದ್ದೀನಿ ನಾನು, ಗೊತ್ತಿರಲಿ. ನಾ ಪ್ರಾರ್ಥನೆ ಮಾಡೋದು ಬೇರೆ, ಅವನು ನೋಡೋದೇ ಬೇರೆ. ನನ್ನ ಹೆಂಡತಿಗೂ ಕನ್ಫ್ಯೂಷನ್ ಆಗುತ್ತೆ. ಆ್ಯಕ್ಚುಲಿ ನನ್ನ ಮಕ್ಕಳಿಗೂ ಕನ್ಫ್ಯೂಷನ್ ಆಗ್ತದೆ. ನಾ ಮಾಡೋದು ಯಾರಿಗೂ ಗೊತ್ತಾಗೋದಿಲ್ಲ. ನನ್ನದೇ ಆದಂಥ ಒಂದು ವಿಧಾನ ಅದು. ಅದನ್ನು ಕೇಳಿಕೊಂಡ್ರೆ ಸಾಕು. ಮೊದಲು ನಾ ಬರೀ ಯೋಗ ಗುರು, ಈಗ ಎಲ್ಲ ವಿದ್ಯೆ ಕಲ್ತೀನಿ. ಆದರೆ ಎಲ್ಲ ತೊಗೊಂಡು ಏನು ಮಾಡಲಿ ಅನ್ಸುತ್ತೆ. ತಾಸುಗಟ್ಟಲೆ ಮಂದಿ ಬಂದು ಹೇಳ್ಕೊತಿದ್ರು, ಚೆಂದ ಕೇಳ್ತಿದ್ದೆ. ಆದರೆ ಈಗ ಬ್ಯಾಸರ ಅನಿಸುತ್ತೆ. 74 ವರ್ಷ ಅದು. ಎಷ್ಟರ ಕೇಳಬೇಕು, ಎಷ್ಟರ ಬಗೆಹರಿಸ್ಬೇಕು, ಸಾಕಾಗಿಬಿಟ್ಟದು. ಅದಕ್ಕೊಂದು ಬೇಜಾರಾಗುತ್ತೆ. ಆದರೆ ಬಿಡೋದಿಲ್ಲ ಅದು. ಬಿಟ್ಟೇನೆಂದರೆ ಬಿಡದಿ ಮಾಯೆ ಅಂತ ತಿಳ್ಕೊಂಡು ಮತ್ತೆ ಮಂದಿ ಹೆಚ್ಚಾಗತ್ತಾರ. ಮತ್ತೆ ಮಾಡೋದು ತಪ್ಪಿಲ್ಲ. ಶಿಷ್ಯರು ಅದು ಆತನ ಕೇಳ್ತಾರೆ, ಇದು ಆತನ ಕೇಳ್ತಾರೆ. ನನ್ನ ಗಂಡ ಮಾತು ಕೇಳಲ್ಲ, ಮಂತ್ರ ಕೊಡ್ತೀನಿ ಅಂತಾರೆ, ಮಂತ್ರ ಕೊಟ್ಟರೆ ಅಂತ ಕೇಳ್ತಾರೆ. ಸಾಕಾಗಿಬಿಡ್ತದೆ. ಸಂಜೆ ಅಂತರಿಗೆ ರಗಡಾಗಿಬಿಟ್ಟಿರ್ತದೆ. ಆದರೂ ಇವೆಲ್ಲ ಸಹನಿ ಅನ್ನಿಸ್ತದೆ. ಯಾಕಂದ್ರೆ ದೇವರ ನೀ ಕೊಟ್ಟು ನೀ ಬಳಸಕತ್ತೀಯಪ್ಪ, ಈ ಭಾವದಿಂದ ನಡೆದತ್ತೆ. ಬಹುಶಃ ನಿಮ್ಮ ಗುರುಗಳು ಇದ್ದಂಗೆ ಮತ್ತೊಬ್ಬರುಗಳು ಸಿಗ್ಲಿಕ್ಕೆ ಶಕ್ತಿ ಇಲ್ಲ ಅನ್ಸುತ್ತೆ ನಿಮಗೆ. ನಿಮ್ಮ ಗುರುಗಳು ಅದರಲ್ಲ, ನಿಮ್ಮ ಗುರುಗಳು ಇದ್ದಂಗೆ
ಮತ್ತೊಬ್ಬರು ಗುರು ಸಿಗೋದು ಶಕ್ತಿ ಇಲ್ಲ ಅನಿಸುತ್ತೆ. ಯಾಕಂದ್ರೆ ಇವತ್ತಿನ ಗುರುಗಳೇ ಬೇರೆ ಆದ್ರೆ ಗುರು ಅಂತ ಹೆಂಗೆ ಇರಬೇಕಪ್ಪ ಅಂತಂದ್ರೆ ಶಿಷ್ಯನನ್ನು ಬಂಧನದಿಂದ ಬಿಡಿಸ್ತಕ್ಕಂಥ ಗುರು ಇರಬೇಕು. ಶಿಷ್ಯನನ್ನು ಸಮಸ್ಯೆಗಳಿಂದ ಮುಕ್ತ ಮಾಡ್ತಕ್ಕಂಥ ಗುರು ಬೇಕು. ಒಂದು ಸಲ ಹಿಂಗೆ ಚೋರ್ ಗುರು ಚಾಂಡಾಲ ಶಿಷ್ಯ ಅಂತಾರಲ್ಲ ಹಂಗೆ ಹಂಗೆ ಒಬ್ಬ ಚೋರ್ ಗುರು ಒಬ್ಬ ಚಾಂಡಾಲ ಶಿಷ್ಯ ಹಿಂಗೆ ಹೊಂಟಿದ್ರು ಅಡವ್ಯಾಗ ಹೋಗೋಣ. ಹೌದು ಈಗ ಇಬ್ಬರು ಕಪ್ಪಿನೇ ಹಾಕ್ಯಾರ, ಇಬ್ಬರು ಇದನ್ನ ಹಾಕ್ಯಾರ. ತುಡುಗರು ಬಂದ್ರೆ ಮತ್ತು ಅವಾಗ ಒಬ್ಬ ಒಂದು ಸಿಗ್ತಿರ್ತಾರೆ, ಈಗ ಬಂದರು ಹೋಗಿ ಪಳಗಿ ಎಲ್ಲ ಕಸ್ಕೊಂಡ್ರು. ಬಿಡು ನನಗೇನು ಇಲ್ಲ, ಏನು ಸಂಖ್ಯೆ ಮಗನ ಅಂತ್ಕೊಂಡು ಬಾಯಿ ಮುಚ್ಚಿ ಮಾಡಿ ಎಲ್ಲ ತೊಗೊಂಡ್ರಂತ. ಅವ್ರಿಗೆ ಇವರು ದಕ್ಷಿಣ ಕೊಟ್ಟಿದ್ದು ಅಂತ ತೊಗೊಂಡು ಹೋದ್ರಂತ. ತೊಗೊಂಡು ಹೋಗಿ ಮುಂದೆ ಬಿಡಲಿಲ್ಲ, ಮತ್ತು ಏನು ಬಡ್ಯಾಕೆ ಬಂತಾರಂತ ತಿಳ್ಕೊಂಡು ಗುರುನೊಬ್ಬನ ಮಗ ಇದಕ್ಕೆ ಕಟ್ಟಿದ್ರಂತ, ಮರಕ್ಕೆ ಇವನೊಬ್ಬನ ಮರಕ್ಕೆ ಕಟ್ಟಿದ್ರಂತ ಹೋದ್ರಂತ. ಓಡಿ ಹೋಗ್ಬಿಟ್ರು. ಅಲ್ಲಿ ಯಾರೂ ಬರೋದೇ ಇಲ್ಲ ಅಂತದ್ರಾಗ ಇವ್ರನ್ನ ಕಟ್ಟಿ ಹೋಗ್ಬಿಟ್ಟಾರ. ಅವಾಗ ಶಿಷ್ಯ ಅಂದ, ಗುರುಗಳ ನಾ ಇತ್ತೀಚೆಗೆ 4-5 ದಿವಸ ಆಯ್ತು ನಿಮ್ಮನ್ನ ಶಿಷ್ಯ ಆಗಿ ಇದೇನಾತ್ರಿ ಅಪ್ಪ ಗುರುಗಳು ಹೆಂಗಾರ ಮಾಡಿ ನಮ್ಮ ಮನೆಗೆ ಹೋಗ್ಬೇಕಾಗಿತ್ತು, ನಮ್ಮ ಮನ್ಯಾಗ ಏನು ಬೆಂಕಿ ಕೆಲಸದವ ಬಿಡಿಸ್ರಿ ಅಪ್ಪ ಗುರುವೇ, ಅಜ್ಞಾನ ತಿಮಿರಾಂದ ಶಜ್ಞಾನ ಚಲಾಕಯ ಅಂತ ಹೇಳ್ತಾನವ. ಏನು ಮಾಡ್ಬೇಕಪ್ಪ, ಬಿಡಿಸೋ ಯಪ್ಪ ಅಂತಾನ. ಮಗನ ನಾ ಕಡೆಕಿದ್ರೆ ಬಿಡಿಸ್ತಿದ್ನೋ, ನನಗೂ ಕಟ್ಟಿ ಹಾಕಿರೋ ಯಪ್ಪ ಅಂತಂದಂತ. ಕಟ್ಟಿ ಹಾಕಿಸಿಕೊಂಡವ ಗುರು ಆಗೋದಿಲ್ಲ. ಅವ ಹೆಂಗೆ ಬಿಡಿಸ್ತಾನೆ ನಿಮ್ಮನ್ನ? ಅವ ಬಂಧನದಾಗಿದ್ದಂಥ ಗುರು ಬಂಧನದಿಂದ ಶಿಷ್ಯನನ್ನು ಹೆಂಗೆ ಬಿಡಿಸ್ತಾನ? ಸ್ವಯಂ ಬಂಧನದಾಗದಾರ ಇವತ್ತಿನ ಗುರುಗಳೆಲ್ಲ. ಸತ್ಯವಾದ ಮಾತಿದು. ಈಗಿನ ಗುರುಗಳೆಲ್ಲ ಸ್ವಯಂ ಬಂಧನದಾಗದಾರ. ಮಠ ಅನ್ನೋದೊಂದು ಬಂಧನ, ಆಶ್ರಮ ಅನ್ನೋದೊಂದು ಬಂಧನ, ನಮ್ಮ ಟ್ರಸ್ಟ್ ಅನ್ನೋದೊಂದು ಬಂಧನ. ಬಂಧನ ಸಿಕ್ಕು ಒದ್ದಾರ ಹತ್ತಾರ. ಮತ್ತು ನಿಮ್ಮನ್ನು ಹೆಂಗೆ ಬಿಡಿಸ್ತಾರ? ಹೆಂಗೆ ಬಿಡಿಸ್ತಾರ? ಸಾಧ್ಯ ಇಲ್ಲ. ಅದಕ್ಕೆ ಯಾರು ಬಂಧನದಿಂದ ಬಿಡುಗಡೆ ಮಾಡ್ತಾರಪ್ಪ, ಸ್ವಯಂ ಬಂಧನದಿಂದ ಬಿಡುಗಡೆ ಇರವಾಗಿರ್ಬೇಕು. ನಿರ್ಬಲ ಇರಬೇಕು. ತಾನು ಮಹಾಜ್ಞಾನಿ ಇರಬೇಕು. ಅವ ಜ್ಞಾನ ಕೊಡಬೇಕು. ಶಿಷ್ಯರ ಪ್ರತಿಯೊಂದು ಸಮಸ್ಯೆಗೆ ಬಗೆಹರಿಸಬೇಕು. ಅಷ್ಟು ಟೆಕ್ನಿಕ್ ಇರಬೇಕು ಅವನ ಕಡೆಗೆ. ಅಂದ್ರೆ ಅವ ನಿಜವಾದ ಗುರು. ಅದ ಕಾರಣ ಅಂತ ನೀವು ಏನೇನು ಗುರುಗಳನ್ನು ಈ ಗುರುಗಳ ಏನು ಇದು ಇರಬೇಕು, ಜ್ಞಾನ ಇರಬೇಕು, ಎಷ್ಟು ಅವನ ಲಕ್ಷಣಗೆ ಇರಬೇಕು, ಏನಿರಬೇಕಂತಿದೆಯಲ್ಲ, ಬಹುಶಃ ಪರಮಾತ್ಮ ಇವನಲ್ಲಿ ಕೊಟ್ಟಾನ. ಆದರೆ ನಾನು ಎಂದೂ ನನ್ನನ್ನು ಗುರು ಅಂತ ಒಪ್ಕೊಂಡಿಲ್ಲ. ಅಷ್ಟೇ ನೀವು ಒಪ್ಕೊಂಡಿರ್ಬೋದು. ಬಟ್ ನಾನಂತೂ ನಿಮ್ಮ ಗುರು ಅಂತ ನನಗೆ ಎಂದೂ ಅನಿಸೋದಿಲ್ಲ. ಯಾಕಂದ್ರೆ ಸುಮ್ಮನೆ ಅಷ್ಟೇ. ಕಾರಣ ಇವತ್ತು ಭಾಳ ನೀವು ಪ್ರೀತಿಯಿಂದ ಭಕ್ತಿಯಿಂದ ಪುಷ್ಪಧಾರೆ ಮಾಡಿದ್ರಿ, ಪುಷ್ಪವೃಷ್ಟಿ ಮಾಡಿದ್ರಿ, ಇಷ್ಟೆಲ್ಲ ಮಾಡಿ ಗುರುಭಜನೆ ಮಾಡಿದ್ರಿ, ಕುತ್ಕೊಂಡು ವಾಣಿಯನ್ನು ಕೇಳಿದ್ರಿ. ಇದಕ್ಕಿಂತ ಹೆಚ್ಚಿಗೆ ಇರಬೇಕು. ಗುರುವಿನ ಮನಸ್ಸು ಪ್ರಫುಲ್ಲಿತ ಆಗ್ತದೆ, ಮನಸ್ಸು ಪ್ರಸನ್ನ ಆಗ್ತದೆ. ಒಬ್ಬ ಗುರುವಿನ ಮನಸ್ಸು ಪ್ರಸನ್ನ ಆದಾಗ ನಿಮಗೇನು ಸಿಗ್ತದೆ? ಎಲ್ಲ ಸಿಗ್ತದೆ. ಕಣ್ಣು ಮುಚ್ಚಿ ಸಂಕಲ್ಪ ಮಾಡಿಕೊಂಡು ಸಾಕು, ಉದ್ಧಾರ ಆಗ್ತದೆ ಇವತ್ತು. ಅದಕ್ಕೆ ಈ ಅನಿಸಿಕೆಯೊಂದಿಗೆ, ಈ ವಿಚಾರದೊಂದಿಗೆ ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ದೇವರು ನಿಮಗೆ ಎಷ್ಟು ಆಯುಷ್ ಕೊಟ್ಟನು ನಿಮ್ಗೆ ಗೊತ್ತಿಲ್ಲ. ಚೆಂದಾಗಿರ್ರಿ, ನಿಮ್ಮ ಸಂಸಾರದೊಂದಿಗಿರಿ. ನಿಮ್ಮ ಸಂಸಾರವೇ ನಿಮ್ಮ ಜಗತ್ತು. ಬಾಕಿ ಜಗತ್ತಲ್ಲ. ಈ ಜಗತ್ತನ್ನು ಸುಂದರವಾಗಿಟ್ಕೊಳ್ಳಿ. ಈ ಜಗತ್ತನ್ನು ಮಂಗಲಮಯವಾಗಿಟ್ಕೊಳ್ಳಿ. ಈ ಜಗತ್ತನ್ನು ಕ್ಲೇಶರಹಿತವಾಗಿಟ್ಕೊಳ್ಳಿ. ಹಾಗೇನಾದರೂ ಗುರುವಿನ ಸಹಾಯ ಬೇಕಾಗಿದ್ದಲ್ಲಿ ನಾನು ತಯಾರಿದ್ದೇನೆ. ನಿಮ್ಮದೇ ಜಗತ್ತದು. ಈ ಜಗತ್ತು ಬಿಟ್ಟು ಈ ನೋಡ್ರಿ, ಬೇಕಾದ್ರೆ ಬೇರೆ ಜಗತ್ತು ನೋಡಿ ಏನಾದ್ರೆ ನಿಮಗೆ ದುಃಖ ಆಗುತ್ತೆ? ಬೇರೆ ಎಲ್ಲರ ಏನಾರು ಕೇಳಿ ದುಃಖ ಆಗುತ್ತೇನು? ನಿಮ್ಮ ಅಣ್ಣತಮ್ಮರಿಗೆ ಏನಾದ್ರು ದುಃಖ ಆಗುತ್ತೆ, ನಿಮ್ಮ ಮಕ್ಕಳಿಗೆ ಏನಾದ್ರು ದುಃಖ ಆಗುತ್ತೆ, ನಿಮ್ಮ ಹೆಂಡತಿಗೆ ಏನಾದ್ರು ದುಃಖ ಆಗುತ್ತೆ. ಯಾಕಂದ್ರೆ ನಿಮ್ಮದೇ ಒಂದು ಸಣ್ಣ ಜಗತ್ತದ. ಗಂಡ, ಹೆಂಡತಿ, ಮಕ್ಕಳು, ಅತ್ತಿ, ಸೊಸಿ ಇವೆಲ್ಲ ನಿಮ್ಮ ಜಗತ್ತಿದು. ಈ ಜಗತ್ತು ಚೆಂದಿದ್ದು ಸಾಕು. ಆದರೆ ಅದನ್ನು ಸಹಿತ ಚೆಂದ ಇಟ್ಕೊಂಡಿಲ್ಲ ನೀವು. ಅದನ್ನು ಸಹಿತ ಚೆಂದ ಇಟ್ಕೊಂಡಿಲ್ಲ. ಚೆಂದಾಗ ನಿಮ್ಮ ಹೆಂಡತಿಯನ್ನು ಲವ್ ಮಾಡವಲ್ರಿ ನೀವು. ಚೆಂದ ನಿಮ್ಮ ಮಕ್ಕಳನ್ನ ಲವ್ ಮಾಡವಲ್ರಿ ನೀವು. ಲವ್ ಅನ್ನೋದು ಗೊತ್ತಿಲ್ಲ. ಲವ್ ಇದ್ರೆ ಗೊತ್ತಿದ್ದರೆ ಮಾಡ್ತಿದ್ರಿ ನೀವು. ಲವ್ ಅನ್ನೋದೇ ಗೊತ್ತಿಲ್ಲ. ಐ ಲವ್ ಯು ಅಂತೀರಿ ಕರೆ. ಲವ್ನ ಅರ್ಥನೇ ಗೊತ್ತಿಲ್ಲ. ನಿಮ್ಮ ಲವ್ ಹೆಟ್ರೇಡಿಂದ ಕೂಡಿದ, ನಿಮ್ಮ ಲವ್ ದ್ವೇಷದಿಂದ ಕೂಡಿದ. ಒಂದು ಉದಾಹರಣೆ ಹೇಳೇನು? ಒಬ್ಬ ಹುಡುಗ ಒಂದು ಹುಡುಗಿನ ಪ್ರೀತಿಸ್ತಿದ್ದ. ಐ ಲವ್ ಯು ಅನ್ನವ. ಹೌದಾ? ಪಾಯ್ಕಾನಿ ಗಾಡಿ ಮೇಲೆ ಐ ಲವ್ ಯು ಸ್ವಪ್ನ ಬರೀ ಮಗ. ಒಂದು ಕೈಯಾಗಿದೆ. ನಮ್ಮ ಕಾಲೇಜಲ್ಲಿ ಬರಬಾರಿದೆ. ಮತ್ತೆ ಕಾಲೇಜ್ ಕಥೆನೇ ಇದು. ಬರೀತಿದ್ರು ಅವರು. ಒಬ್ಬ ಸಿಕ್ಬಿಟ್ಟು ಬರೀ ಮುಂದೆ
ಏನು ಬರಕತ್ತೆ ಏನು ಐ ಲವ್ ಯು ಅಂತ ಬರ್ದು ಮುಂದೆ ಬರ್ದು ಸ್ವಪ್ನ ಅಂತ ಬರ್ದು ಸ್ವಪ್ನ ಯಾರು PUC ಫಸ್ಟ್ ಇಯರ್ ಹುಡುಗಿರಿ ಅಂತಂದು ನೋಡಿ ಏನಾಕಿನ್ನ ನೋಡಿನ್ರಿ ಬಿಡಿಸಿ ಏನು ಹೇಳಿ ಏನು ಹೇಳಿಲ್ರಿ ಇವರ ಲವ್ ಬರಕತ್ತೆ ನನಗೆ ಹೌದಾ ಮುಂದೆ ಏನು ಮಾಡಿದೆ ಏನು ಮಾಡಿ ಮುಂದೆ ಬೈದು ಬರ್ದಿನ ಸಹಿತ ಒಂದು 4-5 ತಿಂಗಳಾದ್ಮೇಲೆ ಆಕೆ ಲವ್ ಆಫರ್ ಇಟ್ಟಾನ ಐ ಲವ್ ಯು ಸ್ವಪ್ನ ಅಂತ ಹೇಳ್ತಾನ ನೋಡಿ ಆಕೆ ಸುಡುಗಾಡ ನಿನ್ನ ಯಾವ ಲವ್ ಮಾಡ್ತಾನ ನಾ ಈಗ ಆಳೆ ಒಬ್ಬಗೆ ಮನಸ್ಸು ಕೊಟ್ಟಿನಿ ನಾನು ನೀನು ಲವ್ ಮಾಡ್ದೆ ಅಂದ ಮರುದಿವ್ಸ ಐ ಲವ್ ಯು ಸ್ವಪ್ನ ಹೋಗಿ ಐ ಹೇಟ್ ಸ್ವಪ್ನ ಅಂತ ಬರ್ದ ಮಗ ಐ ಹೇಟ್ ಯು ಬಡಿ ಬಿಚ್ ಅಂತ ಬರ್ದ ಮತ್ತೆ ಇಷ್ಟು ದಿವಸ ಲವ್ ಯು ಅಂತಿದ್ದು ಮತ್ತೆ ಯಾಕೆ ಹೇಟ್ ಯು ಬಂತು ಅದರ ತುಂಬೈತದು ಲವ್ದೊಳಗೆ ತುಂಬೈತದು ಹೇಟ್ ಯು ಅನ್ನೋದು ಇವತ್ತು ಸಿಗಲಿಲ್ಲ ಬಂದೇ ಬಿಡ್ತು ಹೊರಗೋದು ಹಂಗೆ ನೀವೆಲ್ಲಿ ಮಠ ನೀ ಹೆಂಡ್ರ ಕಾಲು ಹೊತ್ಕೊಂತಿರ್ತೀರಿ ಅಲ್ಲಿ ಮಠ ಗಂಡ ಐ ಲವ್ ಯು ಅಂತಾನ ಚಂದ ಮಾಡಿ ಹಾಕ್ತಾರೆ ಒಂದು ದಿವ್ಸ ಕಾಲು ಹೊತ್ತದಲ್ಲನ್ರಿ ನೀವು ಭಾಳ ಬೆರಿಕೆಗಿನಿ ಈಗ ನಿಂದೆಲ್ಲ ಚೇಂಜ್ ಆಗ್ಯಾವ ಎಲ್ಲ ಬರೀ ತಾವು ಮನೆಯವ್ರ ಕಡೆ ಹೆಚ್ಚು ಲಕ್ಷ ಕೊಡ್ತೀರಿ ನೀವು ಶುರು ಆಗ್ತಾವ ಲವ್ ದ್ವೇಷ ಶುರು ಆಯ್ತು ಸ್ವಲ್ಪ ಸಂಗಮೇಶ್ 1,000 ಮಂದಿಗೆ 1000 ಸಲ ಹೆಲ್ಪ್ ಮಾಡಿರ್ತಾನ ಒಂದು ದಿವಸ ಯಾಕೋ ಇವತ್ತು ಸರಿ ಆಗುದು ಅನ್ಬೇಕಾರೆ ಹೋತ್ ಎಲ್ಲ ಹಾಳಾಗಿ ಹೋತ ಒಂದು 1000 ಸಲ ಇದನ್ನು ಉಪಕಾರ ಮಾಡಿದ್ ಹೋಗೇ ಬಿಡ್ತು ಸಂಗಮೇಶ ಬದ್ದೆಗೆ ನಮ್ಮ ಬಗ್ಗೆ ಬಹುಶಃ ಯಾರು ತುಚ್ಚ ನಮಗ ಅದು ರಿಯಲ್ ಇದ್ದು ಹೇಗಿರ್ತೇನೆ ತಮ್ಮ ನಾನು ಚೇಂಜ್ ಆಗ್ಯಾರಂತಾರ ಅವರು ಹಂಗೆ ಅದಕ್ಕೆ ನಿಮ್ಮ ಬದುಕು ನೀವು ಬದಲಿ ಮಾಡ್ಕೋಬೇಕು ಇದು ಹಿಂಗದ ಭ್ರಮಾದಿಂದ ನಿಮ್ಮ ಬದುಕು ನಡೆಸಿರಿ ಆ ಭ್ರಮ ಕಳಿಸ್ರಿ ನೀವು ಲವ್ ಅನ್ನೋದು ಪ್ಯೂರ್ ಲವ್ ಇರಬೇಕು ನಿಮ್ಮ ಒಳಗೆ ಪರಮಾತ್ಮ ಲವ್ ಅನ್ನೋ ಪ್ರೀತಿ ಅಂತ ತುಂಬ್ಯಾನ ಆದ್ರೆ ಕಂಜೂಸಿದ್ರಿ ನೀವು ಅದನ್ನು ಬಳಸವಲ್ರಿ ಅದಕ್ಕೆ ನಿಮ್ಮಲ್ಲಿರೋದು ಬರೀ ಪ್ರೀತಿ ಅದನ್ನು ಹಂಚ್ರಿ ಅದನ್ನು ನಿಮ್ಮ ಹೆಂಡ್ರಿಗೆ ಮತ್ತೊಬ್ಬರ ಹೆಂಡ್ರಿಗೆ ಅಲ್ಲ ಎಲ್ಲ ಮತ್ತೊಬ್ಬರ ಹೆಂಡ್ರಿಗೆ ಅನ್ಸಕತ್ತಾರೆ ಎಲ್ಲ ಬಿಟ್ಟು ಅದಕ್ಕೆ ನಿಮ್ಮ ಹೆಂಡ್ರಿಗೆ ನಿಮ್ಮ ಮಕ್ಕಳಿಗೆ ಹಂಚ್ರಿ ಹೊರಗೆ ತುಂಬೈತದು ನೀವು ರೊಕ್ಕ ಹಚ್ತೀರಿ ರೊಕ್ಕದಿಂದ ಸುಖ ಇಲ್ಲ ಪ್ರೀತಿ ಕೊಡ್ರಿ ಹಾಂ ಈ ಮಾತನ್ನು ಹೇಳಿ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ ನಿಮ್ಮ ಬದುಕು ಬಂಗಾರವಾಗಿರಲಿ ನಿಮ್ಮ ಜಗತ್ತು ಮತ್ತೊಮ್ಮೆ ಹೇಳ್ತೀನಿ ನಿಮ್ಮ ಜಗತ್ತು ಕ್ಲೇಶರಹಿತವಾಗಿರಲಿ ವ್ಯಾಜ್ಯರಹಿತವಾಗಿರಲಿ ಸುಮಧುರವಾಗಿ ಆರೋಗ್ಯದಿಂದ ಕೂಡಿರಲಿ ಅನ್ನೋ ಆಶೀರ್ವಾದದೊಂದಿಗೆ ಇದುವರೆಗೆ ಇಲ್ಲಿ ಬಂದು ಕುಂತು ಸಮಯ ದಾನ ಮಾಡಿದ್ದೀರಿ ಹಾಂ ಎಷ್ಟೋ ಮಂದಿ ಏನೇನೋ ದಾನ ಮಾಡ್ತಾರೆ ಆದ್ರೆ ಕೆಲ ಮಂದಿ ದೊಡ್ಡ ದಾನ ಮಾಡ್ತಾರೆ ವಾಗ್ದಾನ ಮಾಡ್ತಾರೆ ಭಯಂಕರ ವಾಗ್ದಾನ ದೊಡ್ಡ ದಾನ ಅವ್ರದ್ದು ಬರೆದಾರ ಒಬ್ರು ಯಾರೋ ಕಳಿಸಿರ್ತೀವಿ ಗುರುಗಳ ಏನು ಕಿರಿಕಿರಿ ನಿಮಗೆ ಏನಿದೆ ಒಂದು 500 ಚೀಟ್ ಸಿಮೆಂಟ್ ಕೊಡಿಸ್ಲೇನ್ರಿ ಅಂತಾರೆ ಆಯ್ತಪ್ಪ ನೋಡೋಣ ಅಂತಾರೆ ಹೊಕ್ಕಾರ ಮತ್ತೆ ಬರ್ತಾನೆ ಮತ್ತೆ ಏನು ಕೊಡ್ಬೇಕ್ರಿ ಫ್ಲೆಕ್ಸ್ ಮಾಡಿಸ್ಲೇನ್ರಿ ಫ್ಲೆಕ್ಸ್ ನಂದು ಪರಿಚಯದ ಹುಡುಗ ಒಂದು 10 ಫ್ಲೆಕ್ಸ್ ಮಾಡಿಸ್ಕೊಡ್ಲೇನ್ರಿ ಮುಗೀತು ಇಲ್ಲಿ ಹೇಳ್ತಾರೆ ವಾಗ್ದಾನ ಮುಗೀತು ಆದರೆ ನೀವು ಎಲ್ಲಕ್ಕಿಂತ ಹೆಚ್ಚು ದಾನ ಮಾಡಿರಿ ಸಮಯ ದಾನ ಇವತ್ತು ಯಾರಿಗೂ ಟೈಮ್ ಇಲ್ಲ ಅಂತಾರೆ ಟೈಮ್ ಇಲ್ಲನ ಅಂತಾರೆ ಎಲ್ಲರೂ ಆದರೆ ಟೈಮ್ ಇಲ್ಲದ ಹೇಳಿದಾಗ ಟೈಮ್ ತೊಗೊಂಡು ಬಂದು ಗುರುಗಳ ಮಾತು ಕೇಳಿದಿರಿ ನಿಮಗೆ ಖಂಡಿತವಾಗಿಯೂ ನಿಮ್ಮ ಟೈಮ್ ವೇಸ್ಟ್ ಅಲ್ಲ ಇವತ್ತು ನೀವು ಮರಿಬೋದು ಬಟ್ ಒಳಗೆ ಇದು ತುಂಬಿರ್ತೈತಿ ಅದು ಸಂಸ್ಕಾರ ರೂಪದೊಳಗೆ ಅದು ತುಂಬಿರ್ತೈತಿ ಅದು ಎಂದೋ ಒಂದು ದಿವಸ ನಿಮ್ಗೆ ಹೆಲ್ಪ್ ಮಾಡ್ತದೆ ಅನ್ನೋ ಮಾತನ್ನು ಹೇಳಿ ಶ್ರೀ ಗುರುದೇವ ನಿಮ್ಮೆಲ್ಲರಿಗೂ ಗುರುಪೌರ್ಣಿಮೆಯ ಶುಭಾಶಯಗಳು ಗುರುಪೌರ್ಣಿಮೆಯ ಈ ಸಂದರ್ಭದೊಳಗೆ ಇದೊಂದು ಮಹೋತ್ಸವ ಅಂತೀವಿ ನಾವು ಈ ಮಹೋತ್ಸವವನ್ನು ಚೆನ್ನಾಗಿ ಮಾಡಿಕೊಟ್ರಿ ಅದು ನಿಮ್ಮ ಫಂಕ್ಷನ್ ಇದು ನನ್ನ ಫಂಕ್ಷನ್ ನನಗೇನಾಗಬೇಕಾಯ್ತು ನೀವು ಹೊಗಳಿದ್ರೆ ಏನಾಗಬೇಕಾಯ್ತಿ ಪೂಜೆ ಮಾಡಿದ್ರೆ ಏನಾಗಬೇಕಾಯ್ತಿ ಪಾದ ಪೂಜೆ ಮಾಡಿದ್ರೆ ಏನಾಗಬೇಕಾಯ್ತು ನನ್ನ ಸ್ವಂತ ಅಲ್ಲ ಇದು ಎಷ್ಟನೇ ಪಾದ ಪೂಜೆ ಇದು ಸುಮಾರು ಒಂದು ಸಾವಿರಾರು ಪಾದ ಪೂಜೆ ಆಗ್ಯಾವ ಒಂದು ಪಾದ ಪೂಜೆ ಮಾಡಿದ್ರೆ ಖುಷಿ ಅನಿಸುತ್ತಪ್ಪ ಸಾವಿರಾರು ಆದ್ರೆ ನನಗೇನು ಬೇಕಾಗಿಲ್ಲ ಆದರೆ ನಿಮ್ಮ ಸಂತೋಷ ಪಾದ ಪೂಜೆ ಮಾಡಿದ್ರೆ ಸಂತೋಷ ಅಂತೆ ಗುರು ಸ್ತೋತ್ರ ಮಾಡಿದ್ರೆ ಸಂತೋಷ ಅನಿಸ್ತದೆ ಗುರುವಾಣಿ ಕೇಳಿದಾಗ ಸಂತೋಷ ಅನಿಸ್ತದೆ ಮತ್ತಾಯ್ತಲ್ಲ ಒಳ್ಳೆಯದಾಗಲಿ ಶಿವ